ರೈಟ್. ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಕಾರ್ಯಕ್ರಮನ ನಾವು ನಡೆಸ್ತಾ ಇದ್ದೀವಿ. ಇವತ್ತು 5ನೇ ದಿನ. ಇದರಲ್ಲಿ ನಾವು ಪವರ್ BI ಅನ್ನ ಕಲಿತಾ ಇದ್ದೀವಿ. ಸೊ ಇವತ್ತು ಪವರ್ BI ನ 2ನೇ ದಿನದ ಕ್ಲಾಸ್. ರೈಟ್. ಸೊ ನಿನ್ನೆ ನಾವು ಒಂದಷ್ಟು ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಪವರ್ BI ಬಗ್ಗೆ, ಪವರ್ BI ಬ್ಯಾಕ್ಗ್ರೌಂಡ್ ಬಗ್ಗೆ, ಮತ್ತೆ ಮತ್ತೆ ಪವರ್ ಕ್ವೆರಿ ಎಡಿಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮತ್ತೆ ಡೇಟಾ ಮಾಡೆಲಿಂಗ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ನಿಮ್ಗೆ ಡ್ಯಾಕ್ಸ್ ಫಂಕ್ಷನ್ಸ್ ಮತ್ತೆ ವಿಜುವಲೈಸೇಷನ್ಸ್, ಫಿಲ್ಟರ್ಸ್ ಮತ್ತೆ ಕೆಲವೊಂದು ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. ನಾನು ಎಲ್ಲ ಇಷ್ಟೇ ಟಾಪಿಕ್ಸ್ ಅಂತ ಫಿಕ್ಸ್ಡ್ ಮಾಡ್ಕೊಳ್ಳಲ್ಲ. ಡೀಟೇಲ್ ಆಗಿ ನಾನು ಎಷ್ಟೆಲ್ಲ ನಾನು ಮಾಡ್ಬೋದು ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ ನಾಳೆ ನಾವೇನ್ ಮಾಡೋಣ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಪ್ರಾಜೆಕ್ಟ್, ನಮ್ಗೆ ಡೇಟಾ ಬಂದಾಗ ಸ್ಕ್ರಾಚ್ ಇಂದ ಕ್ಲೈಂಟ್ ಇಂಟ್ರಾಕ್ಷನ್ ಇಂದ ಹಿಡಿದು ಕ್ಲೈಂಟ್ಗೆ ನಾವು ಪ್ರಾಜೆಕ್ಟ್ ಅನ್ನ ಕೊಡೋವರೆಗೂ ಯಾವ ರೀತಿ ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದೆಲ್ಲ ಒಂದು ನಾವೇನ್ ಮಾಡೋಣ ಅಂದ್ರೆ ಪೇಜ್ ನ್ಯಾವಿಗೇಷನ್, ಬುಕ್ ಮಾರ್ಕ್ಸ್, ಈ ತರ ಕೆಲವೊಂದು ಟಾಪಿಕ್ಸ್ ಎಲ್ಲ ನಾವು ನಾಳೆ ಇಟ್ಕೊಳ್ಳೋಣ. ಇವತ್ತು ಕೆಲವೊಂದು ಟಾಪಿಕ್ಸ್ ಅಂದ್ರೆ ಯಾವ್ದೆಲ್ಲ ನಾವು ಡೆವಲಪ್ ಮಾಡೋದಕ್ಕೆ, ಒಂದು ಡ್ಯಾಶ್ ಬೋರ್ಡ್ ಡೆವಲಪ್ ಮಾಡೋದಕ್ಕೆ ಏನೆಲ್ಲ ಯೂಸ್ ಆಗುತ್ತೆ ಅದನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ರೈಟ್. ಸೊ ಒಂದು ನೋಟ್ ಪ್ಯಾಡ್ ತಗೋತೀನಿ ಸಪರೇಟ್ ಆಗಿ. ಇದೇನ್ ಮಾಡೋಣ ಅಂದ್ರೆ ಟ್ಯಾಕ್ಸ್ ಫಂಕ್ಷನ್ಸ್ ಫಸ್ಟ್ ಸ್ಟಾರ್ಟ್ ಮಾಡೋಣ. ಅಕಸ್ಮಾತ್ ಆಗಿ ಇದನ್ನು ಬೇಗ ಮುಗಿದ್ರೆ ಮತ್ತೆ ವಿಜುವಲೈಸೇಷನ್ಸ್ ಕೂಡ ಮಾಡೋಣ. ಅದಾದ್ಮೇಲೆ ಇನ್ನೂ ಟೈಮ್ ಇತ್ತು ಅಂದ್ರೆ ಇನ್ನೊಂದು ಕೆಲವೊಂದಷ್ಟು ಟಾಪಿಕ್ಸ್ ಅನ್ನ ತಗೋಣ. ರೈಟ್. ಸೊ ಇವಾಗ ಈ ಟ್ಯಾಕ್ಸ್ ಫಂಕ್ಷನ್ಸ್ ಬಗ್ಗೆ ಒಂದಷ್ಟು ಡಿಸ್ಕಷನ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ, ಅಪ್ಲಿಕೇಶನ್ ಓಪನ್ ಮಾಡಕ್ ಬಿಟ್ಬಿಡ್ತೀನಿ, ಯಾಕಂದ್ರೆ ಟೈಮ್ ಹಿಡಿಯುತ್ತದೋ. ರೈಟ್, ತಗೊಳ್ಳಿ. ಸೊ ಟ್ಯಾಕ್ಸ್ ಫಂಕ್ಷನ್ಸ್, ಈ ಟ್ಯಾಕ್ಸ್ ಅಂದ್ರೆ ಫಸ್ಟ್ ಅದು ಫುಲ್ ಫಾರ್ಮ್ ತಿಳ್ಕೊಳ್ಳೋಣ. ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್ ಅಂತ. ಸೊ ಇದು ಡ್ಯಾಕ್ಸ್. ಸೊ ಇವಾಗ ಈ ಡ್ಯಾಕ್ಸ್ ಅಂದ್ರೆ ತುಂಬಾ ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ ಇದು ಈಸಿನಾ, ಕಷ್ಟನಾ, ಅಥವಾ ನಾವೇನ್ ಮಾಡ್ಬೇಕು? ಸೊ ಈ ತರ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಈ ಡ್ಯಾಕ್ಸ್ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇದನ್ನ ವರ್ಕ್ ಮಾಡ್ತಾ ಹೋಗೋಣ. ಎಕ್ಸೆಲ್, ಇವಾಗ ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸೆಲ್ ಫೈಲ್ ಅನ್ನು ತಗೋತೀನಿ. ಓಕೆ, ಎಕ್ಸೆಲ್ ಅಲ್ಲಿ ನಾವೇನಾದ್ರೂ ಒಂದು ಫಾರ್ಮುಲಾಸ್ ಬರೀಬೇಕು ಅಂದ್ರೆ ನಾ ಏನ್ ಮಾಡ್ತೀನಿ, ಒಂದು ಚಿಕ್ಕದೊಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ ನಿಮ್ಗೆ ಅರ್ಥ ಆಗೋದಕ್ಕೆ. ಇಲ್ಲಿ ಒಂದು ಚಿಕ್ಕದೊಂದು ಟೇಬಲ್ ತಗೋಣ. ಪ್ರಾಡಕ್ಟ್ ಇರುತ್ತೆ, ಮತ್ತೆ ಇಲ್ಲಿ ಕ್ವಾಂಟಿಟಿ ಇರುತ್ತೆ, ಮತ್ತೆ ಸೇಲ್ಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಪ್ರಾಡಕ್ಟ್ ಒಂದು 5 ಪ್ರಾಡಕ್ಟ್ ಅಂತ ತಗೋಣ. ಒಂದು 5ರಿಂದ 10 ಪ್ರಾಡಕ್ಟ್ ತಗೋಣ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಕ್ವಾಂಟಿಟಿ ಇರುತ್ತೆ, ನಮಗೆ ವ್ಯಾಲ್ಯೂಸ್ ತಗೋತೀನಿ. ಜಸ್ಟ್ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀನಿ. ಓಕೆ, ಇಲ್ಲಿ ನನಗೆ ಟೋಟಲ್ ಸೇಲ್ಸ್ ಬೇಕು. ನಾನು ಇವಾಗ ಇದೊಂದು ಟೇಬಲ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದಾಗಿ ಇರಲಿ. ಇವಾಗ ಈ ಒಂದು ಟೇಬಲ್ ಅನ್ನು ತಗೋಣ. ಓಕೆ, ಈ ಟೇಬಲ್ ಅಲ್ಲಿ ನನಗೆ ಟೋಟಲ್ ಸೇಲ್ಸ್ ಬೇಕು. ಟೋಟಲ್ ಸೇಲ್ಸ್ ಬೇಕಂದ್ರೆ ನಾ ಏನ್ ಮಾಡ್ತೀನಿ, ಒಂದು ಫಾರ್ಮುಲಾ ಬರ್ತೀನಿ, ಈಕ್ವಲ್ಸ್ ಕ್ವಾಂಟಿಟಿ ಮಲ್ಟಿಪ್ಲೈಡ್ ಬೈ ಸೇಲ್ಸ್ ಅಂತ. ಓಕೆ, ಇವಾಗ ಈ ಎಲ್ಲಾ ಪ್ರಾಡಕ್ಟ್ಸ್ಗೂ ನಾನು ಟೋಟಲ್ ಸೇಲ್ಸ್ ಮಾಡಬೇಕು ಅಂದ್ರೆ ಈ ಒಂದು ಫಾರ್ಮುಲಾ ಮಾಡ್ಬಿಟ್ಟು ಇಲ್ಲಿ ನಾನು ಕೆಳಗೆ ಡ್ರ್ಯಾಗ್ ಮಾಡ್ತೀನಿ. ಸೊ ಇದು ನಾನು ಎಕ್ಸೆಲ್ ಅಲ್ಲಿ ಮಾಡುವಂಥದ್ದು. ಸಪೋಸ್ ನಾನು ಪವರ್ BI ಅಲ್ಲಿ ಇದೇ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ನೋಡಿ, ಇದು ಟೇಬಲ್ ರೀತಿ ಕನ್ವರ್ಟ್ ಮಾಡ್ತೀನಿ ನಾನು. ಓಕೆ, ಸೊ ಈ ರೀತಿ ಇರುತ್ತೆ. ಇದು ಪವರ್ BI ಅಂತ ಇಟ್ಕೊಳ್ಳೋಣ. ಇಲ್ಲಿ ನಾನು ಅಕಸ್ಮಾತ್ ಟೋಟಲ್ ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನೋಡಿ, ಈಕ್ವಲ್ಸ್ ಸೇಮ್ ಅದೇ ತರ ಫಾರ್ಮುಲಾ ಬರೀಬೇಕಾದ್ರೆ ನಾನಿಲ್ಲಿ ಈ ಸೇಲ್ಸ್ ಅಥವಾ ಕ್ವಾಂಟಿಟಿ ಅನ್ನು ಸೆಲೆಕ್ಟ್ ಮಾಡ್ಬೇಕಂದ್ರೆ ನನಗೆ ಸೆಲ್ ಅಡ್ರೆಸ್ ಬರಲ್ಲ, ಕಾಲಮ್ ಬರುತ್ತೆ, ಅಟ್ ಕ್ವಾಂಟಿಟಿ ಇದು. ಸೊ ಇಲ್ಲಿ ಏನಾಗುತ್ತೆ ಗೊತ್ತಾ, ಅಟ್ ಕ್ವಾಂಟಿಟಿ ಅಂತ ಕೊಟ್ಟಾಗ ಇಡೀ ಕಾಲಮ್ದು ರೆಫರೆನ್ಸ್ ಇಲ್ಲಿ ಬರುತ್ತೆ ನೋಡಿ. ಅಂದ್ರೆ ನಾನು ಈ ಕಾಲಮ್ ಅನ್ನ ರೆಫರ್ ಮಾಡ್ತೀನಿ. ಮಲ್ಟಿಪ್ಲೈಡ್ ಬೈ ಈ ಸೇಲ್ಸ್ ಅಂತ ಕೊಡ್ತೀನಿ, ಅಟ್ ಸೇಲ್ಸ್ ಅಂತ. ಸೊ ಇಲ್ಲಿ ಏನಾಯ್ತು, ನನಗೆ
ಇಂಡಿವಿಜುವಲ್ ಸೆಲ್ಸ್ ಬರಲ್ಲ, ಆ ಇಡೀ ಕಾಲಮ್ ಅನ್ನ ತಗೊಳತ್ತೀಗ ನಾನು ಎಂಟರ್ ಅಂತ ಕೊಟ್ಟರೆ ನೋಡಿ ಸೇಮ್ ರಿಸಲ್ಟ್ಸ್ ಬರುತ್ತೆ. ಬಟ್ ನಾನು ಇಲ್ಲಿ ಪ್ರತಿ ಸೆಲ್ ಅಲ್ಲೂ ಈ ಒಂದು ಫಾರ್ಮುಲಾನ ಕೊಡಕ್ ಹೋಗಲ್ಲ, ಎಂಟೈರ್ ಟೇಬಲ್ಗೆ ಈ ಒಂದು ಫಾರ್ಮುಲಾ ಅಪ್ಲೈ ಆಗ್ಬಿಡುತ್ತೆ. ಸೊ ಇದು ಈ ರೀತಿ ಪವರ್ ಬಿ ಅಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ ಎಕ್ಸೆಲ್ ಅಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಾನು ಫಾರ್ಮುಲಾ ಚೇಂಜ್ ಮಾಡ್ಕೋಬಹುದು, ಇದು ಡಿವೈಡ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ನಾನು ಪ್ಲಸ್ ಅಂತ ಮಾಡ್ಬೋದು. ಓಕೆ, ಸೊ ಇಲ್ಲಿ ಮಧ್ಯದಲ್ಲಿ ನಾನು ಏನ್ ಬೇಕಾದ್ರೂ ಫಾರ್ಮುಲಾಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ಬಟ್ ಪವರ್ ಬಿ ಅಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ನಾನು ಏನಾದ್ರೂ ಅಕಸ್ಮಾತ್ ಒಂದು ಫಾರ್ಮುಲಾ ಬರೆದ್ರೆ ಅದು ಇಡೀ ಕಾಲಮ್ಗೆ ಅದೇ ಫಾರ್ಮುಲಾ ಇರುತ್ತೆ. ಸೊ ಇದು ಬಂದು ಡ್ಯಾಕ್ಸ್ ಕಾನ್ಸೆಪ್ಟ್ ಆಯ್ತಾ, ಅಂದ್ರೆ ಇಡೀ ಕಾಲಮ್ಗೆ ಆ ಫಾರ್ಮುಲಾ ಅಪ್ಲೈ ಆಗುವಂಥದ್ದು. ಸೊ ಇದು ನಿಮ್ಗೆ SQL ಕ್ವೈರೀಸ್ ಅಲ್ಲಿ ಕೂಡ ಅದೇ ರೀತಿ ಇರುತ್ತೆ, ಪವರ್ ಬಿ ಅಲ್ಲಿ ಕೂಡ ಅದೇ ರೀತಿ ಇರುತ್ತೆ, ಟ್ಯಾಬ್ಲೂ ಅಲ್ಲಿ ಕೂಡ ಅದೇ ರೀತಿ ಇರುತ್ತೆ. ಓಕೆ, ಸೊ ಇಲ್ಲಿ ಇವಾಗ ನಾನು ಇಲ್ಲಿ ಹೋದ್ರೆ ಈ ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್ ಅಂತ ಏನಿದೆ, ಡೇಟಾ ಅಂದ್ರೆ ನಾವೇನ್ ಡೇಟಾ ತಗೋತೀವಲ್ಲ ಇದು ಡೇಟಾ, ರೈಟ್. ಅನಾಲಿಸಿಸ್ ಅಂದ್ರೆ ನಾನು ಏನು ಅನಲೈಸ್ ಮಾಡ್ತೀನಿ ಡೇಟಾನ, ಅದು ಎಕ್ಸ್ಪ್ರೆಷನ್ಸ್ ಅಂದ್ರೆ ನಾನು ಬರೆಯುವಂತ ಫಾರ್ಮುಲಾ. ಸೊ ಇಲ್ಲಿ ಫಾರ್ಮುಲಾಸ್ ಅಂತ ಕರೆಯಲ್ಲ, ನಾವು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಯಾಕಂದ್ರೆ ಇದು ಜಸ್ಟ್ ಫಾರ್ಮುಲಾ ಇರಲ್ಲ, ಇದು ಫಾರ್ಮುಲಾಗಿಂತ ಮೀರಿ ಇನ್ನು ಫಾರ್ಮುಲಾ ಒಳಗೊಂದಷ್ಟು ಫಾರ್ಮುಲಾ ಅಥವಾ ಪ್ರೋಗ್ರಾಮಿಂಗ್ ತರ, ಸೊ ಈ ತರದೆಲ್ಲ ನಾವು ಮಾಡ್ಬೋದು ಡ್ಯಾಕ್ಸ್ ಅಲ್ಲಿ. ಸೊ ಹಂಗಾಗಿ ಇದನ್ನ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಈ ಫಾರ್ಮುಲಾಸ್ ಅಂತ ಕರೆದ್ರು ಏನ್ ತಪ್ಪಿಲ್ಲ. ಓಕೆ, ರೈಟ್. ಈ ಡ್ಯಾಕ್ಸ್ ಫಂಕ್ಷನ್ಸ್ ಒಂದ್ ತಿಳ್ಕೊಳ್ಳಿ, ಈ ಎಕ್ಸೆಲ್ ಅಲ್ಲಿ ನಾವೇನ್ ಮಾಡ್ತೀವಿ, ಲೋ ಡೈರೆಕ್ಟ್ ಆಗಿ ಫಾರ್ಮುಲಾಸ್ ಬರಿತೀವಿ. ಡ್ಯಾಕ್ಸ್ ಅಲ್ಲಿ ಆ ರೀತಿ ಇಲ್ಲ, ನಿಮಗೆ ಕ್ಯಾಲ್ಕುಲೇಷನ್ಸ್ ಆಯ್ತಾ. ನಾನು ಇಲ್ಲಿ ಮಾಡ್ತಾ ಇರೋದು ಕ್ಯಾಲ್ಕುಲೇಷನ್ಸ್ ಇದೆಲ್ಲ. ಈ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಎಕ್ಸೆಲ್ ಅಲ್ಲಿ ಏನಂದ್ರೆ ಸೆಲ್ ಬೈ ಸೆಲ್ ನಾನು ಮಾಡ್ತೀನಿ, ಅಂದ್ರೆ ರೋ ಬೈ ರೋ ಮಾಡ್ತೀನಿ, ಅಲ್ಲಿ ಮುಗೀತು. ಬಟ್ ಡ್ಯಾಕ್ಸ್ ಅಲ್ಲಿ ಹಂಗಿರಲ್ಲ. ಡ್ಯಾಕ್ಸ್ ಅಲ್ಲಿ 3 ತರ ನನಗೆ ಕ್ಯಾಲ್ಕುಲೇಷನ್ಸ್ ಇರುತ್ತೆ: ಕ್ಯಾಲ್ಕುಲೇಟೆಡ್ ಕಾಲಮ್ಸ್, ಮತ್ತೆ ಮೆಜರ್ಸ್, ಮತ್ತೆ ಕ್ಯಾಲ್ಕುಲೇಟೆಡ್ ಟೇಬಲ್ಸ್ ಅಂತ. ಈ ರೀತಿ 3 ಡಿಫ್ರೆಂಟ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಇವು ನೀವು ಅನ್ಕೋಬಹುದು ಏನಕ್ಕೆ ಇದು 3 ಡಿಫ್ರೆಂಟ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಅಂತ. ನೋಡಿ, ನಾವು ರಿಪೋರ್ಟಿಂಗ್ಸ್ ಅನ್ನ ಮಾಡಬೇಕಾದ್ರೆ ಡೈನಾಮಿಕ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಇದು ನೀವು ತಿಳ್ಕೊಂಡ್ರೆ ನಿಮ್ಗೆ ಡ್ಯಾಕ್ಸ್ ಫಂಕ್ಷನ್ಸ್ ಬರೆಯೋದು ತುಂಬಾ ಸುಲಭ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗೋದು, ಕಷ್ಟ ಅನ್ಸೋದು, ಈ 3 ಕ್ಯಾಲ್ಕುಲೇಷನ್ಸ್ ಅಂದ್ರೆ ಏನು ಅಂತಾನೆ ಅರ್ಥ ಮಾಡ್ಕೊಳ್ಳಲ್ಲ. ಜಸ್ಟ್ ಸುಮ್ಮನೆ ಕ್ಯಾಲ್ಕುಲೇಷನ್ಸ್ ಮಾಡಕ್ ಹೋದಾಗ ಈ ರೀತಿಯಾದ ಕನ್ಫ್ಯೂಷನ್ಸ್ ಅಥವಾ ಡಿಫಿಕಲ್ಟೀಸ್ ಅವ್ರಿಗೆ ಅನ್ಸುತ್ತೆ. ಈಗ ನಾವೇನ್ ಮಾಡೋಣ ಅಂದ್ರೆ, ಈ 3 ಕ್ಯಾಲ್ಕುಲೇಷನ್ಸ್ ಅನ್ನ ಯಾವ ರೀತಿ ನಾವು ಫಾರ್ಮುಲಾಸ್ ಅನ್ನ ಬರೀಬೇಕು, ಎಕ್ಸ್ಪ್ರೆಷನ್ಸ್ ಬರೀಬೇಕು, ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾವು ಕಲ್ತ್ಕೊಳ್ಳೋಣ. ಇದು ನನ್ಗೆ ಎಷ್ಟು ಸುಲಭ ಆಗುತ್ತೋ ಅಷ್ಟು ನಾನು ಸುಲಭವಾಗಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಅಕಸ್ಮಾತ್ ಏನಾದ್ರು ಇನ್ನೂ ಹೆಚ್ಚಾಗಿ ನೀವು ಒಂದೊಂದೇ ಕಲಿಬೇಕು ಡ್ಯಾಕ್ಸ್ ಫಂಕ್ಷನ್ಸ್ ಅಂದ್ರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಆಯ್ತಾ, ನಾನು ತೋರಿಸ್ತೀನಿ. ನಾನೊಂದು ಸೀರೀಸ್ ಅನ್ನ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇದು ಸದ್ಯಕ್ಕೆ ಅರ್ಧಕ್ಕೆ ನಾನು ನಿಲ್ಸಿದ್ದೀನಿ, ಅಂದ್ರೆ ಬೇರೆ ಕೆಲಸದ ಕಾರಣದಿಂದ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಬೇಸಿಕ್ ಇಂದ ನನಗೆ ಗೊತ್ತಿರಂಗೆ ಈ ತರ ಡ್ಯಾಕ್ಸ್ ಫಂಕ್ಷನ್ಸ್, ಇವನ್ ಇಂಗ್ಲಿಷ್ ಅಲ್ಲಿ ಯಾರು ಆತರ ಫುಲ್ ಬೇಸಿಕ್ ಅಂತ ಯಾರು ಮಾಡಿಲ್ಲ. ಒಂದು ಟ್ರೈ ಕೊಟ್ಟೆ ಅಷ್ಟೇ. ನಾನು ಪ್ಲೇ ಲಿಸ್ಟ್ ಅಲ್ಲಿ ಇಲ್ಲಿ ಹೋದ್ರೆ ನಿಮ್ಗೆ ಬಂದು ನಿಮಗೆ ಪವರ್ ಬಿ ಐ ಕಂಪ್ಲೀಟ್ ಕೋರ್ಸ್ ಇಲ್ಲಿದೆ. 14 ಏನೋ ಚಾಪ್ಟರ್ಸ್ ಇದೆ, ಇದು ನೀವು ನೋಡ್ಬೋದು. ಇದ್ರಲ್ಲೂ ಕೂಡ ನಾನು ಡ್ಯಾಕ್ಸ್ ನಾನು ಮಾಡಿದ್ದೀನಿ ನೋಡಿ. ಇಲ್ಲಿ ಕಂಪ್ಲೀಟ್ ಡ್ಯಾಕ್ಸ್ ಸೀರೀಸ್ ಅಂತ ಇದೆ, ಇದನ್ನು ನೀವು ನೋಡ್ಕೊಂಡ್ರೆ ತುಂಬಾ ಇದೆ ಇದರಲ್ಲಿ. ಡ್ಯಾಕ್ಸ್ ಸೀರೀಸ್ 38 ವಿಡಿಯೋಸ್ ಮಾಡಿದ್ದೀನಿ. 150 ವಿಡಿಯೋಸ್ ಪ್ಲಾನ್ ಮಾಡಿದ್ದೆ, ಬಟ್ ನನಗೆ ಬೇರೆ ಯಾವುದೋ ಕೆಲಸದ ಕಾರಣದಿಂದ ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ದೀನಿ. ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಬಟ್ ಯಾವಾಗ ಅಂತ ಗೊತ್ತಿಲ್ಲ. ಓಕೆ, ಬಟ್ ಅದ್ರಲ್ಲಿ ನಿಮಗೆ ಬೇಸಿಕ್ ಇಂದ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ವರೆಗೂ ಆಲ್ರೆಡಿ ನಾನು ಮಾಡಿದ್ದೀನಿ. ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇದೆ, ಬೇಕಿದ್ರೆ ನೀವು ನೋಡ್ಕೋಬಹುದು. ಓಕೆ, ರೈಟ್. ಸೊ ಇವಾಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ, ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅಂದ್ರೆ ಏನು ಅಂತ ನಾವು ನೋಡೋಣ. ಅದಾದ್ಮೇಲೆ ಮೆಜರ್ಸ್ ಮತ್ತೆ ಕ್ಯಾಲ್ಕುಲೇಟೆಡ್ ಟೇಬಲ್ಸ್ ಅನ್ನ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಇವಾಗ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅಂತ ತಗೋತೀನಿ. ಓಕೆ, ನಾ ಎಲ್ಲಾ ಫಾರ್ಮುಲಾಸು ನಾನು ಕಲ್ಸ್ಕೊಡಕ್ ಆಗಲ್ಲ ಅಂದ್ರೂ ಡ್ಯಾಕ್ಸ್ ಯಾವ ರೀತಿ ನಾವು ವರ್ಕ್ ಮಾಡ್ಬೋದು ಅಂತ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ರೈಟ್, ಓಕೆ. ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಫಸ್ಟ್ ಇದನ್ನ ತಗೋಣ. ಈಗ ಪವರ್ ಬಿ ಓಪನ್ ಆಗಿದೆ. ಇದ್ರ ಜೊತೆಗೆ ನಾವೇನ್ ಮಾಡೋಣ ಅಂದ್ರೆ ಡೇಟಾನು ಇಂಪೋರ್ಟ್ ಮಾಡ್ಕೊಂಡ್ಬಿಡೋಣ. ಅದಾದ್ಮೇಲೆ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದ್ರೆ ಇದೇ ಟೈಮ್ ಹಿಡಿದ್ಬಿಡುತ್ತೆ. ಓಕೆ, ಸೊ ಇದ್ರ ಪಾಡಿ ಇದು ಲೋಡ್ ಆಗ್ತಾ ಇರಲಿ.
ಫಸ್ಟ್ ಡೇಟಾ ಲೋಡ್ ಮಾಡ್ಕೊಂಬೋಣ. ನೆನ್ನೆ ನಾನು ಏನ್ ಡೇಟಾ ಯೂಸ್ ಮಾಡಿದ್ದೆ ಅದೇ ಡೇಟಾನ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಈ ಡೇಟಾ ನಾನು ಏನು ಯಾವಾಗ್ಲೂ ಇದೇ ಡೇಟಾ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ ಇದರಲ್ಲಿ ಎಲ್ಲಾ ರೀತಿಯಾದ ಎಕ್ಸಾಂಪಲ್ಸ್ ಅನ್ನ ಮಾಡೋದಕ್ಕೆ ತುಂಬಾ ಈಸಿ. ಇದು ಬಂದು ಟ್ಯಾಬ್ಲು ಅಲ್ಲಿ ಸಿಗುವಂತ ಸೂಪರ್ ಸ್ಟೋರ್ ಅನ್ನೋ ಡೇಟಾ. ತುಂಬಾ ಜನ ಇದನ್ನ ಯೂಸ್ ಮಾಡ್ತಾರೆ. ಕೆಲವರೆಲ್ಲ ಕೇಳ್ತಾರೆ, ಸರ್ ಯಾವಾಗ್ಲೂ ಅದೇ ಡೇಟಾ ಯೂಸ್ ಮಾಡ್ತೀರಾ ಅಂತ. ಇಲ್ಲಿ ಈ ಡೇಟಾನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬಾ ಈಸಿ ಇದು. ಓಕೆನಾ, ಇದು ಬಿಟ್ಟು ನನ್ನ ಹತ್ರ ಒಂದು 300 ಡೇಟಾ ಸೆಟ್ ಇದೆ. ಅದನ್ನು ಕೂಡ ನಾನು ನಿಮಗೆ ಈ ಒಂದು ನಮ್ಮ ಕೋರ್ಸ್ ಏನಿದೆ ಅದ್ರಲ್ಲಿ ನಾನು ಪೋಸ್ಟ್ ಮಾಡಿರ್ತೀನಿ, ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಬೇಕಿದ್ರೆ. ಓಕೆ, ಅಂದ್ರೆ ಅದ್ರಲ್ಲಿ ನೀವು ಪ್ರಾಜೆಕ್ಟ್ಸ್ ಅನ್ನ ಮಾಡ್ಬೋದು. ನಾಳೆ ಲಿಸ್ಟ್ ಆಫ್ 10 ಪ್ರಾಜೆಕ್ಟ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಏನಾದ್ರು ಅಕಸ್ಮಾತ್ ಆಗಿ ಮಾಡೋ ತರ ಇದ್ರೆ ದಯವಿಟ್ಟು ಅದನ್ನ ನೀವು ಮಾಡ್ಕೋಬಹುದು. ಅದಕ್ಕೆ ವಿತ್ ಡೇಟಾ ಇದೆ, ಅದನ್ನು ಕೊಡ್ತೀನಿ ನಾನು. ಸೊ ಇದೆಲ್ಲ ನನ್ನ ಕಾಲಮ್ಸ್ ಅನ್ನ ಕ್ಲೀನ್ ಮಾಡ್ಬಿಟ್ಟು, ಸೊ ಇದೆಲ್ಲ ನಾನು ನಿನ್ನೆ ಮಾಡಿದ್ದೆ. ಸೊ ಹಂಗಾಗಿ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಸೊ ಎಲ್ಲ ಕಾಲಮ್ಸ್ ಅನ್ನ ಚೆಕ್ ಮಾಡ್ತಾ ಇದೀನಿ. ಈಗ ಹೋಗ್ಬಿಟ್ಟು ಕ್ಲೋಸ್ ಅಂಡ್ ಅಪ್ಲೈ. ಅಂದ್ರೆ ನಮ್ಗೆ ಡೇಟಾ ರೆಡಿ ಇದೆ. ಈಗ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅಂತಿದೆಯಲ್ಲ, ಸೊ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಅನ್ನ ಫಸ್ಟ್ ನಾವು ವರ್ಕ್ ಮಾಡೋಣ. ಈ ಕ್ಯಾಲ್ಕುಲೇಟೆಡ್ ಕಾಲಮ್ಸ್ ಇವಾಗ ಇದೆರಡು ಸೈಡ್ ಇಟ್ಬಿಟ್ಟು ಇದೊಂದನ್ನಷ್ಟೇ ನಾವು ನೋಡೋಣ. ಈಗ ಎಕ್ಸೆಲ್ ಅಲ್ಲಿ ನಾವೇನ್ ಫಾರ್ಮುಲಾಸ್ ನ ಕ್ಯಾಟಗರೈಸ್ ಮಾಡ್ತೀವಿ ಅದೇ ರೀತಿ ಇಲ್ಲೂ ಕೂಡ ನಾವು ಕ್ಯಾಟಗರೈಸ್ ಮಾಡಿರ್ತೀವಿ. ನೋಡಿ ಇಲ್ಲಿ ಟೆಕ್ಸ್ಟ್ ಫಂಕ್ಷನ್ಸ್ ಮತ್ತೆ ಡೇಟ್ ಫಂಕ್ಷನ್ಸ್ ಮತ್ತೆ ನಂಬರ್ ಫಂಕ್ಷನ್ಸ್, ರೈಟ್? ಸೊ ಇಲ್ಲಿ ಟೆಕ್ಸ್ಟ್, ಡೇಟ್ ಮತ್ತೆ ನಂಬರ್. ಇದ್ರ ಜೊತೆಗೆ ನಮ್ಗೆ ಕಂಡೀಷನಲ್ ಫಂಕ್ಷನ್ಸ್ ಮತ್ತೆ ಲುಕ್ಅಪ್ ಫಂಕ್ಷನ್ಸ್ ಕೂಡ ಇರುತ್ತೆ. ಸೊ ಇದ್ರಲ್ಲಿ ಆದಷ್ಟು ನಾವು ಎಷ್ಟಾಗುತ್ತೋ ಅಷ್ಟು ನಾವು ಕಲ್ತ್ಕೊಳ್ಳೋಣ. ಇಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೋಗಿ ಅಲ್ಲಿ ಎಷ್ಟೊಂದು ಫಾರ್ಮುಲಾಸ್ ಇದೆ ಅದನ್ನ ನೀವು ನೋಡ್ಬೋದು. ಓಕೆನಾ, ರೈಟ್? ಸೊ ಇವಾಗ ನಾವು ಮಾಡ್ತಾ ಇರೋದು ಎಕ್ಸೆಲ್ ಅಲ್ಲಿ ನಾವು ಯಾವ ರೀತಿ ಮಾಡ್ತೀವಲ್ಲ, ಇಲ್ಲಿ ಎಕ್ಸೆಲ್ ನಾವೇನ್ ಫಾರ್ಮುಲಾ ಬರ್ತೀವಲ್ಲ ಆ ತರ ಒಂದು ಟೇಬಲ್ ಅಲ್ಲೇ, ಅಂದ್ರೆ ನಮ್ಗೆ ರೋ ವೈಸ್ ಕ್ಯಾಲ್ಕುಲೇಷನ್ಸ್ ಹೆಂಗಾಗ್ಬೇಕು ಅಂತ ನಾವು ನೋಡೋಣ. ಓಕೆ, ಸೊ ಫಸ್ಟ್ ಈ ಟೆಕ್ಸ್ಟ್ ಫಂಕ್ಷನ್ಸ್ ಅಂತ ಏನಿದೆಯಲ್ಲ ಇದನ್ನ ನಾವು ವರ್ಕ್ ಮಾಡೋಣ. ನಾನು ಇವಾಗ ಪವರ್ ಬಿ ಐ ಹೋಗ್ತೀನಿ. ಪವರ್ ಬಿ ಅಲ್ಲಿ ಟೆಕ್ಸ್ಟ್ ಫಂಕ್ಷನ್ಸ್ ಅನ್ನ ಮಾಡ್ತೀನಿ. ನೀವೇನಾದ್ರೂ ಅಕಸ್ಮಾತ್ ಆಗಿ ಈ ಟೆಕ್ಸ್ಟ್ ಇದು ಯಾವುದೇ ಇರಲಿ ಡ್ಯಾಕ್ಸ್ ಫಂಕ್ಷನ್ಸ್ ಅನ್ನ ಬರೀಬೇಕು ಅಂದ್ರೆ ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಟೇಬಲ್ ವ್ಯೂ ಹೋಗ್ಬೇಕು. ಓಕೆ, ಬೇರೆ ವ್ಯೂ ಅಲ್ಲಿ ಇದ್ರೆ ಫಾರ್ಮುಲಾ ಬರಿಬೋದಾ, ಎಕ್ಸ್ಪ್ರೆಷನ್ ಬರಿಬೋದಾ? ಖಂಡಿತ ಬರಿಬೋದು. ಬಟ್ ಗುಡ್ ಪ್ರಾಕ್ಟೀಸ್ ಅಂದ್ರೆ ಒಂದು ಒಳ್ಳೆ ಪ್ರಾಕ್ಟೀಸ್ ಏನಪ್ಪಾ ಅಂತಂದ್ರೆ ನೀವು ಟೇಬಲ್ ಅಲ್ಲೇ ಇದ್ದಾಗ ನನಗೆ ಏನ್ ರಿಸಲ್ಟ್ಸ್ ಬರುತ್ತೆ ಅಂತ ನೀವು ನೋಡ್ಬೋದು. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಹೋಗ್ಬಿಟ್ಟು ರಿಪೋರ್ಟ್ ವ್ಯೂ ಅಲ್ಲೇ ಬರೆಯಕ್ ಹೋಗ್ತಾರೆ. ಸೊ ಇಲ್ಲೂ ಕೂಡ ನಾನು ಬರಿಬೋದು. ನೋಡಿ, ಇಲ್ಲೂ ನ್ಯೂ ಮೆಷರ್ ಇದೆ, ಆಯ್ತಾ? ಈ ತರ ನಾನು ಇಲ್ಲಿ ಈ ಫಾರ್ಮುಲಾಸ್ ಅನ್ನ ಬರಿಬೋದು. ಬಟ್ ನಾನ್ ನಿಮ್ಗೆ ರೆಕಮೆಂಡ್ ಮಾಡೋದು ಯಾವಾಗ್ಲೂ ಟೇಬಲ್ ವ್ಯೂ ಅಲ್ಲೇ ಇದ್ರೆ ನಿಮ್ಗೆ ಒಳ್ಳೇದು. ಯಾಕಂದ್ರೆ ರಿಸಲ್ಟ್ಸ್ ನೀವು ಅಲ್ಲೇ ನೋಡ್ಬೋದು. ಓಕೆನಾ, ಇಲ್ಲಿ ನಂಗೆ ಟೇಬಲ್ ಟೂಲ್ಸ್ ಅಂತ ಒಂದು ಟ್ಯಾಬ್ ಎನೇಬಲ್ ಆಗುತ್ತೆ. ಇಲ್ಲಿ ನಾನು ಇವಾಗ ನ್ಯೂ ಕಾಲಮ್ ಅಂತ ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ನ್ಯೂ ಮೆಷರ್, ನ್ಯೂ ಕಾಲಮ್, ನ್ಯೂ ಟೇಬಲ್ ಅಂತಿದೆ. ನಾನಿವಾಗ ಕಾಲಮ್ ಅಲ್ಲಿ ಏನ್ ವರ್ಕ್ ಮಾಡ್ಬೋದು ಅದನ್ನ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ನನಗೆ ಫಸ್ಟ್ ಇವಾಗ ಇಲ್ಲೇನಂದ್ರೆ ಟೆಕ್ಸ್ಟ್ ಫಂಕ್ಷನ್ಸ್ ಇರೋದ್ರಿಂದ ಏನೆಲ್ಲ ಮಾಡಬಹುದು ನಾನು ಟೆಕ್ಸ್ಟ್ ಫಂಕ್ಷನ್ಸ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಈ ಕೇಸ್ ಅನ್ನ ಚೇಂಜ್ ಮಾಡ್ಬೇಕಂದ್ರೆ ಅಪ್ಪರ್ ಕೇಸ್, ಲೋವರ್ ಕೇಸ್ ಈ ತರ ನಾನು ಚೇಂಜ್ ಮಾಡಬೇಕು. ನಾನು ಸೆಲೆಕ್ಟ್ ಮಾಡಬೇಕು ಯಾವ ಟೇಬಲ್ ಅಲ್ಲಿ ನಾನು ಈ ಫಾರ್ಮುಲಾ ಬರೀಬೇಕು ಅಂತ. ಈಗ ನೋಡಿ, ಕಸ್ಟಮರ್ ಟೇಬಲ್ ಅಲ್ಲಿ ಕಸ್ಟಮರ್ ನೇಮ್ ಇದೆ. ಈ ಕಸ್ಟಮರ್ ನೇಮ್ ಅನ್ನ ಅಪ್ಪರ್ ಕೇಸ್ ಅಥವಾ ಲೋವರ್ ಕೇಸ್ ಮಾಡಬೇಕು. ಇದೆಲ್ಲಾ ಈ ಏನಿದೆಯಲ್ಲ ಇದು ಸೆಲ್ಸ್, ಪ್ರತಿಯೊಂದು ನೇಮು ನನಗೆ ಚೇಂಜ್ ಆಗಬೇಕು. ನಾನೇನ್ ಮಾಡ್ತೀನಿ, ನ್ಯೂ ಕಾಲಮ್ ಅಂತ ಕ್ಲಿಕ್ ಮಾಡ್ತೀನಿ. ನ್ಯೂ ಕಾಲಮ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನನಗೆ ಇಲ್ಲೊಂದು ಹೊಸ ಕಾಲಮ್ ಬರುತ್ತೆ. ಓಕೆ, ಈಗ ನಾನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಹೊಸ ಕಾಲಮ್ ಕ್ರಿಯೇಟ್ ಆಯ್ತು. ನೋಡಿ, ಇದು ಕ್ಯಾಲ್ಕುಲೇಟೆಡ್ ಕಾಲಮ್. ನಾನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು ಫಾರ್ಮುಲಾ ಬಾರ್ ಎನೇಬಲ್ ಆಯ್ತು. ಮುಂಚೆ ಇರಲಿಲ್ಲ ಇದು, ಇವಾಗ ಇದು ಎನೇಬಲ್ ಆಯ್ತು. ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ಫಾರ್ಮುಲಾ ಬಾರ್ ಇದೆಯಲ್ಲ, ಇಲ್ಲಿ ಕಾಲಮ್ ಈಕ್ವಲ್ಸ್ ಅಂತ ಬರುತ್ತೆ. ಕಾಲಮ್ ಈಕ್ವಲ್ಸ್ ಅಂದ್ರೆ ನಾನು ಒಂದು ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಒಂದು ಕ್ಯಾಲ್ಕುಲೇಟೆಡ್ ಕಾಲಮ್ ಅನ್ನು. ಇಲ್ಲಿ ಎಕ್ಸೆಲ್ ನಾವೇನ್ ಮಾಡ್ತೀವಿ, ಈಕ್ವಲ್ಸ್ ಅಂತ ಡೈರೆಕ್ಟ್ ಆಗಿ ಫಾರ್ಮುಲಾ ಬಂದ್ಬಿಡ್ತೀವಿ. ಇಲ್ಲ ಆಗಲ್ಲ. ನಾವೇನ್ ಮಾಡಬೇಕು ಅಂದ್ರೆ ಇಲ್ಲಿ ನಾವೇ ಕಾಲಮ್ ಹೆಡರ್ಸ್ ಅನ್ನ ಕೊಡಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಅಪ್ಪರ್ ಕೇಸ್ ಅಲ್ಲಿ ಈ ಒಂದು ಕಸ್ಟಮರ್ ನೇಮ್ ಅನ್ನ ನಾನು ಚೇಂಜ್ ಮಾಡ್ತೀನಿ ಅಂದ್ರೆ ಕೇಸ್ ಚೇಂಜ್ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ, ಈ ತರ ಒಂದು ಕೊಡ್ತೀನಿ,
ಅಥವಾ ಈ ತರ ಕಸ್ಟಮರ್ ನೇಮ್ ಅಂಡರ್ಸ್ಕೋರ್ ಅಪ್ಪರ್ ಈ ತರ. ಈ ಒಂದು ಕಾಲಮ್ ನೇಮ್ ಇದೆಯಲ್ಲ, ಈ ಕಾಲಮ್ ನೇಮು ಅಷ್ಟೇ ನೀವು ತುಂಬಾ ಒಂದು ಹುಷಾರಾಗಿ ಬರೀಬೇಕು. ಇಲ್ಲದ ಏನ್ ಮಾಡ್ತಾರೆ, ಹೆಂಗಂದ್ರೆ ಹಂಗೆಲ್ಲ ಕೊಟ್ಬಿಡ್ತಾರೆ, ಕೊಡಕ್ ಹೋಗ್ಬೇಡಿ. ಇಲ್ಲಿ ನೋಡಿ ನಾನೇನ್ ಮಾಡಿದ್ದೀನಿ, ಇದು 1 ವರ್ಡ್ ಅಷ್ಟೇ ತಗೊಂಡಿದ್ದೀನಿ. ಅಂದ್ರೆ ಇಲ್ಲಿ ಸ್ಪೇಸ್ ಬೇಕಾದಾಗ ನಾನು ಏನ್ ಮಾಡಿದ್ದೀನಿ, ಅಂಡರ್ಸ್ಕೋರ್ ಅಂತ ಕೊಟ್ಟಿದ್ದೀನಿ. ಹಂಗಾರೆ ಸ್ಪೇಸ್ ಕೊಟ್ರೆ ತಗೊಳ್ಳಲ್ವಾ? ಖಂಡಿತ ತಗೊಳತ್ತೆ, ಹಿಂಗೂ ಕೊಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಕೆಲವೊಂದು ನೀವು ಈ ರೀತಿ ಸ್ಪೇಸ್ ಕೊಡೋದಾಗ್ಲಿ ಮತ್ತೆ ಒಂದಷ್ಟು ಸ್ಟೇಟ್ಮೆಂಟ್ ತರ ಒಂದು ದೊಡ್ಡ ಕಾಲಮ್ ನೇಮ್ ಕೊಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವು ನೆಕ್ಸ್ಟ್ ಇದೇ ಕಾಲಮ್ ಅನ್ನ ಬೇರೆ ಒಂದು ಟೇಬಲ್ ಅಲ್ಲೋ ಅಥವಾ ಬೇರೆ ಇನ್ನೊಂದು ಕಾಲಮ್ ಕ್ರಿಯೇಟ್ ಮಾಡ್ಬೇಕು, ರೆಫರ್ ಮಾಡಿದ್ರೆ ತುಂಬಾ ದೊಡ್ಡ ಕಾಲಮ್ ತರ ಬರುತ್ತದು, ಅಥವಾ ನಿಮ್ಗೆ ಸರಿಯಾಗಿ ಫಾರ್ಮುಲಾ ಬರೆಯೋದಿಕ್ ಆಗದೆ ಇರ್ಬೋದು. ಸೊ ಒಂದು ಒಳ್ಳೆ ಪ್ರಾಕ್ಟೀಸ್ ಏನಪ್ಪಾ ಅಂತಂದ್ರೆ, ಆದಷ್ಟು ಕಾಲಮ್ ನೇಮ್ ಅನ್ನ ಈ ರೀತಿ ಅಂದ್ರೆ ಒಂದೇ ವರ್ಡ್ ಅಲ್ಲಿ ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ, ಅಂದ್ರೆ ಅರ್ಥವಾಗುವ ತರ ಒಂದು ಕಾಲಮ್ ನೇಮ್ ಅನ್ನ ಕೊಡಬೇಕು. ಆಯ್ತಾ? ಈಕ್ವಲ್ಸ್ ಅಂತ ಕೊಡ್ತೀನಿ. ಈಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಈ ತರ ಒಂದು ಫಂಕ್ಷನ್ ನೇಮ್ ಕೊಡ್ತೀನಿ. ನಮ್ಗೆಲ್ಲ ಗೊತ್ತು ಎಕ್ಸೆಲ್ ಅಲ್ಲಿ ಕೂಡ ಅಪ್ಪರ್ ಮತ್ತೆ ಲೋವರ್ ಇದೆ. ಅಪ್ಪರ್ ಅಂತ ಕೊಟ್ಟೆ ನೋಡಿ, ಇಲ್ಲಿ ನಾನು ಟೈಪ್ ಮಾಡ್ಬೇಕಾದ್ರೆ ಒಂದು ಲಿಸ್ಟ್ ಆಫ್ ಫಾರ್ಮುಲಾಸ್ ಬರುತ್ತಿಲ್ಲ. ಇದು ಫಂಕ್ಷನ್ಸ್ ಏನಿದೆಲ್ಲ ಇದೆಲ್ಲ ಈ ತರ ಏನ್ ಬರುತ್ತಲ್ಲ ವಿಂಡೋ, ಇದಕ್ಕೆ ನಾವು ಇಂಟೆಲಿಸೆನ್ಸ್ ಅಂದ್ರೆ ಇಂಟೆಲಿಜೆಂಟ್ ಸೆನ್ಸರ್ ಅಂತ ಕರಿತೀವಿ. ಈಗ ಏನಾಯ್ತು ಅಂದ್ರೆ ನೋಡಿ, ನಾನು ಏನ್ ಕೊಡ್ತೀನಿ ಅದು ಫಿಲ್ಟರ್ ಆಗ್ತಾ ಹೋಗುತ್ತೆ. ಇವಾಗ ಅಪ್ಪರ್ ಅಂತ ಹಿಂಗ್ ಕೊಟ್ಟಿದ ತಕ್ಷಣ ಈ ತರ ನಂಗೆ ಫಂಕ್ಷನ್ ನೇಮ್ ಬರುತ್ತೆ. ಟ್ಯಾಬ್ ಯೂಸ್ ಮಾಡಿ, ಎಂಟರ್ ಯೂಸ್ ಮಾಡಬೇಡಿ, ಟ್ಯಾಬ್ ಯೂಸ್ ಮಾಡಿದ ತಕ್ಷಣ ನಮಗೆ ಈ ಫಂಕ್ಷನ್ ನೇಮ್ ಬರುತ್ತೆ, ಒಂದು ಬ್ರಾಕೆಟ್ ಓಪನ್ ಆಗುತ್ತೆ, ಅದ್ರೊಳಗೆ ಟೆಕ್ಸ್ಟ್ ಅಂತ ಬರುತ್ತೆ. ಇದಕ್ಕೆ ನಾವು ಪ್ಯಾರಾಮೀಟರ್ ಅಥವಾ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಈ ಪ್ಯಾರಾಮೀಟರ್ ಅಥವಾ ಆರ್ಗ್ಯುಮೆಂಟ್ಸ್ ಏನಿದೆಯಲ್ಲ, ಇದನ್ನ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕಾಲಮ್ ಅನ್ನ ರೆಫರ್ ಮಾಡ್ತೀನಿ ನೋಡಿ, ಕಸ್ಟಮರ್ ನೇಮ್ ಅಂತ ಕೊಡ್ತೀನಿ. ನನಗೆ ಕಾಲಮ್ ಲಿಸ್ಟ್ ಇಲ್ಲಿ ಬರ್ತಾ ಟೇಬಲ್ ಅಲ್ಲಿ ಇರೋದು ನೋಡಿ, ಇಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ನೇಮ್ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಟ್ಯಾಬ್ ಅಂತ ಕೊಟ್ರೆ ನೋಡಿ ಈ ರೀತಿ ಬರುತ್ತೆ. ಬ್ರಾಕೆಟ್ ಕ್ಲೋಸ್ ಮಾಡಿದ ತಕ್ಷಣ ನನಗೆ ಈ ಫಾರ್ಮುಲಾ ಕಂಪ್ಲೀಟ್ ಆಯ್ತು. ಆಯ್ತಾ? ಈಗ ನೋಡಿ ನಾನು ಎಂಟರ್ ಅಂತ ಕೊಡ್ತೀನಿ. ಎಂಟರ್ ಅಂತ ಕೊಟ್ರೆ ಕಮಿಟ್ ಅಂತ. ಕಮಿಟ್ ಅಂದ್ರೆ ನನಗೆ ಈ ಫಾರ್ಮುಲಾ ಮುಗೀತಿಲ್ಲಿಗೆ, ಅಂದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು, ರನ್ ಮಾಡಬೇಕು ಅಂತ. ನೋಡಿ ಇದು ಅಪ್ಪರ್ ಕೇಸ್ ಕನ್ವರ್ಟ್ ಆಗೋಯ್ತು. ಓಕೆ, ರೈಟ್. ನೆಕ್ಸ್ಟ್ ಬಂದು ಲೋವರ್ ಕೇಸ್. ಈಗ ಮತ್ತೆ ನಾ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಟೂಲ್ಸ್, ನ್ಯೂ ಕಾಲಮ್, ನನಗೆ ಇನ್ನೊಂದು ಕಾಲಮ್ ಕ್ರಿಯೇಟ್ ಆಗುತ್ತೆ. ಓಕೆ, ಇಲ್ಲಿ ಹೋಗ್ಬಿಟ್ಟು ಸೇಮ್ ನೇಮ್ ಅಂಡರ್ಸ್ಕೋರ್ ಈಕ್ವಲ್ಸ್ ಲೋವರ್ ಅಂತ ಕೊಡ್ತೀನಿ, ಕಸ್ಟಮರ್ ನೇಮ್ ಸೆಲೆಕ್ಟ್ ಮಾಡ್ಕೊತೀನಿ, ಕ್ಲೋಸ್ ಬ್ರಾಕೆಟ್ ಎಂಟರ್. ನೋಡಿ ನನ್ಗೆ ಇವಾಗ ಲೋವರ್ ಕೇಸ್ ಬರುತ್ತೆ. ಸೊ ನಾನು ಇವಾಗ ಇಲ್ಲಿ ಫಾರ್ಮುಲಾ ಬರೆದಾಗ ನಿಮ್ಗೆ ತಲೆಯಲ್ಲಿ ಒಂದು ಕ್ವಶನ್ ಬರ್ಬೋದು. ನಿನ್ನೆ ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಕೂಡ ಅಪ್ಪರ್ ಕೇಸ್ ಮತ್ತೆ ಲೋವರ್ ಕೇಸ್ ಚೇಂಜ್ ಮಾಡ್ಕೊಂಡ್ವಿ, ಇಲ್ಲೂ ಕೂಡ ನಾವು ಲೋವರ್ ಕೇಸ್ ಮತ್ತೆ ಅಪ್ಪರ್ ಕೇಸ್ ಬರ್ತಿದೆ. ಸೊ ನಾವು ಪವರ್ ಕ್ವೆರಿ ಎಡಿಟರ್ ಯೂಸ್ ಮಾಡ್ಬೇಕಾ ಅಥವಾ ಡ್ಯಾಕ್ಸ್ ಫಂಕ್ಷನ್ ಯೂಸ್ ಮಾಡ್ಬೇಕಾ ಅಂತ. ಓಕೆ ನೋಡಿ, ನಿಮಗೆ ಒಂದು ಪ್ರಾಬ್ಲಮ್ ಇದ್ರೆ ಎಷ್ಟೊಂದು ಸೊಲ್ಯೂಷನ್ಸ್ ಬರುತ್ತೆ. ನಾವು ಡಿಸೈಡ್ ಮಾಡಬೇಕು ಯಾವ ಒಂದು ಸೊಲ್ಯೂಷನ್ಸ್ ತಗೋಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನಾನು ಪವರ್ ಕ್ವೆರಿ ಎಡಿಟರ್ ಅಲ್ಲಿ ಇದನ್ನ ಚೇಂಜ್ ಮಾಡ್ಕೋತೀನಿ ಅಂತ, ಖಂಡಿತವಾಗೂ ಮಾಡಿ, ತೊಂದರೆ ಇಲ್ಲ. ಇಲ್ಲ ನಾನು ಈ ಏನೋ ಡೆಸ್ಕ್ಟಾಪ್ ಅಲ್ಲಿ ಫಾರ್ಮುಲಾನೇ ಬರೀತೀನಿ, ಡ್ಯಾಕ್ಸ್ ಫಂಕ್ಷನ್ಸ್ ಬರದೆ ನಾನು ಇದನ್ನ ಚೇಂಜ್ ಮಾಡ್ತೀನಿ ಅಂತ, ಅದನ್ನೂ ಓಕೆ. ನೀವು ಯಾವ ರೀತಿ ಬರೆದ್ರು ಏನೂ ಪ್ರಾಬ್ಲಮ್ ಇಲ್ಲ, ಯಾವ ರೀತಿ ಬೇಕಾದ್ರೂ ಬರೀಬೋದು. ಆದ್ರೆ ಕೆಲವು ಟೈಮ್ ಆಯ್ತಾ, ಈ ರೀತಿ ನನಗೆ ಕೆಲವೊಂದೆಲ್ಲ ಸಣ್ಣ ಪುಟ್ಟ ಚೇಂಜಸ್ ಅಥವಾ ಏನೋ ಒಂದು ಮಾಡಿಫಿಕೇಶನ್ ಮಾಡ್ಬೇಕಂದ್ರೆ ದಯವಿಟ್ಟು ಪವರ್ ಕ್ವೆರಿ ಎಡಿಟರ್ ಯೂಸ್ ಮಾಡಿ. ಯಾತಕ್ಕೆ ಅಂತ ಹೇಳ್ತೀನಿ, ಈ ಡ್ಯಾಕ್ಸ್ ಫಂಕ್ಷನ್ಸ್ ನಾವು ಎಷ್ಟು ಜಾಸ್ತಿ ಬರಿತೀವಿ ಅಷ್ಟು ನಮಗೆ ಪ್ರಾಸೆಸ್ ಸ್ಲೋ ಆಗುತ್ತೆ. ಅಂದ್ರೆ ನಾವು ಡ್ಯಾಶ್ ಬೋರ್ಡ್ ಬರೆದಾಗ ಎಲ್ಲ ಕ್ಯಾಲ್ಕುಲೇಷನ್ಸ್ ಆಗುತ್ತೆ, ಕ್ವೈರೀಸ್ ಬಂದು ಫಾಸ್ಟ್ ರನ್ ಆಗುತ್ತೆ. ನಾನು ಡೇಟಾ ಅಪ್ಡೇಟ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ರನ್ ಆಗ್ಬಿಡುತ್ತೆ. ಬಟ್ ಇದು ಹಂಗಲ್ಲ, ಇದೇನಂದ್ರೆ ಪ್ರತಿ ಸಲ ಅದು ಕ್ಯಾಲ್ಕುಲೇಷನ್ಸ್ ಆಗ್ತಾ ಇರುತ್ತೆ. ಸೊ ನೀವು ಸಿಚುವೇಶನ್ ನೋಡಿಕೊಂಡು ನೀವು ಡಿಸೈಡ್ ಮಾಡಬೇಕು, ನಾನು ಡ್ಯಾಕ್ಸ್ ಅಲ್ಲಿ ಮಾಡಿಫಿಕೇಶನ್ ಮಾಡಬೇಕಾ ಅಥವಾ ಕ್ವೇರಿಯಲ್ಲಿ ಮಾಡಿಫಿಕೇಶನ್ ಮಾಡ್ಬೇಕಂತ. ಯಾವ್ದು ಬರೆದ್ರೂ ತೊಂದರೆ ಇಲ್ಲ, ಬಟ್ ಆದಷ್ಟು
ಅಕಸ್ಮಾತ್ ಏನಾದರೂ ಪವರ್ ಕ್ವೆರೀಸ್ ಅಲ್ಲೇ ಎಡಿಟ್ ಮಾಡೋ ಥರ ಇದ್ರೆ ಅಲ್ಲೇ ಎಡಿಟ್ ಮಾಡಿ, ಅದರಿಂದ ಸ್ವಲ್ಪ ಫಾಸ್ಟ್ ಆಗುತ್ತೆ. ಇಲ್ಲಿ ಬರೆಯೋದ್ರಿಂದ ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಆಗೋದ್ರಿಂದ ಸ್ವಲ್ಪ ನಿಮ್ಮ ಡ್ಯಾಶ್ ಬೋರ್ಡ್ ಪ್ರಾಸೆಸಿಂಗ್ ಸ್ಲೋ ಆಗ್ಬೋದು ಅಷ್ಟೇ. ಓಕೆನಾ, ಫೈನ್. ಸೊ ಇದು ಲೋವರ್ ಕೇಸ್ ಮತ್ತೆ ಅಪ್ಪರ್ ಕೇಸ್. ಇಷ್ಟೆಲ್ಲ ಟೆಕ್ಸ್ಟ್ ಫಂಕ್ಷನ್ಸ್, ತುಂಬಾ ಟೆಕ್ಸ್ಟ್ ಫಂಕ್ಷನ್ಸ್ ಇದೆ. ನೆಕ್ಸ್ಟ್ ಬಂದು ಸಪೋಸ್ ಪ್ರಾಡಕ್ಟ್ ಟೇಬಲ್ ಹೋಗೋಣ. ಓಕೆ, ಸೊ ನಾವು ಒಂದು ಎಕ್ಸಾಂಪಲ್ ತಗೊಂಡಿದ್ವಿ. ಏನಂದ್ರೆ ಈ ಪ್ರಾಡಕ್ಟ್ ಐಡಿಯಲ್ಲಿ OFF ಫಸ್ಟ್ ಪಾರ್ಟ್ ಮತ್ತೆ PA ಸೆಕೆಂಡ್ ಪಾರ್ಟ್ ಮತ್ತೆ ಲಾಸ್ಟ್ 8 ಕ್ಯಾರೆಕ್ಟರ್ಸ್ ಅನ್ನ ಸಪರೇಟ್ ಮಾಡಬೇಕು, ಅಂದ್ರೆ ಸ್ಪ್ಲಿಟ್ ಮಾಡಬೇಕು. ಸೊ ಇಂಥ ಒಂದು ಆಪ್ಷನ್ ಅಂದ್ರೆ ನನಗೆ ಈ ಪ್ರಾಡಕ್ಟ್ ಐಡಿಯನ್ನ 3 ಡಿಫ್ರೆಂಟ್ ಕಾಲಮ್ ಸ್ಪ್ಲಿಟ್ ಮಾಡಬೇಕು ಅಂತಂದಾಗ ನನಗೆ ಲೆಫ್ಟ್, ಮಿಡ್ ಮತ್ತೆ ರೈಟ್ ಅನ್ನೋ ಆಪ್ಷನ್ ಬರುತ್ತೆ. ಅದನ್ನ ನಾನು ಹೆಂಗ್ ಮಾಡೋದು ನೋಡಿ, ನ್ಯೂ ಕಾಲಮ್ ಅಂತ ಕೊಡ್ತೀನಿ. ನ್ಯೂ ಕಾಲಮ್ ಅಂತ ಕೊಟ್ಟಾಗ ನಂಗೆ ಹೊಸ ಕಾಲಮ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಹೊಸ ಕಾಲಮ್ ಅಂತ ಕ್ರಿಯೇಟ್ ಆಯ್ತು. ಓಕೆನಾ, ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, OFF ಅಲ್ವಾ, ಇದಕ್ಕೆ ಕ್ಯಾಟಗರಿ ID ಅಂತ ಕೊಟ್ಬಿಡ್ತೀನಿ. ಆಯ್ತಾ, ಈಕ್ವಲ್ಸ್ ಲೆಫ್ಟ್ ಆಫ್ ನೋಡಿ ಪ್ರಾಡಕ್ಟ್ ID, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಕಾಮ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನಾನು ಏನ್ ಮಾಡ್ತೀನಿ 3 ಅಂತ ಕೊಡ್ತೀನಿ. ಎಂಟರ್ ನೋಡಿ, ಫಸ್ಟ್ 3 ಕ್ಯಾರೆಕ್ಟರ್ಸ್ ನನಗೆ ಇಲ್ಲಿ ಬರುತ್ತೆ. ರೈಟ್, ನೆಕ್ಸ್ಟ್ ನ್ಯೂ ಕಾಲಮ್, ಮಧ್ಯದಲ್ಲಿರುವಂತ 2 ವರ್ಡ್ ನನಗೆ 2 ಕ್ಯಾರೆಕ್ಟರ್ಸ್ ನನಗೆ ಬರಬೇಕು. ಸೊ ಇಲ್ಲಿ ನಾನು ಕೌಂಟ್ ಮಾಡಬೇಕು, 1 2 3 4 5. ಆಯ್ತಾ, ಮಧ್ಯದಲ್ಲಿ ಇರುವಂತದ್ದು ಪ್ರಾಡಕ್ಟ್ ID ಅಂತ ನಾವು ಕೊಟ್ಟಿದ್ದೀವಿ, ಪ್ರಾಡಕ್ಟ್ ಕೋಡ್ ಅಂತ. ಈಕ್ವಲ್ಸ್ ಮಿಡ್ ಆಫ್ ಪ್ಯಾರಾಮೀಟರ್ ನೋಡಿ, ನೋಡಿ ಟೆಕ್ಸ್ಟ್ ಅಂತಿದೆ, ನಾನೇನ್ ಮಾಡ್ತೀನಿ ಪ್ರಾಡಕ್ಟ್ ID ತಗೋತೀನಿ. ಕಾಮ ಸ್ಟಾರ್ಟಿಂಗ್ ಪೊಸಿಷನ್ ನಾನು ಇಲ್ಲಿ ಏನಿಸಿದೆ ಅಂದ್ರೆ 5ನೇ ಪೊಸಿಷನ್ ಇಂದ 2 ಕ್ಯಾರೆಕ್ಟರ್ಸ್ ನನಗೆ ಬೇಕು. ನಂಬರ್ ಆಫ್ ಕ್ಯಾರೆಕ್ಟರ್ಸ್ 8 ನೋಡಿ, ಮಧ್ಯದಲ್ಲಿರುವಂತ 2 ಕ್ಯಾರೆಕ್ಟರ್ ನಿಮ್ಗೆ ಇಲ್ಲಿ ಬರುತ್ತೆ. ರೈಟ್, ಓಕೆ. ನೆಕ್ಸ್ಟ್ ಇನ್ನೂ ಒಂದು ಕಾಲಮ್ ಅನ್ನ ತಗೋತೀನಿ. ಆಯ್ತಾ, ಇಲ್ಲಿ ಹೋಗ್ಬಿಟ್ಟು ನಾನು ಪ್ರಾಡಕ್ಟ್ ID ಈಕ್ವಲ್ಸ್ ರೈಟ್ ಆಫ್ ಪ್ರಾಡಕ್ಟ್ ID ಕಾಮ ಎಷ್ಟು ಕ್ಯಾರೆಕ್ಟರ್, 8 ಕ್ಯಾರೆಕ್ಟರ್ಸ್ ತಗೋತೀನಿ. ಎಂಟರ್ ನೋಡಿ, ನನ್ಗೆ ಇವಾಗ ಇಲ್ಲಿ 3 ಡಿಫ್ರೆಂಟ್ ಕಾಲಮ್ಸ್ ಇದು ಸ್ಪ್ಲಿಟ್ ಆಗಿ ಬರುತ್ತೆ. ಸೊ ಈ ರೀತಿ ನಾನು ಟೆಕ್ಸ್ಟ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಬೋದು. ಇದು ಬಿಟ್ಟು ಇನ್ನೂ ಇದೆಯಾ, ಇನ್ನೂ ತುಂಬಾ ಇದೆ. ಅಂದ್ರೆ ಟೆಕ್ಸ್ಟ್ ಫಂಕ್ಷನ್ಸ್ ತುಂಬಾ ಇದಾವೆ. ಇವಾಗ ನನ್ಗೆ ಯಾವ್ದೆಲ್ಲ ಟೆಕ್ಸ್ಟ್ ಫಂಕ್ಷನ್ಸ್ ಇದೆ ನೀವು ಹೇಳ್ಕೊಡೋದು ಅಷ್ಟೇ ಸಾಕ. ಇವಾಗ 250ಕ್ಕೂ ಹೆಚ್ಚು ಈ ಒಂದು ಡ್ಯಾಕ್ಸ್ ಫಂಕ್ಷನ್ಸ್ ಇದಾವೆ. ಆಯ್ತಾ, ಎಲ್ಲ ಹೇಳ್ಕೊಡ್ಬೇಕು ಅಂದ್ರೆ, ಎಲ್ಲಾದು ಕಲಿಬೇಕು ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಅಂದ್ರೂ 1 ವಾರದಿಂದ 1 2 ವಾರದವರೆಗೂ ಆಗ್ಬಿಡುತ್ತೆ ಬರೀ ಡ್ಯಾಕ್ಸ್ ಫಂಕ್ಷನ್ಸ್ ಕಲಿಯೋಕೆ. ಮತ್ತೆ ಎಲ್ಲಿ ಸಿಗುತ್ತೆ ಇದೆಲ್ಲ ನೋಡಿ, ಅಕಸ್ಮಾತ್ ಆಗಿ ನಿಮ್ಗೆ ಏನಾದ್ರು ಡ್ಯಾಕ್ಸ್ ಫಂಕ್ಷನ್ಸ್ ಅನ್ನ ಕಂಪ್ಲೀಟ್ ಆಗಿ ನಾನು ಕಲಿಬೇಕು, ಅಥವಾ ಅಕಸ್ಮಾತ್ ಆಗಿ ಏನೋ ನನಗೊಂದು ಪ್ರಾಬ್ಲಮ್ ಬಂತು, ಯಾವುದೋ ಒಂದು ಫಾರ್ಮುಲಾ ಯೂಸ್ ಮಾಡಬೇಕು, ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಡ್ಯಾಕ್ಸ್ ರೆಫರೆನ್ಸ್ ಪವರ್ BI ಅಂತ ಒಂದು ವೆಬ್ಸೈಟ್ ಇದೆ. ಇದು ಒಂದು ಮೈಕ್ರೋಸಾಫ್ಟ್ ಅವ್ರನ್ನೇ ನೋಡಿ, ಡೇಟಾ ಅನಾಲಿಸಿಸ್ ಎಕ್ಸ್ಪ್ರೆಷನ್ಸ್ ರೆಫರೆನ್ಸ್. ಬೇಕಿದ್ರೆ ಈ ಇಲ್ಲಿ ಜಸ್ಟ್ ಕೊಟ್ರೆ ಸಾಕಿದ್ ಬರುತ್ತೆ. ಇಲ್ಲಿ ನೋಡಿ ಎಲ್ಲಾ ಡ್ಯಾಕ್ಸ್ ಫಂಕ್ಷನ್ಸ್ ಇಲ್ಲಿ ಸಿಗುತ್ತೆ ನಿಮ್ಗೆ. ಆಯ್ತಾ, ನೋಡಿ ಇಲ್ಲಿ ಹೋಗ್ಬಿಟ್ಟು ಡ್ಯಾಕ್ಸ್ ಫಂಕ್ಷನ್ಸ್ ಅಂತಿದೆ, ನಾನು ಕ್ಲಿಕ್ ಮಾಡಿದ್ರೆ ನನಗೆ ಇದು ರೆಫರೆನ್ಸ್ ಬರುತ್ತೆ. ಓಕೆನಾ, ಇಲ್ಲಿ ನೋಡಿ ಎಲ್ಲಾ ಡ್ಯಾಕ್ಸ್ ಫಂಕ್ಷನ್ಸ್ ನಿಮ್ಗೆ ಈ ಒಂದು ವೆಬ್ಸೈಟ್ ಅಲ್ಲೇ ಇರುತ್ತೆ. ಇಲ್ಲಿ ನಾನು ಸ್ಕ್ರಾಲ್ ಮಾಡ್ತೀನಿ, ಸ್ಕ್ರಾಲ್ ಮಾಡ್ಬಿಟ್ಟು ಟೆಕ್ಸ್ಟ್ ಫಂಕ್ಷನ್ಸ್ ಇದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ನೋಡಿ ಎಲ್ಲಾ ಟೆಕ್ಸ್ಟ್ ಫಂಕ್ಷನ್ಸ್ ಇಲ್ಲಿದೆ. ನೋಡಿ ಇಷ್ಟು ಟೆಕ್ಸ್ಟ್ ಫಂಕ್ಷನ್ಸ್. ಸೊ ನಾನು ಏನ್ ವಿಡಿಯೋ ಮಾಡಿದ್ದೀನಿ ಅದರಲ್ಲೆಲ್ಲ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಇವಾಗ ನಾವು ಅಪ್ಪರ್ ಕೇಸ್ ಅಥವಾ ಲೋವರ್ ಕೇಸ್ ಅನ್ನ ನೋಡ್ತೀವಿ ಅಲ್ವಾ. ಇಲ್ಲೋಗ್ಬಿಟ್ಟು ನಾ ಏನ್ ಮಾಡ್ತೀನಿ ನೋಡಿ, ಲೋವರ್ ಅಂತಿದ್ರೆ ಅದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನೋಡಿ ಈ ವೆಬ್ಸೈಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ನೋಡಿ ಲೋವರ್ಗೆ ಹೋಗ್ತೀನಿ, ಹೋದ್ರೆ ಅದು ಸಿಂಟೆಕ್ಸ್ ತೋರಿಸುತ್ತೆ.
ಆ ಪ್ಯಾರಾಮೀಟರ್ ಎಕ್ಸ್ಪ್ಲನೇಷನ್ ಕೊಡುತ್ತೆ. ಅದಾದ್ಮೇಲೆ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿರುತ್ತೆ. ಆಯ್ತಾ? ನೆಕ್ಸ್ಟ್ ಸಪೋಸ್ ಇಲ್ಲಿ ಹೋಗ್ಬಿಟ್ಟು ಬೇರೆ ಇನ್ನೊಂದು ತಗೊಂಡಿದ್ದೆ, ಯಾವ್ದು ಮಾಡಿದ್ವಿ ನಾವು? ಓಕೆ, ರೈಟ್ ಅಥವಾ ಮಿಡ್ ತಗೊಳ್ಳೋಣ. ಮಿಡ್ ಇಲ್ಲಿ ನೋಡಿ, ಮಿಡ್ ಈ ಫಂಕ್ಷನ್ ನಾವು ಮಾಡಿದಿಲ್ವಾ ನೋಡಿ, ಮಿಡ್ ಅದಕ್ಕೆ ನಾವು ತಗೊಂಡಿರೋ ಪ್ಯಾರಾಮೀಟರ್ಸ್ ಮತ್ತು ಅದು ಎಕ್ಸ್ಪ್ಲನೇಷನ್. ಆಯ್ತಾ? ನಾನು ಸ್ಕ್ರಾಲ್ ಮಾಡಿದ್ರೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿರುತ್ತೆ, ಎಕ್ಸಾಂಪಲ್ ಕೂಡ ಇಲ್ಲಿರುತ್ತೆ. ಸೊ ಈ ರೀತಿ ನನಗೆ ಅಕಸ್ಮಾತ್ ಏನಾದ್ರು ಇನ್ನೂ ಹೆಚ್ಚಿಗೆ ಕಲಿಬೇಕು ಅಂತಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ನೋಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ನಾನು 38 ವಿಡಿಯೋಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಕ್ಕೆ ಟ್ರೈ ಮಾಡಿ, ಇನ್ನೂ ತುಂಬಾ ಇದ್ದಾವೆ. ಅದನ್ನ ನಾನು ನೆಕ್ಸ್ಟ್ ಟೈಮ್ ಇಂದ ನಾನು ಮಾಡಿ ಪೋಸ್ಟ್ ಮಾಡ್ತೀನಿ. ಓಕೆ, ರೈಟ್. ನೆಕ್ಸ್ಟ್ ಇನ್ನು ಕೆಲವೊಂದು ಟೆಕ್ಸ್ಟ್ ಫಂಕ್ಷನ್ಸ್, ಇಂಪಾರ್ಟೆಂಟ್ ಟೆಕ್ಸ್ಟ್ ಫಂಕ್ಷನ್ಸ್ ಅನ್ನ ಮುಗಿಸೋಣ. ಇದಾದ್ಮೇಲೆ ರೀಪ್ಲೇಸ್ ಅಥವಾ ಸಬ್ಸ್ಟಿಟ್ಯೂಟ್ ಅಂತ ಬರುತ್ತೆ. ಏನಿದು ರೀಪ್ಲೇಸ್ ಮತ್ತೆ ಸಬ್ಸ್ಟಿಟ್ಯೂಟ್? ಇದೇ ಪ್ರಾಡಕ್ಟ್ ಕಾಲಮ್ ಅಲ್ಲೇ ತಗೋಣ. ಆಯ್ತಾ? ಈ ಪ್ರಾಡಕ್ಟ್ ಐಡಿಯಲ್ಲಿ ನನಗೆ ಓಕೆ, ಇಲ್ಲಿ ಹೈಫನ್ಸ್ ಇದೆ, ಇಲ್ಲಿ 2 ಹೈಫನ್ ಇದೆ. ಈ 2 ಹೈಫನ್ ಬಂದು ನನಗೆ ಸ್ಲ್ಯಾಶ್ ಆಗ್ಬೇಕು ಅಥವಾ ಬೇರೆ ಇನ್ನೊಂದು ಯಾವುದೋ ಕ್ಯಾರೆಕ್ಟರ್ ಆಗ್ಬೇಕು. ನೋಡಿ, ಇಲ್ಲಿ ಹೈಫನ್ ಇದೆಯಲ್ಲ, ಅದು ಚೇಂಜ್ ಆಗ್ಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್ ಅಂತ ತಗೋತೀನಿ. ಹೊಸ ಕಾಲಮ್ ಅಂತ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಪ್ರಾಡಕ್ಟ್ ಸ್ಲ್ಯಾಶ್, ಆಯ್ತಾ? ಕಾಲಮ್ ಹೆಡರ್ ಅನ್ನ ನೀವು ಏನ್ ಬೇಕಾದ್ರೂ ಕೊಡ್ಬೋದು, ಬಟ್ ಅದು ಮೀನಿಂಗ್ಫುಲ್ ಆಗಿ ಕೊಡಿ ಅಷ್ಟೇ. ಸಬ್ಸ್ಟಿಟ್ಯೂಟ್ ಇದೆಲ್ಲ ಒಂದು ಎಕ್ಸೆಲ್ ಅಲ್ಲೂ ಇದೆ. ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ಆದಷ್ಟು ಎಕ್ಸೆಲ್ ಅನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಲೀಟ್ ಎಕ್ಸೆಲ್ ಫ್ರೀ ಇದೆ, ಪವರ್ BI ಕಂಪ್ಲೀಟ್ ಫ್ರೀ ಇದೆ, ಸರಿನಾ? ಟೆಕ್ಸ್ಟ್ ಪ್ರಾಡಕ್ಟ್ ಐಡಿ, ಆಯ್ತಾ? ಓಲ್ಡ್ ಟೆಕ್ಸ್ಟ್ ಅಂತ ಕೇಳುತ್ತೆ. ಏನ್ ಓಲ್ಡ್ ಟೆಕ್ಸ್ಟ್? ಹೈಫನ್, ಡಬಲ್ ಕೋಟ್, ಹೈಫನ್, ಕಾಮ. ನ್ಯೂ ಟೆಕ್ಸ್ಟ್, ಹೊಸ ಟೆಕ್ಸ್ಟ್, ನನಗೆ ಸ್ಲ್ಯಾಶ್ ಆಗ್ಬೇಕು ಅಥವಾ ಬೇರೆ ಇನ್ನೊಂದು ಏನೋ ಮಾಡ್ಬೋದು. ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡ್ತೀನಿ. ನೋಡಿ, ಇವಾಗ ಆ ಪ್ರಾಡಕ್ಟ್ ಐಡಿ ಹೈಫನ್ ಬದಲು ಸ್ಲ್ಯಾಶ್ ಆಗ್ಬಿಡುತ್ತೆ. ಓಕೆನಾ? ರೈಟ್. ಇವಾಗ ನಾನು ಮತ್ತೆ ಇಲ್ಲಿ ಹೋಗ್ಬಿಟ್ಟು ಎಡಿಟ್ ಮಾಡ್ತೀನಿ, ಈ ಬ್ರಾಕೆಟ್ ತೆಗೆದ್ಬಿಡ್ತೀನಿ. ಇಲ್ಲಿ ನೋಡಿ, ಇವಾಗ ಕಾಮ, ಪ್ಯಾರಾಮೀಟರ್ ನೋಡೋಣ. ಫಸ್ಟ್ ಟೆಕ್ಸ್ಟ್ ಪ್ರಾಡಕ್ಟ್ ಐಡಿ ಕೊಟ್ಟೆ, ಓಲ್ಡ್ ಟೆಕ್ಸ್ಟ್ ಹೈಫನ್ ಕೊಟ್ಟೆ, ನ್ಯೂ ಟೆಕ್ಸ್ಟ್ಗೆ ಸ್ಲ್ಯಾಶ್ ಅಂತ ಕೊಟ್ಟೆ. ಬಟ್ ನಾನು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಟ್ಟೆ, ನನ್ನ ಫಾರ್ಮುಲಾ ವರ್ಕ್ ಆಗೋಯ್ತು. ಈಗ ನೋಡಿ, ನಾನು ಸ್ಲ್ಯಾಶ್ ಕೊಡಲ್ಲ, ಸುಮ್ಮನೆ ಹಿಂಗೆ ಕ್ಲೋಸ್ ಮಾಡ್ತೀನಿ, ಎಂಟರ್ ಅಂತ ಕೊಟ್ರೆ ಎರರ್ ಬರುತ್ತೆ. ರೈಟ್? ಏನಕ್ಕೆ ಎರರ್ ಬರುತ್ತೆ ಅಂತ ನಾನು ಹೇಳ್ತೀನಿ. ಈಗ ಇಲ್ಲಿ ಹೋಗ್ಬಿಟ್ಟು ನೀವು ಪ್ಯಾರಾಮೀಟರ್ ಅಬ್ಸರ್ವ್ ಮಾಡಿ. ಟೆಕ್ಸ್ಟ್, ಓಲ್ಡ್ ಟೆಕ್ಸ್ಟ್, ನ್ಯೂ ಟೆಕ್ಸ್ಟ್. ನಾನು ನ್ಯೂ ಟೆಕ್ಸ್ಟ್ ಕೊಟ್ಟಿರಲಿಲ್ಲ, ಅದಕ್ಕೆ ಎರರ್ ಬರ್ತಿತ್ತು, ನ್ಯೂ ಟೆಕ್ಸ್ಟ್ ಕೊಟ್ಟೆ. ಈಗ ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ನನಗೆ ಫಾರ್ಮುಲಾ ಕ್ಲೋಸ್ ಆಯ್ತು, ಎಂಟರ್ ಅಂತ ಕೊಡ್ತೀನಿ. ಬಟ್ ಇಲ್ಲಿ ನೋಡಿ, ಕಾಮ ಅಂತ ಕೊಟ್ರೆ ನಂಗೆ ಇನ್ನೂ ಒಂದು ಪ್ಯಾರಾಮೀಟರ್ ಇತ್ತು, ನಾನು ಕೊಟ್ಟಿಲ್ಲ ಅಂದ್ರೂ ನಂಗೆ ಎರರ್ ಬರಲಿಲ್ಲ. ಬಟ್ ಅದೇ ನ್ಯೂ ಟೆಕ್ಸ್ಟ್ಗೆ ನಾನು ಕೊಟ್ಟಿಲ್ಲ ಅಂದ್ರೆ ಎರರ್ ಬಂತು. ಸೊ ಇದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಇದೇನಂದ್ರೆ ತುಂಬಾ ಜನ ಇಗ್ನೋರ್ ಮಾಡ್ಬಿಡ್ತಾರೆ, ಬಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವುದೇ ಫಾರ್ಮುಲಾ ಆಗಲಿ ಇಲ್ಲಿ ಸ್ಕ್ವೇರ್ ಬ್ರಾಕೆಟ್ ಇರುತ್ತೆ ನೋಡಿ, ಇದು ಬಂದು ಆಪ್ಷನಲ್ ಪ್ಯಾರಾಮೀಟರ್ ಅಂತ ಕರೀತಾರೆ, ಅಥವಾ ಆಪ್ಷನಲ್ ಆರ್ಗ್ಯುಮೆಂಟ್ಸ್ ಅಂತ ಕರೀತಾರೆ. ಈ ಆಪ್ಷನಲ್ ಇದೆಯಲ್ಲ, ಇದನ್ನ ನಾನು ಕೊಟ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಸಪೋಸ್ ಇನ್ಸ್ಟೆನ್ಸ್ ನಂಬರ್ ನಾನೇನ್ ಮಾಡ್ತೀನಿ, 1 ಅಂತ ಕೊಡ್ತೀನಿ, ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ಇದೇನಾಗುತ್ತೆ, ನಾನು 1 ಅಂತ ಕೊಟ್ರೆ ನೋಡಿ, ಎಂಟರ್ ಅಂತ ಕೊಡ್ತೀನಿ. ಇದು ಎಂಟರ್ ಅಂತ ಕೊಟ್ಟಾಗ ನೋಡಿ, ಫಸ್ಟ್ ಹೈಫನ್ ಏನಿದೆ ಅದು ಮಾತ್ರ ಸ್ಲ್ಯಾಶ್ ಆಗುತ್ತೆ, ಸೆಕೆಂಡ್ ಇದು ಹಾಗೆ ಉಳ್ಕೊಡುತ್ತೆ. ಅಂದ್ರೆ ಈ ಇನ್ಸ್ಟೆನ್ಸ್ ನಂಬರ್ ನನಗೆ ಯಾವ ಒಂದು ಡಿಲಿಮಿಟರ್ ಇದೆಯಲ್ಲ, ಅಥವಾ ಯಾವ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಅದು ಚೇಂಜ್ ಆಗ್ಬೇಕು ಅಂತ ನಾನಿಲ್ಲಿ ಸ್ಪೆಸಿಫೈ ಮಾಡ್ಬೋದು ಇನ್ಸ್ಟೆನ್ಸ್ ನಂಬರ್ ಅಲ್ಲಿ. ಕೊಟ್ಟಿಲ್ಲ ಅಂದ್ರೆ ಆ ಸೆಲ್ ಅಲ್ಲಿ ಇರುವಂತ ಎಲ್ಲಾ ಕ್ಯಾರೆಕ್ಟರ್ಸ್ ಕೂಡ ರೀಪ್ಲೇಸ್ ಆಗ್ಬಿಡುತ್ತೆ. ಇದು ಸಬ್ಸ್ಟಿಟ್ಯೂಟ್. ನೋಡಿ, ಎಕ್ಸೆಲ್ ಅಲ್ಲೂ ಇದೆ ಸಬ್ಸ್ಟಿಟ್ಯೂಟ್. ಇಲ್ಲಿ ಹೋಗ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು 1 2 3 ಓಕೆ ನೋಡಿ, ಈಕ್ವಲ್ಸ್ ಸಬ್ಸ್ಟಿಟ್ಯೂಟ್. ಇಲ್ಲೂ ಕೂಡ ನಿಮ್ಗೆ ಈ ಪ್ಯಾರಾಮೀಟರ್ ನೋಡ್ಬೋದು. ಟೆಕ್ಸ್ಟ್ ಇದು ತಗೋತೀನಿ, ಓಲ್ಡ್ ಟೆಕ್ಸ್ಟ್ ಹೈಫನ್ ಸ್ಲ್ಯಾಶ್. ನೋಡಿ, ಇಲ್ಲಿ
ಸ್ಕ್ವೇರ್ ಬ್ರಾಕೆಟ್ ಇದೆ. ಪ್ರತಿ ಒಂದು ಎಲ್ಲೇ ನಿಮ್ಗೆ ಸ್ಕ್ವೇರ್ ಬ್ರಾಕೆಟ್ ಇದ್ರು ಅದು ಆಪ್ಷನಲ್, ನೀವು ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ, ಕೊಟ್ಟರು ನಡೆಯುತ್ತೆ. ಅಂದ್ರೆ ನಿಮ್ಗೆ 1 ಅಂತ ಕೊಟ್ಟರು ನೋಡಿ, ಫಸ್ಟ್ ಮಾತ್ರ ಸ್ಲಾಶ್ ಈ ರೀತಿ. ಓಕೆನಾ? ಸೊ ಪವರ್ ಬಿ ಐ ಮತ್ತೆ ಎಕ್ಸೆಲ್ ಅಲ್ಲಿ ಯಾವುದೇ ಪ್ಯಾರಾಮೀಟರ್ ಸ್ಕ್ವೇರ್ ಬ್ರಾಕೆಟ್ ಇದ್ರೆ ಅದನ್ನ ನೀವು ಇಗ್ನೋರ್ ಮಾಡಬಹುದು. ಇಲ್ಲ ಅಂದ್ರೆ ಪ್ರತಿ ಒಂದು ಪ್ಯಾರಾಮೀಟರ್ಗೂ ವ್ಯಾಲ್ಯೂಸ್ ಅನ್ನ ಕೊಡಬೇಕು. ಸರಿನಾ? ನೆಕ್ಸ್ಟ್ ನ್ಯೂ ಕಾಲಮ್, ಇನ್ನೊಂದು ಕಾಲಮ್ ಅಂತ ತಗೋಣ. ಇಲ್ಲಿ ನನಗೆ ಮಧ್ಯದಲ್ಲಿ 2 ಕ್ಯಾರೆಕ್ಟರ್ಸ್ ಇದೆ. ಪಿ ಎ ನೀವು ಹಂಗೆ ಸ್ಕ್ರಾಲ್ ಮಾಡಿದ್ರೆ ನೋಡಿ, ಬಿ ಐ ಅಂತಿದೆ, ಎಸ್ ಟಿ ಅಂತಿದೆ, ಎ ಪಿ ಅಂತಿದೆ, ಇ ಎನ್, ಎಂ ಎ, ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ. ನನಗೆ ಈ ಮಧ್ಯದಲ್ಲಿರ್ತಕ್ಕಂಥ ಈ 2 ಕ್ಯಾರೆಕ್ಟರ್ಸ್ ಬೇರೆ ಏನೇನಿದೆ ನೋಡಿ, ಇಲ್ಲೋಗಿ ನೋಡೋಣ. ಇಲ್ಲೋಗಿ ನೋಡಿದ್ರೆ ನನಗೆ ಎಷ್ಟೊಂದು ಆಪ್ಷನ್ಸ್ ಇದೆ. ಅಂದ್ರೆ ನೋಡಿ, ಎಷ್ಟೊಂದಿದೆ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ನನಗೆ ಏನಾಗ್ಬೇಕಪ್ಪ ಅಂದ್ರೆ ಈ ಮಧ್ಯದಲ್ಲಿರುವಂತ 2 ಕ್ಯಾರೆಕ್ಟರ್ ಅದು ಯಾವ್ದಾದ್ರು ಇರ್ಬೋದು, ಅರ್ಥ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಇರುವಂತ 2 ಕ್ಯಾರೆಕ್ಟರ್ ನನಗೆ 4x ಅಂತ ಆಗ್ಬೇಕು. ಅಂದ್ರೆ ಎಕ್ಸ್ 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 ಅಂತ ಚೇಂಜ್ ಆಗ್ಬೇಕು. ಅಂದ್ರೆ ನಾನು ಎನ್ ಕೋಡ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಇಲ್ಲಿ ನನಗೆ ಸಬ್ಸ್ಟಿಟ್ಯೂಟ್ ವರ್ಕ್ ಆಗಲ್ಲ. ಸಬ್ಸ್ಟಿಟ್ಯೂಟ್ ಏನಂದ್ರೆ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಆ ಸೆಲ್ ಅಲ್ಲಿ ಇರುವಂತ ಎಲ್ಲಾ ಕ್ಯಾರೆಕ್ಟರ್ ರಿಪ್ಲೇಸ್ ಆಗ್ಬಿಡುತ್ತೆ. ಬಟ್ ನಾನು ಇವಾಗ ಯೂಸ್ ಮಾಡುವಂಥದ್ದು ಹೋಗ್ಬಿಟ್ಟು ಎನ್ ಕೋಡ್ ಪ್ರಾಡಕ್ಟ್ ಐಡಿ ರೀಪ್ಲೇಸ್, ಇದೊಂದು ಫಾರ್ಮುಲಾ. ರೀಪ್ಲೇಸ್ ಓಲ್ಡ್ ಟೆಕ್ಸ್ಟ್ ಪ್ರಾಡಕ್ಟ್ ಐಡಿ ನನಗೆ ರೀಪ್ಲೇಸ್ ಆಗ್ಬೇಕು. ಎಷ್ಟನೇ ಪೊಸಿಷನ್ ಇಂದ? 1 2 3 4 5, 5ನೇ ಪೊಸಿಷನ್ ಇಂದ 2 ಕ್ಯಾರೆಕ್ಟರ್ಸ್, ಆ ಪೊಸಿಷನ್ ಇಂದ ನೆಕ್ಸ್ಟ್ 2 ಕ್ಯಾರೆಕ್ಟರ್ಸ್, 1 2 3 4 ಈ ತರ ಕ್ಯಾರೆಕ್ಟರ್ಗೆ ರೀಪ್ಲೇಸ್ ಆಗ್ಬೇಕು. ನೋಡಿ ಇಲ್ಲೋದ್ರೆ ಇವಾಗ ನೋಡಿ, ಮಧ್ಯದಲ್ಲಿರುವಂತ 2 ಕ್ಯಾರೆಕ್ಟರ್ಗೆ ರೀಪ್ಲೇಸ್. ಸೊ ಈ ರೀತಿ ನಾನು ರೀಪ್ಲೇಸ್ ಅಥವಾ ಸಬ್ಸ್ಟಿಟ್ಯೂಟ್ ಅನ್ನ ಯೂಸ್ ಮಾಡ್ಬೋದು. ಓಕೆನಾ? ಫೈನ್. ನೆಕ್ಸ್ಟ್ ಬಂದು, ಸಪೋಸ್ ನನಗೆ ಈ ಪ್ರಾಡಕ್ಟ್ ನೇಮ್ ಅಂತ ಒಂದು ಕಾಲಮ್ ಇದೆ. ಇದರಲ್ಲಿ ಒಂದಷ್ಟು ನೇಮ್ಸ್ ಇದೆ, ಪ್ರಾಡಕ್ಟ್ ನೇಮ್ಸ್. ಈ ಪ್ರಾಡಕ್ಟ್ ನೇಮ್ ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ ನಾನು ಕಂಡುಹಿಡಿಯಬೇಕು. ಓಕೆ, ಎಷ್ಟು ಕ್ಯಾರೆಕ್ಟರ್ ಇದೆ ಅಂತ ನಾನು ಇವಾಗ ಪ್ರತಿ ಒಂದು ಸೆಲ್ಗೆ ಹೋಗ್ಬಿಟ್ಟು ಎಣಿಸ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ, ನೀವು ಕಾಲಮ್ ಇಲ್ಲೇ ಪ್ರಾಡಕ್ಟ್ ಕ್ಯಾರೆಕ್ಟರ್ಸ್ ಅಂತ ಕೊಡ್ತೀನಿ. ಲೆನ್ ಆಫ್ ಪ್ರಾಡಕ್ಟ್ ನೇಮ್ ನೋಡಿ, ಹೋಗ್ಬಿಟ್ಟಿದ್ರೆ ಸೆಲೆಕ್ಟ್ ಮಾಡ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡ್ತೀನಿ. ನೋಡಿ, ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಬಂದ್ಬಿಡುತ್ತೆ, ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಓಕೆ, ರೈಟ್. ನೆಕ್ಸ್ಟ್, ಸಪೋಸ್ ನಾನು ಯಾವುದೋ ಒಂದು ಕ್ಯಾರೆಕ್ಟರ್ ಅಥವಾ ಒಂದು ವರ್ಡ್ ಅನ್ನ ಹುಡುಕ್ತಾ ಇದ್ದೀನಿ ಅಂತ ಇಟ್ಕೊಂಡು, ಕ್ಯಾರೆಕ್ಟರ್ ಅಥವಾ ಒಂದು ವರ್ಡ್. ಓಕೆ, ನ್ಯೂ ಕಾಲಮ್, ಫೋನ್ ಅನ್ನೋ ಒಂದು ವರ್ಡ್ ಅನ್ನ ಹುಡುಕ್ಬೇಕು. ಫೋನ್, ಆಯ್ತಾ? ಫೈಂಡ್ ಅಂತ ಫಾರ್ಮುಲಾ. ಫೈಂಡ್ ಟೆಕ್ಸ್ಟ್ ಏನನ್ನು ಹುಡುಕ್ತಾ ಇದೀನಿ, ಫೋನ್ ಅಂತ ಕೊಡ್ತೀನಿ. ಕಾಮ ವಿತ್ ಇನ್ ಟೆಕ್ಸ್ಟ್ ಯಾವುದು, ಪ್ರಾಡಕ್ಟ್ ನೇಮ್ ಅಲ್ಲಿ, ಆಯ್ತಾ? ಕಾಮ ಸ್ಟಾರ್ಟಿಂಗ್ ಪೊಸಿಷನ್ 1 ಅಂತ ಕೊಡೋಣ, ಯಾಕಂದ್ರೆ ನಾನು ಫಸ್ಟ್ ಪೊಸಿಷನ್ ಇಂದ ನಾನು ಈ ಒಂದು ವರ್ಡ್ ಅನ್ನ ಹುಡುಕ್ತೀನಿ. ಅಕಸ್ಮಾತ್ ಆಗಿ ಈ ಒಂದು ವ್ಯಾಲ್ಯೂ ಇಲ್ಲ ಅಂದ್ರೆ 0 ಅಂತ ಕೊಡ್ತೀನಿ, ಕ್ಲೋಸ್ ಬ್ರಾಕೆಟ್ ಎಂಟರ್. ಈಗ ನೋಡಿ, ಎಲ್ಲೆಲ್ಲ ಫೋನ್ ಅಂತಿದೆ ಅಲ್ಲ ನನಗೆ ಒಂದು ನಂಬರ್ ಬರ್ತದೆ. ನೋಡಿ, 7 ಅಂದ್ರೆ 7th ಪೊಸಿಷನ್ ಇದೆ, 51 ಅಂದ್ರೆ 51th ಪೊಸಿಷನ್ ಅಲ್ಲಿ. ಸೊ ಎಲ್ಲಿ 0 ಇದೆ ಅಲ್ಲಿ ಫೋನ್ ಇಲ್ಲ ಅಂತ, ಎಲ್ಲಿ ನಂಬರ್ ಇದೆ ಅಲ್ಲಿ ಫೋನ್ ಅನ್ನೋ ಒಂದು ವರ್ಡ್ ಇದೆ ಅಂತ. ಈ ವರ್ಡ್ ಆದ್ರೂ ಯೂಸ್ ಮಾಡ್ಬೋದು, ಒಂದು ಕ್ಯಾರೆಕ್ಟರ್ ಆದ್ರೂ ಯೂಸ್ ಮಾಡ್ಬೋದು. ಇವಾಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಈ ಫೋನ್ ಅಂತಿದೆಯಲ್ಲ ಇದನ್ನ ಸ್ಮಾಲ್ ಲೆಟರ್ ಮಾಡ್ಬಿಡ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ, ಇಲ್ಲಿ ಫೋನ್ ನೋಡಿ, ಟೆಲಿಫೋನ್ ನೋಡಿ, ಸ್ಮಾಲ್ ಕ್ಯಾರೆಕ್ಟರ್ಸ್.
ಸೊ ನೀವು ಹಂಗೆ ಸ್ಕ್ರಾಲ್ ಮಾಡಿದ್ರೆ ಎಲ್ಲಿ ನಂಬರ್ಸ್ ಇದೆ ಬೇಕಿದ್ರೆ ಇಲ್ಲಿ ಹೋಗ್ಬಿಟ್ಟು 0 ಅಂತ ಹೇಳ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ನೋಡಿ ಫೋನ್ ಸ್ಮಾಲ್ ಲೆಟರ್ ಇದೆ, ಇಲ್ಲೂ ಸ್ಮಾಲ್ ಲೆಟರ್ ಇದೆ. ಈ ಸೆಲೆಕ್ಟ್ ಆಲ್ ಓಕೆ ಅಂತ ಕೊಡ್ತೀನಿ. ಫೈಂಡ್ ಅಂತ ಏನ್ ಫಂಕ್ಷನ್ ಇದೆಯಲ್ಲ, ಇಲ್ಲಿ ನಾನು ಏನು ವರ್ಡ್ ಕೊಡ್ತೀನಿ ಎಕ್ಸಾಕ್ಟ್ ಆಗಿ ಅದೇ ಕೇಸಲ್ಲೇ ಇರಬೇಕು. ಸ್ಮಾಲ್ ಲೆಟರ್ಸ್ ಅಥವಾ ಕ್ಯಾಪಿಟಲ್ ಲೆಟರ್ಸ್ ಯಾವ ಒಂದು ಕೇಸ್ ಇರುತ್ತೆ ಅದೇ ಕೇಸಲ್ಲೇ ಇರಬೇಕು. ಇದಕ್ಕೆ ನಾವು ಫೈಂಡ್ ಯೂಸ್ ಮಾಡ್ತೀವಿ. ಅಂದ್ರೆ ನಾನು ಒಂದು ವರ್ಡ್ ಅಥವಾ ಒಂದು ಕ್ಯಾರೆಕ್ಟರ್ ಅದೇ ಕೇಸಲ್ಲೇ ಇರಬೇಕು ಅಂತ ಅಂದಾಗ ನಾ ಏನ್ ಮಾಡ್ತೀನಿ, ಫೈಂಡ್ ಯೂಸ್ ಮಾಡ್ತೀನಿ. ಸಪೋಸ್ ನನಗೆ ಈ ಕೇಸ್ ನನಗೆ ಅವಶ್ಯಕತೆ ಇಲ್ಲ, ಸ್ಮಾಲ್ ಇರಲಿ ಬಿಗ್, ಅಪ್ಪರ್ ಕೇಸ್ ಇರಲಿ ಲೋವರ್ ಕೇಸ್ ಇರಲಿ, ಒಟ್ಟು ನನಗೆ ಆ ವರ್ಡ್ ಫೈಂಡ್ ಮಾಡಬೇಕು. ಅವಾಗ ನಾ ಏನ್ ಮಾಡ್ತೀನಿ, ಫೈಂಡ್ ಯೂಸ್ ಮಾಡ್ಬೋದು. ನ್ಯೂ ಕಾಲಮ್, ಇಲ್ಲಿ ಹೋಗ್ಬಿಟ್ಟು ಸರ್ಚ್ ಆಯ್ತಾ, ಸರ್ಚ್ ಫೋನ್ ಅಂತ ಕೊಡ್ತೀನಿ. ಸರ್ಚ್ ಅಂತ ಒಂದು ಫಾರ್ಮುಲಾ ಇದೆ, ಸೇಮ್ ಅದೇ, ಈಗ ಫೋನ್ ಅಂತಾನೆ ಕೊಡ್ತೀನಿ. ಕಾಮ ವಿತಿನ್ ಟೆಕ್ಸ್ಟ್ ಪ್ರಾಡಕ್ಟ್ ನೇಮ್ ಅಂತ ಕೊಡ್ತೀನಿ. ಪ್ರಾಡಕ್ಟ್ ನೇಮ್ ಓಕೆ, ಕಾಮ ಸ್ಟಾರ್ಟಿಂಗ್ ಪೊಸಿಷನ್ 1, ವ್ಯಾಲ್ಯೂ ನಾಟ್ ಫೌಂಡ್ 0 ಎಂಡ್. ನೋಡಿ ಇಲ್ಲಿ ವ್ಯಾಲ್ಯೂ ಬಂತ, ಇಲ್ಲಿ 7 11 ಅಂತ ಏನೋ ಬಂತ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಸ್ಮಾಲ್ ಲೆಟರ್ ಫೋನ್ ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಟ್ರೆ ನನಗೆ ಯಾವುದೇ ರೀತಿಯಾದ ಚೇಂಜಸ್ ಆಗಲ್ಲ. ಸೊ ಫೈಂಡ್ ಮತ್ತೆ ಸರ್ಚ್ ಈ ಎರಡೂ ಫಾರ್ಮುಲಾ ಒಂದು ವರ್ಡ್ ಅಥವಾ ಕ್ಯಾರೆಕ್ಟರ್ನ ಹುಡ್ಕೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಬಟ್ ಫೈಂಡ್ ಬಂದು ಕೇಸ್ ಸೆನ್ಸಿಟಿವ್, ಸರ್ಚ್ ಬಂದು ಕೇಸ್ ಇನ್ಸೆನ್ಸಿಟಿವ್ ಅಷ್ಟೇ. ಓಕೆ, ಸೊ ಇದು ಕೆಲವೊಂದು ಟೆಕ್ಸ್ಟ್ ಫಂಕ್ಷನ್ಸ್ ಆಯ್ತಾ. ಇನ್ನೂ ಅನೇಕ ಫಂಕ್ಷನ್ಸ್ಗಳಿದೆ. ಸೊ ನಾನು ಎಲ್ಲಾ ಫಂಕ್ಷನ್ಸ್ ನಾನು ಟೀಚ್ ಮಾಡೋಕ್ಕಾಗಲ್ಲ. ಬಟ್ ನೀವು ಇಲ್ಲಿ ಹೋದ್ರೆ ಈ ರೀತಿ ನಾನು ಇವಾಗ ಏನ್ ಮಾಡಿದ್ನಲ್ಲ ಅದೇ ರೀತಿ ನೀವು ಇಲ್ಲಿ ನೋಡ್ಕೊಂಡು ಕಲ್ತ್ಕೋಬಹುದು. ಇಲ್ಲಾಂದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಎಲ್ಲಾ ಫಾರ್ಮುಲಾಸ್ ಎಕ್ಸ್ಪ್ಲೇನ್ ಮಾಡಿ, ಎಲ್ಲಾ ಟೆಕ್ಸ್ಟ್ ಫಾರ್ಮುಲಾಸ್, ಎಲ್ಲಾ ನಂಬರ್ ಫಾರ್ಮುಲಾಸ್ ಎಕ್ಸ್ಪ್ಲೇನ್ ಮಾಡಿ. ಓಕೆ ರೈಟ್. ಸೊ ಇವಾಗ ಜಸ್ಟ್ ಒಂದು 30 ಸೆಕೆಂಡ್ಸ್, ಜಾಸ್ತಿ ಬೇಡ, ಇನ್ನು ತುಂಬಾ ಇದೆ ಮಾಡುವಂಥದ್ದು. ಈ ಟಾಪಿಕ್ ಇಲ್ಲಿವರೆಗೂ ನಿಮ್ಗೆ ಡ್ಯಾಕ್ಸ್ ಬಗ್ಗೆ ಹೆಂಗ್ ಅನ್ನಿಸ್ತು, ಸೊ ಟಾಪಿಕ್ ಹೆಂಗ್ ಅನ್ನಿಸ್ತು 30 ಸೆಕೆಂಡ್ಸ್ ನಮ್ಗೆ ತಿಳಿಸಿ. ಅದಾದ್ಮೇಲೆ ಡೇಟ್ ಫಂಕ್ಷನ್ಸ್ ಹೋಗೋಣ, ಅದಾದ್ಮೇಲೆ ನಂಬರ್ ಫಂಕ್ಷನ್ಸ್ ಹೋಗೋಣ. ಕ್ವಿಕ್ 30 ಸೆಕೆಂಡ್ಸ್ ಅಷ್ಟೇ.
ಕರೆಕ್ಟ್. ಓಕೆ. ರೈಟ್, ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಸೊ ನೆಕ್ಸ್ಟ್ ಡೇಟ್ ಫಂಕ್ಷನ್ಸ್ ಹೋಗೋಣ. ಇವಾಗ ಡೇಟ್ ಫಂಕ್ಷನ್ಸ್ ಅಂದ್ರೆ ಡೇಟ್ ಕಾಲಮ್ ಮೇಲೆ ನಾವು ವರ್ಕ್ ಮಾಡುವಂಥದ್ದು. ಇಲ್ಲಿ ಹೋಗ್ತೀನಿ, ಡೇಟ್ ಫಂಕ್ಷನ್ಸ್ ತುಂಬಾ ಇದಾವೆ. ಅದ್ರಲ್ಲಿ ಕೆಲವೊಂದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ರೈಟ್. ಇವಾಗ ನನಗೆ ಇಲ್ಲೊಂದು ಡೇಟಾ ಟೇಬಲ್ ಇದೆ. ಇವಾಗ ಯಾರೋ ಮೆಸೇಜ್ ಮಾಡ್ಬಿಟ್ಟು ದಯವಿಟ್ಟು ಇಲ್ಲಿ ಕೇಳಿಸ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಇದೆ. ಓಕೆನಾ? ಡೇಟ್ ಫಂಕ್ಷನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಡೇಟ್ ಕಾಲಮ್ ಇದ್ರೆ ಅದ್ರಲ್ಲಿ ಏನೆಲ್ಲ ನಾನು ಮಾಡ್ಬೋದು. ಓಕೆ, ಸೊ ಇಲ್ಲಿ ನಾನಿವಾಗ ಈ ಒಂದು ರೆಫರೆನ್ಸ್ ಶೀಟ್ಗೆ ಹೋಗ್ತೀನಿ. ಇಲ್ಲಿ ನೋಡ್ಬಿಟ್ಟು ನೋಡಿ, ಡೇಟ್ ಅಂಡ್ ಟೈಮ್ ಫಂಕ್ಷನ್ಸ್ ಇದೆ. ನೋಡಿ, ಇಲ್ಲಿ ಎಷ್ಟೊಂದು ಫಂಕ್ಷನ್ಸ್ ಇದೆ. ಇದ್ರಲ್ಲಿ ಕೆಲವೊಂದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನಗೂ ಕಷ್ಟ ಆಗುತ್ತೆ, ಯಾಕಂದ್ರೆ ನಿಮ್ಗೆ ತುಂಬಾ ವಿಷಯಗಳನ್ನ ನಾನು ಕಲಿಸ್ಬೇಕಾಗುತ್ತೆ. ಓಕೆನಾ? ರೈಟ್. ಡೇಟ್ ಫಂಕ್ಷನ್ಸ್, ಇಲ್ಲಿ ಡೇಟ್ ಕಾಲಮ್ ಇದೆ. ನನಗೆ ಇವಾಗ ಈ ಆರ್ಡರ್ ಡೇಟ್ ಇಂದ ಡೇ, ಮಂತ್ ಮತ್ತೆ ಇಯರ್ ಅಂಡ್ ಕ್ವಾರ್ಟರ್, ಸೊ ಈ 4 ವ್ಯಾಲ್ಯೂಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಪವರ್ ಕ್ವೆರಿ ಎಡಿಟರ್ ಅಲ್ಲಿ ತುಂಬಾ ಈಸಿ ಮಾಡಬಹುದು, ಯಾಕಂದ್ರೆ 1 ಕ್ಲಿಕ್ ಅಲ್ಲಿ ನಮ್ಗೆ ಇದೆಲ್ಲ ಮಾಡ್ಕೊಡ್ತದೆ. ಡೇಟ್ ಬೇಕಾ, ಕ್ವಾರ್ಟರ್ ಬೇಕಾ, ಈ ತರ ಬೇರೆ ಅಂದ್ರೆ ಯಾವ್ದೆಲ್ಲ ನಮಗೆ ವ್ಯಾಲ್ಯೂಸ್ ಬೇಕು, ಜಸ್ಟ್ 1 ಕ್ಲಿಕ್ ಮಾಡಿದ್ರೆ ಹಂಗೆಲ್ಲ ಲಿಸ್ಟ್ ಅಲ್ಲಿ ಬಂದ್ಬಿಡುತ್ತೆ. ಬಟ್ ಫಾರ್ಮುಲಾಸ್ ಎಲ್ಲ ನಾನು ಬರೀಬೇಕಾದ್ರೆ ಹೆಂಗೆ ನಾನು ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ನೋಡಿ. ಹೊಸ ಕಾಲಮ್ ಅನ್ನ ಇಲ್ಲಿ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಫಸ್ಟ್ ಡೇ ತಗೋಬೇಕು. ಸೇ ಗೆಟ್ ಡೇ ಅಂತ ಈಕ್ವಲ್ಸ್ ಡೇ ಆಫ್, ಅಷ್ಟೇ ಡೇ ಒಂದು ಫಂಕ್ಷನ್, ಆರ್ಡರ್ ಡೇಟ್ ನೋಡಿ ಅಷ್ಟೇ, ನನಗೆ ಡೇ ಬಂದ್ಬಿಡುತ್ತೆ. ಆಯ್ತಾ? ನನಗೆ ಮಂತ್ ಬೇಕು. ಸ್ವಲ್ಪ ಸ್ಲೋ ಆಗಿ ನೋಡಿದ್ದು, ಡ್ಯಾಕ್ಸ್ ಫಂಕ್ಷನ್ಸ್ ನಾವು ಬರ್ದಂಗೆಲ್ಲ ಸ್ಲೋ ಆಗುತ್ತೆ. ಗೆಟ್ ಮಂತ್, ಮಂತ್ ಆಫ್, ಆರ್ಡರ್ ಡೇಟ್. ಓಕೆ, ರೈಟ್. ಗೆಟ್ ಇಯರ್, ಇಯರ್ ಆಫ್, ಆರ್ಡರ್ ಡೇಟ್. ನೋಡಿ, ಡೇ, ಮಂತ್, ಇಯರ್ ನನಗೆ ಬಂತು. ಕ್ವಾರ್ಟರ್ ಬೇಕು, ಅದು ಕೂಡ ನಾನು ತಗೋಬಹುದು. ಆಯ್ತಾ? ಗೆಟ್ ಕ್ವಾರ್ಟರ್, ಕ್ವಾರ್ಟರ್, ಆರ್ಡರ್ ಡೇಟ್. ನೋಡಿ, ರೈಟ್. ಸೊ ಈ ರೀತಿ ನಾನು ಡೇಟ್ ಫಂಕ್ಷನ್ಸ್ ಅಲ್ಲಿ ಡೇ, ಮಂತ್, ಇಯರ್ ಮತ್ತೆ ಕ್ವಾರ್ಟರ್ ನ ತಗೋಬಹುದು. ಓಕೆ, ಸೊ ಇದು ಒಂದು ಡ್ಯಾಕ್ಸ್ ಫಂಕ್ಷನ್ಸ್ ಯೂಸ್ ಮಾಡ್ಕೊಂಡು ತಗೊಳ್ಳುವಂಥದ್ದು. ಸಪೋಸ್ ನನಗೆ ವಿತೌಟ್ ಫಂಕ್ಷನ್ಸ್ ತಗೋಬೇಕು, ಅದು ಕೂಡ ಮಾಡಬಹುದು. ನೀವು ಕಾಲಮ್ ಹೋಗ್ತೀನಿ, ಜಸ್ಟ್ ಗೆಟ್ ಡೇ ಟು ಅಂತ ಕೊಟ್ಟಿರ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೀವು ಬರೀ ಆ ಕಾಲಮ್ ಅನ್ನ ಕೊಟ್ರೆ, ಇದು ಡೇಟ್ ಫಂಕ್ಷನ್ ಅಂದ್ರೆ ಡೇಟ್ ಕಾಲಮ್ ಅಷ್ಟೇ ಈ ಆಪ್ಷನ್ ಇರೋದು. ನೋಡಿ, ಇಲ್ಲೋದ್ರೆ ನನಗೆ ಇಲ್ಲಿ ಎಲ್ಲಾ ತರ ಆಪ್ಷನ್ಸ್ ಇಲ್ಲಿರುತ್ತೆ. ಆಯ್ತಾ? ಡೇ, ಮಂತ್, ಮಂತ್ ನಂಬರ್, ಕ್ವಾರ್ಟರ್, ಕ್ವಾರ್ಟರ್ ನಂಬರ್, ಇಯರ್ ಅಂತ ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ ಮಂತ್ ಅಂತ ಕೊಡ್ತೀನಿ ನೋಡಿ, ಎಂಟರ್ ಅಂತ ಕೊಟ್ರೆ ನನಗೆ ಮಂತ್ ನೇಮ್ ಬಂದ್ಬಿಡುತ್ತೆ. ಸೊ ಈ ರೀತಿ ಕೂಡ ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಓಕೆ, ಸೊ ಇದು ಬಂದು ಫಂಕ್ಷನ್ ಇಲ್ಲ. ಇದು ಇದು ಎಕ್ಸ್ಪ್ರೆಷನ್ ಅಷ್ಟೇ. ಫಂಕ್ಷನ್ ಅಂದ್ರೆ ಡೇ ಒಂದು ಫಂಕ್ಷನ್, ಮಂತ್ ಒಂದು ಫಂಕ್ಷನ್. ಇಲ್ಲ ಯಾವುದೇ ರೀತಿಯಾದ ಫಂಕ್ಷನ್ ಯೂಸ್ ಮಾಡ್ತಾ ಇಲ್ಲ, ಬಟ್ ಇದು ಕೂಡ ಒಂದು ಫಾರ್ಮುಲಾನೇ, ಅಂದ್ರೆ ಇದು ಒಂದು ಎಕ್ಸ್ಪ್ರೆಷನ್ ವಿತೌಟ್ ಫಂಕ್ಷನ್ ಅಂತ. ಓಕೆನಾ? ರೈಟ್. ಸಪೋಸ್ ನನಗೆ ಒಂದು ಟೇಬಲ್ ಇದೆ. ಟೇಬಲ್ ಅಲ್ಲಿ ಡೇ, ಮಂತ್, ಇಯರ್ ಈ 3 ಕಾಲಮ್ ಸಪರೇಟ್ ಕಾಲಮ್ಸ್ ಅಲ್ಲಿ ಇದೆ. ಇದೆಲ್ಲ ಕಂಬೈನ್ ಮಾಡಿ ನನಗೆ ಈ ರೀತಿ ಒಂದು ಡೇಟ್ ಕಾಲಮ್ ಅನ್ನ ಮಾಡಬೇಕು. ಅವಾಗ ನಾನು ಏನ್ ಮಾಡ್ತೀನಿ, ಡೇಟ್ ಫಂಕ್ಷನ್ ಅನ್ನು ಯೂಸ್ ಮಾಡ್ತೀನಿ. ಆಯ್ತಾ? ಡೇಟ್ ಅಂತ ಒಂದು ಫಂಕ್ಷನ್ ಇದೆ. ನಾನೇನ್ ಮಾಡ್ತೀನಿ, ಗೆಟ್ ಡೇಟ್ ಅಂತ ಕೊಡ್ತೀನಿ. ಡೇಟ್ ಆಫ್, ನೋಡಿ, ಇಯರ್,
ಗೆಟ್ ಇಯರ್ ಕಾಮ, ಗೆಟ್ ಮಂತ್ ಕಾಮ, ಗೆಟ್ ಡೇ. ನೋಡಿ ಈ ಮೂರು ಕಾಲಮ್ ಅನ್ನ, ಈ ಮೂರು ಕಾಲಮ್ ಯಾವ್ದಂದ್ರೆ ನಾನು ಈಗ ಜಸ್ಟ್ ಕ್ರಿಯೇಟ್ ಮಾಡಿದ್ನಲ್ಲ ಅದನ್ನ ತಗೊಂಡಿದ್ದು. ಆಯ್ತಾ? ಎಂಟರ್ ಅಂತ ಕೊಡ್ತೀನಿ. ನೋಡಿ ಎಂಟರ್ ಅಂತ ಕೊಟ್ರೆ ನನಗೆ ಇಲ್ಲೇ ಈ ರೀತಿಯಾದ ಒಂದು ಕಾಲಮ್ ಬರುತ್ತೆ. ಅಂದ್ರೆ ಅಕಸ್ಮಾತ್ ನನಗೆ ಡೇ ಮಂತ್ ಇಯರ್ ಸಪರೇಟ್ ಕಾಲಮ್ ಅಲ್ಲಿ ಡೇಟಾ ಇತ್ತು ಅಂದ್ರೆ ಈ ರೀತಿ ನಾನು ಡೇಟ್ ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಓಕೆನಾ? ರೈಟ್. ಸೊ ಈ ರೀತಿ ಡೇಟ್ ಫಂಕ್ಷನ್ಸ್. ಇದು ಬಿಟ್ಟು ಇನ್ನೂ ಇದೆಯಾ? ತುಂಬಾ ಇದೆ. ಈಗ ನೋಡಿ ಇಲ್ಲಿ ಆರ್ಡರ್ ಡೇಟ್ ಮತ್ತೆ ಶಿಪ್ ಡೇಟ್ ಅಂತಿದೆ. ಈ ಎರಡು ಡಿಫ್ರೆನ್ಸ್ ಅಂದ್ರೆ ಎರಡು ಕಾಲಮಿನ ಡಿಫ್ರೆನ್ಸ್ ಅಂದ್ರೆ ಆರ್ಡರ್ ಡೇಟ್ ಮತ್ತೆ ಶಿಪ್ ಡೇಟ್ ಡಿಫ್ರೆನ್ಸ್ ಎಷ್ಟು ನಂಬರ್ ಆಫ್ ಡೇಸ್ ಇದೆ ಅಥವಾ ಇಯರ್ ಇದೆ ಮಂತ್ ಇದೆ ಅದನ್ನು ಕೂಡ ನಾನು ತಗೋಬಹುದು. ಇಲ್ಲೌಟ್ ನಾನು ಏನ್ ಮಾಡ್ತೀನಿ, ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಓಕೆ, ಈ ನ್ಯೂ ಕಾಲಮ್ ಕೊಟ್ಟಾಗ ಫಂಕ್ಷನ್ ಬರೀಬಹುದು, ಇಲ್ಲ ನಾನು ಫಾರ್ಮುಲಾ ಬರೀಬಹುದು. ಇಲ್ಲಿ ಹೋಗ್ಬಿಟ್ಟು ಗೆಟ್ ನಂಬರ್ ಆಫ್ ಡೇಸ್ ಕೊಡ್ಬೇಕು ಈಕ್ವಲ್ಸ್ ಡೇಟ್ ಡಿಫ್. ಆಯ್ತಾ? ಡೇಟ್ 1 ಕೇಳುತ್ತೆ, ನಾನು ಫಸ್ಟ್ ಬಂದು ಆರ್ಡರ್ ಡೇಟ್ ಕೊಡ್ತೀನಿ, ಕಾಮ ಶಿಪ್ ಡೇಟ್ ಅಂತ ಕೊಡ್ತೀನಿ. ಇಂಟರ್ವೆಲ್ ಅಂತ ಬರುತ್ತೆ. ಈ ಇಂಟರ್ವೆಲ್ ಅಂದ್ರೆ ಏನಂತ, ನನಗೆ ಈ ಒಂದು ಡಿಫ್ರೆನ್ಸ್ ಯಾವ ರೀತಿ ಬೇಕು, ಡೇ ಅಲ್ಲಿ ಬೇಕಾ, ಅವರ್ ಅಲ್ಲಿ ಬೇಕಾ, ಮಿನಿಟ್ ಅಲ್ಲಿ ಬೇಕಾ, ಮಂತ್ ಅಲ್ಲಿ ಬೇಕಾ, ಸೊ ಆತರ. ನನಗೆ ಈ ಆಕ್ಚುಲಿ ಡೇಟ್ಸ್ ಇದೆಯಲ್ಲ ಇದು ಒಂದು ನಂಬರ್ ಆಫ್ ಡೇಸ್ ಅಂದ್ರೆ ತುಂಬಾ ಹತ್ರ ಇರುವಂತದ್ದು ಡೇಸ್. ಇಲ್ಲಿ ಹೋಗ್ಬಿಟ್ಟು ಡೇ ಅಂತ ಕೊಟ್ಟು ಎಂಟರ್ ಅಂತ ಕೊಟ್ರೆ ನನಗೆ ನಂಬರ್ ಆಫ್ ಡೇಸ್ ಆ ಎರಡು ಕಾಲಮಿನ ಡಿಫ್ರೆನ್ಸ್ ನನಗೆ ಇಲ್ಲಿ ಬರುತ್ತೆ ನೋಡಿ. ಓಕೆನಾ? ಸೊ ಈ ರೀತಿ. ಸೊ ಇದು ಡೇಟ್ ಡಿಫ್ ಅಂತ. ಇದು ಬಿಟ್ಟು ನಿಮ್ಗೆ ಇನ್ನೂ ತುಂಬಾ ಫಂಕ್ಷನ್ಸ್ಗಳಿದಾವೆ. ಇಲ್ಲಿ ನಾನು ಹೋದ್ರೆ ನೋಡಿ ಇಯೋ ಮಂತ್ ಇದೆ, ಈ ಡೇಟ್ ಇದೆ, ಡೇಟ್ ವ್ಯಾಲ್ಯೂ. ಸೊ ಈ ತರ ಎಷ್ಟೊಂದು ಡೇಟ್ ಫಂಕ್ಷನ್ಸ್ಗಳಿದೆ. ಇದನ್ನ ನೀವು ಆ ಒಂದು ರೆಫರೆನ್ಸ್ ಶೀಟ್ ಅಥವಾ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಓಕೆನಾ? ರೈಟ್. ನೆಕ್ಸ್ಟ್ ಬಂದು ನಂಬರ್ ಫಂಕ್ಷನ್ಸ್. ನಂಬರ್ ಫಂಕ್ಷನ್ಸ್ ಅಂದ್ರೆ ತುಂಬಾ ನಂಬರ್ ಫಂಕ್ಷನ್ಸ್ ಕೂಡ ತುಂಬಾ ಇದೆ. ರೌಂಡ್ ಮಾಡೋದಕ್ಕೆ ಸೀಲಿಂಗ್ ಮತ್ತೆ ಫ್ಲೋರ್, ಅಥವಾ ನೆಗೆಟಿವ್ ನಂಬರ್ನ ಪಾಸಿಟಿವ್ ಕನ್ವರ್ಟ್ ಮಾಡೋಕ್ಕೆ ನಮಗೆ ಆಬ್ಸ್ ಅಂತಿದೆ, ರೌಂಡ್ ಫಂಕ್ಷನ್ ಇದೆ. ಓಕೆ, ಸೊ ಆ ರೀತಿ. ಸೊ ಇದರಲ್ಲಿ ಒಂದೆರಡು ಮೂರು ಫಂಕ್ಷನ್ಸ್ ಗಳನ್ನು ವರ್ಕ್ ಮಾಡೋಣ, ನಂಬರ್ ಫಂಕ್ಷನ್ಸ್. ಅದಾದ್ಮೇಲೆ ಮೆಜರ್ಸ್ ಬರೋಣ. ಓಕೆ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಇಲ್ಲಿ ನಮಗೆ ಪ್ರಾಫಿಟ್ ಅಂತ ಒಂದು ಕಾಲಮ್ ಇದೆ. ಓಕೆನಾ? ಈ ಪ್ರಾಫಿಟ್ ಅಲ್ಲಿ ನಮಗೆ ಕೆಲವೊಂದು ನೆಗೆಟಿವ್ ನಂಬರ್ಸ್ ಕೂಡ ಇದೆ. ಸೊ ನೆಗೆಟಿವ್ ನಂಬರ್ಸ್ ಸಪೋಸ್ ನನಗೆ ಏನಾದ್ರು ಅಕಸ್ಮಾತ್ ಆಗಿ ಪಾಸಿಟಿವ್ ಆಗಬೇಕು. ಓಕೆ, ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಯ್ತಾ, ಕನ್ವರ್ಟ್ ಪಾಸಿಟಿವ್ ನಂಬರ್. ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ಆಬ್ಸ್ ಅಂತ ಕೊಡ್ತೀನಿ. ಆಬ್ಸ್ ಅಂದ್ರೆ ಆಬ್ಸಲ್ಯೂಟ್ ಪ್ರಾಫಿಟ್ ಎಂಡ್, ಅಷ್ಟೇ, ಸಿಂಪಲ್. ಈಗೇನಾದ್ರು ಗೊತ್ತಾ, ಅಕಸ್ಮಾತ್ ಏನಾದ್ರು ನೋಡಿ ಇಲ್ಲಿ ಪ್ರಾಫಿಟ್ಗೆ ಹೋಗ್ತೀನಿ, ಇಲ್ಲಿ ಇದು ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲೇ ಒಂದಷ್ಟು ನೆಗೆಟಿವ್ ನಂಬರ್ಸ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಸೆಲೆಕ್ಟ್ ಮಾಡಿದ್ರೆ ನೋಡಿ ಯಾವುದೇ ನೆಗೆಟಿವ್ ನಂಬರ್ ಇಲ್ಲ, ಎಲ್ಲ ಪಾಸಿಟಿವ್ ನಂಬರ್ ಕನ್ವರ್ಟ್ ಆಗ್ಬಿಡುತ್ತೆ. ಸಪೋಸ್ ಇವಾಗ ಈ ಪ್ರಾಫಿಟ್ ಅನ್ನೋ ಒಂದು ಕಾಲಮ್ ಅಲ್ಲಿ ಒಂದಷ್ಟು ಡೆಸಿಮಲ್ ನಂಬರ್ಸ್ ಇದೆ. ನಾನು ಇದನ್ನ ರೌಂಡ್ ಆಫ್ ಮಾಡಬೇಕು. ನ್ಯೂ ಕಾಲಮ್ ರೌಂಡ್ ಅಂತ ಕೊಡ್ತೀನಿ. ಎಷ್ಟು ಡೆಸಿಮಲ್ ರೌಂಡ್ ಆಗ್ಬೇಕು ಅಂತ ನಾನು ಅಲ್ಲಿ ಸ್ಪೆಸಿಫೈ ಮಾಡ್ತೀನಿ. ರೌಂಡ್ ವ್ಯಾಲ್ಯೂಸ್, ರೌಂಡ್ ನಂಬರ್ ಬಂದು ನಾನು ಪ್ರಾಫಿಟ್ ಅಂತ ಕೊಡ್ತೀನಿ, ಕಾಮ ನಂಬರ್ ಆಫ್ ಡಿಜಿಟ್ಸ್ 2 ಅಂತ ಕೊಡ್ತೀನಿ, ಎಂಟರ್. ನೋಡಿ ಇಲ್ಲೋದ್ರೆ ಇವಾಗ 2 ಡೆಸಿಮಲ್ಸ್ಗೆ ಅದು ರೌಂಡ್ ಆಫ್ ಆಗ್ಬಿಡುತ್ತೆ. 0.2649 0.26 ಆಗುತ್ತೆ ನೋಡಿ, 0.9595 ಇರುತ್ತೆ. ಓಕೆ, ಇದು ನೋಡಿ 0.6192 6199 ಅಂದ್ರೆ ನನಗೆ ಇದು 1 ಇರೋ 2 ಆಗ್ಬಿಡುತ್ತೆ. ಅಂದ್ರೆ ವ್ಯಾಲ್ಯೂಸ್ ಬಂದು 1 ಇಂದ 4 ವರೆಗೂ ಇದ್ರೆ ಅದೇ ನಂಬರೇ ಇರುತ್ತೆ. ಅಕಸ್ಮಾತ್ ಆಗಿ 5 ಇಂದ 9 ಇತ್ತು ಅಂದ್ರೆ ಇಲ್ಲಿರುವಂತ ವ್ಯಾಲ್ಯೂ ಹೈಯರ್ ವ್ಯಾಲ್ಯೂ ಆಗ್ಬಿಡುತ್ತೆ. ಓಕೆ, ಇದು ರೌಂಡ್ ಆಗುವಂಥದ್ದು.
ಇದೇ ತರ ನಮ್ಗೆ ಸೀಲಿಂಗ್ ಮತ್ತೆ ಫ್ಲೋರ್ ಅಂತ ಇರುತ್ತೆ. ಸೀಲಿಂಗ್ ಅಂಡ್ ಫ್ಲೋರ್ ಆಯ್ತಾ. ಏನಿದು ಸೀಲಿಂಗ್ ಅಂದ್ರೆ ನೋಡಿ, ಸೀಲಿಂಗ್ ಅಂತ, ಸೀಲಿಂಗ್ ಅಂತಂದ್ರೆ ನಾನು ನಿಯರೆಸ್ಟ್ ನಂಬರ್ ಅಂದ್ರೆ ಇವಾಗ 240 ಇರೋದು ನಂಗೆ ನಿಯರೆಸ್ಟ್ 10th ಪೊಸಿಷನ್ ಬೇಕು. ಅವಾಗ ಇದು 250 ಆಗುತ್ತೆ, ಯಾಕಂದ್ರೆ 0.246 ಅಂದ್ರೆ 240 ದಾಟ್ಬಿಟ್ಟಿರುತ್ತೆ. ಇದು 10th ಸಿಗ್ನಿಫಿಕೆನ್ಸ್ ಫ್ಲೋರ್ ಅಂತ ಕೊಟ್ರೆ ಅಂದ್ರೆ ಕಮ್ಮಿ ವ್ಯಾಲ್ಯೂ, ನನ್ ಚಿಕ್ಕ ವ್ಯಾಲ್ಯೂ, ನಿಯರೆಸ್ಟ್ ಲೋಯೆಸ್ಟ್ ವ್ಯಾಲ್ಯೂ, ಅವಾಗ 240 ಅಂತ ನಾನು ಕೊಡ್ತೀನಿ. ಈಗ ಇದು ನಂಬರ್ ಇದೆಯಲ್ಲ, ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಾಫಿಟ್ ಅಂತ ಕೊಟ್ಬಿಟ್ಟು ಕಮ ನಿಯರೆಸ್ಟ್ 10th ಸಿಗ್ನಿಫಿಕೆನ್ಸ್ ಎಂಟರ್ ಅಂತ ಕೊಟ್ರೆ ನೋಡಿ, ನಮ್ಗಿಲ್ಲೇ ಇದು 250 ಬರುತ್ತೆ, 4.95 ಅದು 10 ಅಂತ ಬರುತ್ತೆ, 68.970 ಆಗುತ್ತೆ. ಇದೇ ರೀತಿ ನಾನೇನಾದ್ರೂ ಅಕಸ್ಮಾತ್ ಆಗಿ ರೌಂಡ್ ಫ್ಲೋರ್ ಅಂತ ಕೊಡ್ತೀನಿ ಆಯ್ತಾ. ಫ್ಲೋರ್ ಆಫ್ ನಂಬರ್ ಕೇಳುತ್ತೆ, ನಂಬರ್ ಪ್ರಾಫಿಟ್ ಅಂತ ಕೊಡ್ತೀನಿ, ಕಮ ಸಿಗ್ನಿಫಿಕೆನ್ಸ್ 10 ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಟ್ಟರೆ ನೋಡಿ 240.26 240 ಆಗ್ಬೇಕು. 4.95 0 ಆಗ್ಬಿಡುತ್ತೆ, ಯಾಕಂದ್ರೆ ನಿಯರೆಸ್ಟ್ 10th ಸಿಗ್ನಿಫಿಕೆನ್ಸ್. ನೋಡಿ 218 ಇರೋದು 210 ಆಗುತ್ತೆ, ರೈಟ್. ಸೊ ಈ ರೀತಿ ಅಂದ್ರೆ ರೌಂಡ್ ಆಫ್ ಆಗುವಂಥದ್ದು ವ್ಯಾಲ್ಯೂಸ್. ಈ ರೀತಿ ನಾವು ಈ ನಂಬರ್ ಫಂಕ್ಷನ್ಸ್ ಅಂತ ಯೂಸ್ ಮಾಡ್ಬೋದು. ಇದು ಬಿಟ್ಟು ಇನ್ನೂ ನಂಬರ್ ಫಂಕ್ಷನ್ಸ್ ಇದೆ, ಅದು ಏನಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ಓಕೆ, ಈ ಕಂಡೀಷನಲ್ ಫಂಕ್ಷನ್ಸ್ ಆಮೇಲೆ ಮಾಡಿ ಇರಲಿ. ಈ 3 ಡಿಫ್ರೆಂಟ್ ಕ್ಯಾಟಗರೀಸ್ ಫಂಕ್ಷನ್ಸ್ ಅನ್ನ ನಾನು ಇವಾಗ ನೋಡ್ತೀನಿ ಆಯ್ತಾ. ಇವಾಗ ಎಲ್ಲರೂ ದಯವಿಟ್ಟು ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ನಾನು ಕೆಲವೊಂದು ನಂಬರ್ ಫಂಕ್ಷನ್ಸ್ ಅನ್ನ ಮಾಡ್ತೀನಿ ಆಯ್ತಾ. ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇವಾಗ ಕೆಲವೊಂದು ಫಾರ್ಮುಲಾಸ್ ಬರಿತೀನಿ ನಂಬರ್ ಫಂಕ್ಷನ್ಸ್. ಯಾವುದು ಅಂದ್ರೆ ಡಿವೈಡ್ ಅಂತಿದೆ, ಕೋಶಂಟ್ ಅಂತಿದೆ, ಮಾಡ್ ಅಂತಿದೆ, ರೈಟ್. ಇವಾಗ ಇಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡೋಣ ಅಂದ್ರೆ ನ್ಯೂ ಕಾಲಮ್ ಅನ್ನ ತಗೋತೀನಿ. ಓಕೆ, ದಯವಿಟ್ಟು ಈ 3 ಫಾರ್ಮುಲಾ ಮಾಡಾದ್ಮೇಲೆ ನಿಮ್ಗೆ ನಾನು ಏನಕ್ಕೆ ನಿಮ್ಗೆ ಕಾನ್ಸಂಟ್ರೇಟ್ ಮಾಡು ಅಂತ ಮಾಡಿ ಅಂತ ಹೇಳಿದೆ ಅಂತ ನಿಮ್ಗೆ ತಿಳಿಸ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ಡಿವೈಡ್ ಅನ್ನೋ ಒಂದು ಫಂಕ್ಷನ್ ಅನ್ನು ತಗೊಂಡು ಹೋಗ್ಬಿಟ್ಟು ಡಿವೈಡ್ ಫಂಕ್ಷನ್ ಬಂದು ನನಗೆ ನಂಬರ್ಸ್ ಅನ್ನ ಡಿವೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸೇಲ್ಸ್ ಡಿವೈಡೆಡ್ ಬೈ ಪ್ರಾಫಿಟ್ ಅಂತ ನಾನು ಕೊಡ್ತೀನಿ. ಆಲ್ಟರ್ನೇಟಿವ್ ರಿಸಲ್ಟ್ ಅಕಸ್ಮಾತ್ ಇಲ್ಲೆಲ್ಲಾದ್ರೂ ಪ್ರಾಫಿಟ್ ಅಲ್ಲಿ 0 ಇತ್ತು ಅಂದ್ರೆ ಎರರ್ ಬರಬಾರ್ದು ಅಂತ ನಾನು 0 ಅಂತ ಕೊಡ್ತೀನಿ. ನೋಡಿ ಎಂಟರ್ ಅಂತ ಕೊಟ್ರೆ ನನ್ಗೆ ಇವಾಗ ಇಲ್ಲೊಂದಷ್ಟು ರಿಸಲ್ಟ್ಸ್ ಬಂತು, ರೈಟ್. ಡಿವೈಡ್ ಮಾಡ್ಬೇಕಾದ್ರೆ ನೋಡಿ, ಯಾವುದೇ ನಂಬರ್ ಅನ್ನ ಡಿವೈಡ್ ಮಾಡಿದ್ರೆ 0 ಅಲ್ಲಿ ಡಿವೈಡ್ ಮಾಡಿದ್ರೆ ಎರರ್ ಬರುತ್ತೆ ಅಥವಾ ನಿಮಗೆ ವ್ಯಾಲ್ಯೂ ಸರಿ ಬರುತ್ತೆ. ಇದು ಒಂದು ಡಿವೈಡ್ ಅಂತ. ಓಕೆ ಇರ್ಲಿ. ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ನೊಂದು ಫಾರ್ಮುಲಾ ಇದೆ, ಕೋಶಂಟ್ ಅಂತಿದೆ. ಕೋಶಂಟ್ ಅಂತಂದ್ರೆ ನಾನು 2 ನಂಬರ್ ಅನ್ನ ಡಿವೈಡ್ ಮಾಡಿದಾಗ ಲಾಸ್ಟ್ ಅಂದ್ರೆ ಹೈಯೆಸ್ಟ್ ಡಿವಿಸಿಬಲ್ ನಂಬರ್, ಅದಕ್ಕೆ ಕೋಶಂಟ್ ಅಂತ ನಾವು ಇಲ್ಲಿ ಹೋಗ್ಬಿಟ್ಟು ಆಯ್ತಾ. ಕೋಶಂಟ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಏನ್ ಮಾಡ್ತೀನಿ, ಸೇಲ್ಸ್ ಮತ್ತೆ ಪ್ರಾಫಿಟ್ ಅನ್ನ ತಗೋತೀನಿ, ಎಂಟರ್ ಅಂತ ಕೊಟ್ರೆ ಈಗ ನೋಡಿ ನಂಗೆ ರಿಸಲ್ಟ್ ಬರಲ್ಲ, ಎರರ್ ಅಂತ ಬರುತ್ತೆ. ನೋಡಿ ಯಾತಕ್ಕೆ ಎರರ್ ಬಂತು, ನಾನು ನಿಮ್ಗೆ ಅವಾಗಲೇ ಹೇಳಿದೆ ಯಾವುದೇ ನಂಬರ್ ಅನ್ನ ಡಿವೈಡ್ ಮಾಡಿದ್ರೆ 0 ಅಲ್ಲಿ ಎರರ್ ಬರೋ ಚಾನ್ಸಸ್ ಇರುತ್ತೆ. ಡಿವೈಡ್ ಯಾಕೆ ಬರಲಿಲ್ಲ ಎರರ್, ಡಿವೈಡ್ ಫಂಕ್ಷನ್ ಯೂಸ್ ಮಾಡಿದಾಗ ನೋಡಿ ಇಲ್ಲೊಂದು ಆಲ್ಟರ್ನೇಟಿವ್ ರಿಸಲ್ಟ್ 0 ಅಂತಿತ್ತು, ನನಗೆ 0 ಬಂದ್ಬಿಡುತ್ತೆ. ಬಟ್ ಇಲ್ಲಿ ಆತರ ಆಲ್ಟರ್ನೇಟಿವ್ ರಿಸಲ್ಟ್ಸ್ ಬರೋದಕ್ಕೆ ಇಲ್ಲಿ ಯಾವುದೇ ಆಪ್ಷನ್ ಇಲ್ಲ. ಸೊ ನಾನು ಏನ್ ಮಾಡಬೇಕು, ಈ ತರ ಸಿಚುವೇಶನ್ ಅಲ್ಲಿ ನಿಮ್ಗೆ ಏನಾದ್ರು ಎರರ್ ಬರ್ತಿದೆ ಅಂತಂದ್ರೆ ಇಲ್ಲಿ ಹೋಗ್ಬಿಟ್ಟು ಇಫ್ ಎರರ್ ಆಫ್ ದಿಸ್ ವ್ಯಾಲ್ಯೂ, ಈ ಒಂದು ಈಕ್ವೇಶನ್ ಅಥವಾ ಎಕ್ಸ್ಪ್ರೆಷನ್ಗೆ ಎರರ್ ಬರ್ತಿದೆ ಅಂದ್ರೆ ಆಲ್ಟರ್ನೇಟಿವ್ ವ್ಯಾಲ್ಯೂ ನಾನು ಬಂದು 0 ಅಂತ ಕೊಡ್ತೀನಿ. ಈಗ ನೋಡಿ ಎಂಟರ್ ಅಂತ ಕೊಟ್ರೆ ನನಗೆ 0 ಬರುತ್ತೆ. ನೋಡಿ ಇಲ್ಲಿ ನನಗೆ ರಿಸಲ್ಟ್ ಬರುತ್ತೆ. ಅಕಸ್ಮಾತ್ ಎಲ್ಲಾದ್ರೂ ನನಗೆ 0 ಅಲ್ಲಿ ಡಿವೈಡ್ ಆಗ್ತಿದ್ರೆ ಅಲ್ಲಿ 0 ಅಂತ ಬರುತ್ತೆ, ಎರರ್ ಬರಲ್ಲ ಅಲ್ಲಿ.
ಪವರ್ ಬಿ ಅಲ್ಲಿ ಯಾವುದೋ ಒಂದು ಸೆಲ್ ಅಲ್ಲಿ ಎರರ್ ಇತ್ತಂದ್ರು ಇಡೀ ಕಾಲಮ್ ಅಲ್ಲಿ ಎರರ್ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಬಂದು ಮಾಡ್. ಏನಿದು ಮಾಡ್ ಅಂದ್ರೆ? ಮಾಡ್ ಅಂದ್ರೆ ನನಗೆ ರಿಮೈಂಡರ್ ಬರುವಂಥದ್ದು. ಡಿವೈಡ್ ಮಾಡಿದಾಗ ನನಗೊಂದು ರಿಮೈಂಡರ್ ಬರುತ್ತೆ ನೋಡಿ. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಗೆಟ್ ರಿಮೈಂಡರ್ ಈಕ್ವಲ್ಸ್ ಮಾಡ್ ಸೇಲ್ಸ್ ಪ್ರಾಫಿಟ್ ಕ್ಲೋಸ್ ಬ್ರಾಕೆಟ್. ಮತ್ತೆ ಬರುತ್ತೆ ನೋಡಿ, ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಇಫ್ ಎರರ್ ಅಂತ ಕೊಟ್ಬಿಟ್ಟು ಕಾಮನ್ 0 ಅಂತ ಕೊಡ್ತೀನಿ ನೋಡಿ. ಎಂಟರ್ ಅಂತ ಕೊಟ್ರೆ ನನಗೆ ಅಲ್ಲಿ ಸೇಲ್ಸ್ ಮತ್ತೆ ಪ್ರಾಫಿಟ್ ಅನ್ನ ಡಿವೈಡ್ ಮಾಡಿದಾಗ ಏನ್ ರಿಮೈಂಡರ್ ಬರುತ್ತಲ್ಲ ಅದು ನನಗೆ ಬರುತ್ತೆ ರಿಮೈಂಡರ್. ಓಕೆ, ಇವಾಗ ಡಿವೈಡ್, ಕೋಶಂಟ್ ಮತ್ತೆ ರಿಮೈಂಡರ್ ಈ ಮೂರು ಫಾರ್ಮುಲಾನ ನಾ ಏನ್ ಮಾಡ್ತೀನಿ, ಇಲ್ಲಿ ಒಂದು ಕಾಲಮ್ ತಗೋತೀನಿ. ಇವಾಗ ದಯವಿಟ್ಟು ಎಲ್ಲರೂ ಇದನ್ನ ಗಮನ ಇಟ್ಟು ಕೇಳಿಸ್ಕೋಬೇಕು. ಇದಾದ್ಮೇಲೆ ನಿಮ್ಗೆಲ್ಲ ಒಂದು ಪ್ರಶ್ನೆ ಕೂಡ ನಾನು ಕೇಳ್ತೀನಿ, ಅದಕ್ಕೆ ದಯವಿಟ್ಟು ಗಮನ ಇಟ್ಟು ಕೇಳಿ. ಸೇಮ್ ಇಲ್ಲಿ ಏನ್ ಡಿವೈಡ್ ಇದೆ ಅದನ್ನೇ ನಾನು ನಾರ್ಮಲಿ ಸ್ಲಾಶ್ ಅಂತ ಕೊಟ್ಬಿಟ್ಟು ಡಿವೈಡ್ ಮಾಡ್ಬೋದು, ಅಥವಾ ಡಿವೈಡ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಇಲ್ಲೇನ್ ಮಾಡ್ತೀನಿ, ಪ್ರಾಫಿಟ್ ಮಾರ್ಜಿನ್ ಅಂತ ಕೊಡ್ತೀನಿ. ಆಯ್ತಾ? ಕಾಲಮ್ ಅಂತ ಕೊಡ್ತೀನಿ, ಪ್ರಾಫಿಟ್ ಮಾರ್ಜಿನ್ ಅಂಡರ್ಸ್ಕೋರ್. ಈಗ ನಾನು ಕ್ರಿಯೇಟ್ ಮಾಡ್ತಾರೆ ಒಂದು ಕಾಲಮ್ ಕ್ರಿಯೇಟ್ ಮಾಡ್ತಾ ಇದೀನಿ. ನಾ ಏನ್ ಮಾಡಿದೆ, ಪ್ರಾಫಿಟ್ ಮಾರ್ಜಿನ್ ಕಾಲಮ್ ಅಂತ ಕೊಡ್ತೀನಿ. ಫಾರ್ಮುಲಾ ಬಂದು ಡಿವೈಡ್ ನೋಡಿ, ಪ್ರಾಫಿಟ್ ಬೈ ಸೇಲ್ಸ್. ಅವಾಗ ನಾನು ಸೇಲ್ಸ್ ಬೈ ಪ್ರಾಫಿಟ್ ಏನು ಕೊಟ್ಟಿದ್ದೆ ಅಂದ್ರೆ ನಿಮ್ಗೆ 0 ಇದ್ರೆ ಏನ್ ಬರ್ಬೋದು ಅದನ್ನ ತೋರಿಸೋದಕ್ಕೆ. ಬಟ್ ನಮಗೆ ಪ್ರಾಫಿಟ್ ಮಾರ್ಜಿನ್ ಫಾರ್ಮುಲಾ ಬಂದು ಪ್ರಾಫಿಟ್ ಬೈ ಸೇಲ್ಸ್ ಅಂತ. ಆಲ್ಟರ್ನೇಟಿವ್ ರಿಸಲ್ಟ್ ನಾನು 0 ಅಂತ ಕೊಟ್ಟಿರ್ತೀನಿ. ಎಂಟರ್ ಅಂತ ಕೊಟ್ರೆ ನೋಡಿ ನಮ್ಗೆ ಇಲ್ಲಿ ಒಂದಷ್ಟು ರಿಸಲ್ಟ್ ಬರುತ್ತೆ. ಇಲ್ಲಿ ಇದನ್ನ ನಾನು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನಾನು ಪರ್ಸೆಂಟೇಜ್ ಅಂತ ಕೊಟ್ರೆ ಇದು ಪರ್ಸೆಂಟೇಜ್ ಕನ್ವರ್ಟ್ ಆಗುತ್ತೆ. ಡೇಟಾ ಟೈಪ್ ಅನ್ನ ಕನ್ವರ್ಟ್ ಮಾಡ್ಕೊಂಡು. ಓಕೆ, ಸೊ ಇವಾಗ ಈ ರಿಸಲ್ಟ್ಸ್ ಕರೆಕ್ಟ್ ಆಗಿದ್ಯಾ? ಇಲ್ಲಿ ಹೋಗ್ಬಿಟ್ಟು ನಾನು ಸೇಲ್ಸ್, ಈ ಪ್ರಾಫಿಟ್ ಮತ್ತೆ ಸೇಲ್ಸ್ ನ ಡಿವೈಡ್ ಮಾಡಿದ್ರೆ ಖಂಡಿತವಾಗಿ ಇಲ್ಲಿರೋ ಅಂತ ರಿಸಲ್ಟ್ಸ್ ಕರೆಕ್ಟ್ ಆಗಿ ಬರುತ್ತೆ ನನಗೆ. 23%, 11%, 44, 47 ಈ ತರ ಎಲ್ಲ ನಾನು ನೋಡ್ತಾ ಹೋದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಇದೆಲ್ಲ ಬಂದು ರೋ ವೈಸ್ ಬರುತ್ತೆ. ಓಕೆನಾ? ನಾನು ನಿಮಗೆ ಏನ್ ಮಾಡ್ತೀನಿ, ಇಲ್ಲಿ ಒಂದು ರಿಪೋರ್ಟ್ ಕ್ರಿಯೇಟ್ ಮಾಡಬೇಕು. ನನಗೆ ಒಂದು ರಿಪೋರ್ಟ್ ಬೇಕು. ಏನ್ ರಿಪೋರ್ಟ್ ಬೇಕಪ್ಪ ಅಂತಂದ್ರೆ ಪ್ರಾಫಿಟ್ ಮಾರ್ಜಿನ್ ಏನಿದೆಯಲ್ಲ ಅದರದ್ದೊಂದು ನಾನು ರಿಪೋರ್ಟ್ ಕ್ರಿಯೇಟ್ ಮಾಡಬೇಕು. ಡೈನಾಮಿಕ್ ಆಗಿ ನನಗೆ ರಿಸಲ್ಟ್ಸ್ ಬೇಕು ಅಂತ ಒಂದು ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ಕೊಂಡೆ, ಕ್ಯಾಲ್ಕುಲೇಟ್ ಮಾಡಿದೆ. ನನಗೆ ರಿಸಲ್ಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ನಾನು ಇವಾಗ ಒಂದು ರಿಪೋರ್ಟ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಬಿಲ್ಡ್ ಅಂತಿದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ ನೋಡಿ, ಈ ಒಂದು ಟೇಬಲ್ ಅನ್ನ ತಗೋತೀನಿ. ಈ ಟೇಬಲ್ ತಗೊಂಡು ನಾ ಏನ್ ಮಾಡ್ತೀನಿ, ಇಲ್ಲಿ ರೀಜನ್ ಕಾಲಮ್ ಅನ್ನ ತಗೋತೀನಿ. ಓಕೆನಾ? ಲೊಕೇಶನ್ ರೀಜನ್. ಇಲ್ಲಿ ರೀಜನ್ ಕಾಲಮ್ ಅನ್ನ ನಾನು ತಗೊಂಡೆ. ಇದರಲ್ಲಿ ಸ್ವಲ್ಪ ಈಗ ಒಂದು ಕಾಲಮ್ ಹೆಡರ್ಸ್ ನಿಮಗೆ ಇದು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ ಅಂತ ನಾನು ಇನ್ಕ್ರೀಸ್ ಮಾಡಿದೆ ಫಾಂಟ್ ಸೈಜ್. ಇಲ್ಲಿ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಓಕೆ, ಡೇಟಾ ಕಾಲಮ್ ಅಲ್ಲಿ ಪ್ರಾಫಿಟ್ ಮಾರ್ಜಿನ್ ಕಾಲಮ್ ಅಂತಿದೆಲ್ಲ ತಗೋತೀನಿ. ಓಕೆ, ಬೇಕಿದ್ರೆ ನಾನು ಇಲ್ಲಿ ಇನ್ನೂ 2 ಕಾಲಮ್ ಅನ್ನ ತಗೋಣ, ಸೇಲ್ಸ್ ಮತ್ತೆ ಪ್ರಾಫಿಟ್. ಈ ಮಾರ್ಜಿನ್ ಏನಿದೆ ಇದನ್ನ ಎಂಡ್ ಅಲ್ಲಿ ತಗೊಂಡ್ಬರೋಣ. ರೈಟ್, ಇವಾಗ ನನಗೆ ಒಂದು ರಿಪೋರ್ಟ್ ಬಂತು. ಟೋಟಲ್ ಸೇಲ್ಸ್ ಇದು ಆಟೋಮೆಟಿಕ್ ಬರುತ್ತೆ, ಅಗ್ರಿಗೇಟ್ ಆಗುತ್ತೆ. ಪ್ರಾಫಿಟ್ ಅಗ್ರಿಗೇಟ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ಪ್ರಾಫಿಟ್ ಮಾರ್ಜಿನ್ -24,176.14, 47,626.24. ಸೊ ಇಷ್ಟು ಪರ್ಸೆಂಟೇಜ್ ಇಲ್ಲಿ ನನಗೆ ಬಂದಿರತಕ್ಕಂತ ರಿಸಲ್ಟ್ ಸರಿನಾ ತಪ್ಪ? ಇಷ್ಟೇ ನನಗೆ ಬೇಕಾಗಿರೋದು. ದಯವಿಟ್ಟು ಎಲ್ಲರೂ ಇದನ್ನ ಕಮೆಂಟ್ ಮಾಡಿ. ನನಗೆ ಇಲ್ಲಿ ಬಂದಿರತಕ್ಕಂತ ರಿಸಲ್ಟ್ಸ್
ಸರಿ ಇದೆಯಾ ತಪ್ಪಿದೆ? Right. Philip, no, I think it is wrong. Don't know. ಓಕೆ, ಇಲ್ಲಿ ರೈಟ್. ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನನಗೆ ಈ ಪರ್ಸೆಂಟೇಜ್ ಏನಿದೆಯಲ್ಲ, ಇದು ಬಂದು ನಾನು ಇಲ್ಲಿ ಚೆಕ್ ಮಾಡಿದ್ರೆ ರೋ ವೈಸ್ ಇದೆಲ್ಲ ಕರೆಕ್ಟ್ ಆಗಿದೆ. ಬಟ್ ಪವರ್ ಬಿಯಲ್ಲಿ ಏನಪ್ಪಾ ಅಂತಂದ್ರೆ ನಾನು ಡ್ರ್ಯಾಗ್ ಮಾಡಿ ಇಲ್ಲಿ ಕಾಲಮ್ಸ್ ನ ಡ್ರಾಪ್ ಮಾಡಿದಾಗ ಇದೆಲ್ಲ ಅಗ್ರಿಗೇಟ್ ಆಗುತ್ತೆ. ಇದು ಬಂದು ಈ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಪೈವಟ್ ಟೇಬಲ್ ತರ ಆಯ್ತಾ. ಸೊ ನನಗೆ ಇಲ್ಲಿ ಏನ್ ವ್ಯಾಲ್ಯೂಸ್ ಬರ್ತಿದೆ ಇದೆಲ್ಲ ಅಗ್ರಿಗೇಟ್ ಆಗ್ತಿದೆ. ಪರ್ಸೆಂಟೇಜ್ ನನಗೆ ಇಲ್ಲಿ ಅಗ್ರಿಗೇಟ್ ಆಗಿ ಬರಬಾರ್ದು. ಇದು ಹೆಂಗಾಗ್ಬೇಕು ಅಂದ್ರೆ ನೋಡಿ, ಇಲ್ಲೇನಿದೆಯಲ್ಲ ಇದು ವ್ಯಾಲ್ಯೂ, ಇಲ್ಲಿರುವಂತ ಪ್ರಾಫಿಟ್ ಡಿವೈಡೆಡ್ ಬೈ ಇಲ್ಲಿರುವಂತ ಸೇಲ್ಸ್. ಬಟ್ ನನಗೆ ಇಲ್ಲಿ ಏನ್ ಬರ್ತಿದೆಯಲ್ಲ ಈ ರಿಸಲ್ಟ್ಸ್, ಇದು ಬಂದು ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಅಂತ ಆಗಬೇಕು. ಸೊ ಈ ರೀತಿ ನಾನು ಒಂದು ಫಾರ್ಮುಲಾನ ಬರೀಬೇಕು. ಅಕಸ್ಮಾತ್ ಆಗಿ ಈ ರೀತಿಯಾದ ಆಗ್ರಿಗೇಟೆಡ್ ವ್ಯಾಲ್ಯೂಸ್ ಮೇಲೆ ಕ್ಯಾಲ್ಕುಲೇಷನ್ಸ್ ಆಗ್ಬೇಕು ಅಂತಂದ್ರೆ ಆವಾಗ ನಾನು ಈ ರೀತಿ ಕಾಲಮ್ಸ್ ಅನ್ನ ಕ್ರಿಯೇಟ್ ಮಾಡಕ್ಕಾಗಲ್ಲ. ಅಂದ್ರೆ ಕಾಲಮ್ಸ್ ಅಲ್ಲಿ ಈ ರೀತಿಯಾದ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಕ್ಕಾಗಲ್ಲ. ಸೊ ಅವಾಗ ಏನ್ ಮಾಡಬೇಕು? ಇಂಥ ಸಂದರ್ಭ ಬಂದಾಗ ನಾವು ಮೆಷರ್ಸ್ ಅನ್ನ ಯೂಸ್ ಮಾಡಬೇಕು. ಏನ್ ಮೆಷರ್ಸ್ ಅಂದ್ರೆ? ಮೆಷರ್ಸ್ ಅಂದ್ರೆ ಯಾವುದೇ ಕಾರಣಕ್ಕೂ ನನಗೆ ಅಗ್ರಿಗೇಟೆಡ್ ಕ್ಯಾಲ್ಕುಲೇಷನ್ಸ್ ಆಗಬೇಕು ಅಂತಂದಾಗ ನಾನು ಈ ಮೆಷರ್ಸ್ ಅನ್ನ ಯೂಸ್ ಮಾಡ್ತೀನಿ. ಹೆಂಗ್ ಯೂಸ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ತೀನಿ. ಇವಾಗ ಇಲ್ಲಿ ಟೇಬಲ್ ವ್ಯೂ ಹೋಗ್ತೀನಿ. ಓಕೆ, ಇಲ್ಲೇ ನಾನು ಫಾರ್ಮುಲಾ ಬರ್ತಿದ್ನಲ್ಲ ಪ್ರಾಫಿಟ್ ಬೈ ಸೇಲ್ಸ್ ಅಂತ, ಇಲ್ಲಿ ನ್ಯೂ ಕಾಲಮ್ ಬದಲು ನಾನೇನ್ ಮಾಡ್ತೀನಿ, ನ್ಯೂ ಮೆಷರ್ ಅಂತ ತಗೋತೀನಿ. ಅಬ್ಸರ್ವ್ ಮಾಡಿ, ನ್ಯೂ ಮೆಷರ್ ಅಂತ ತಗೋತೀನಿ. ನ್ಯೂ ಮೆಷರ್ ಅಂತ ತಗೊಂಡು ನಾ ಏನ್ ಮಾಡ್ತೀನಿ, ಇಲ್ಲಿ ನೋಡಿ, ಮುಂಚೆ ಅದು ಕಾಲಮ್ ಈಕ್ವಲ್ಸ್ ಅಂತ ಬರೋದು, ಈಗ ಮೆಷರ್ ಈಕ್ವಲ್ಸ್ ಅಂತ ಬರುತ್ತೆ. ಓಕೆ, ಸೊ ಇಲ್ಲಿ ಈಗ ನಾನೇನ್ ಮಾಡ್ತೀನಿ, ಪ್ರಾಫಿಟ್ ಅಂಡರ್ ಸ್ಕೋರ್ ಮಾರ್ಜಿನ್ ಅಂಡರ್ ಸ್ಕೋರ್, ಇವಾಗ ಮೆಷರ್ ಅಂತ ಕೊಡ್ತೀನಿ. ಅವಾಗ ನಾನು ಕಾಲಮ್ ಅಂತ ಕೊಟ್ಟಿದ್ದೆ, ಅಂದ್ರೆ ನನಗೆ ಗೊತ್ತಾಗ್ಲಿ ಅಂತ ನಾ ಏನ್ ಮಾಡಿದೆ, ಮೆಷರ್ ಅಥವಾ ಕಾಲಮ್. ಇವಾಗ ನೋಡಿ, MSR ಅಂದ್ರೆ ಅದು ಮೆಷರ್, COL ಅಂದ್ರೆ ಕಾಲಮ್, ಈಕ್ವಲ್ಸ್ ಸೇಮ್ ಅದೇ ಡಿವೈಡ್ ಅಂತ ಕೊಡ್ತೀನಿ ನೋಡಿ, ಡಿವೈಡ್. ಈ ಸರಿ ನಾನು ಡೈರೆಕ್ಟ್ ಪ್ರಾಫಿಟ್ ಅಂತ ಕೊಡಲ್ಲ, ಏನ್ ಮಾಡ್ತೀನಿ, ಸಮ್ ಅಂತ ಕೊಡ್ತೀನಿ. ಸಮ್ ಬಂದು ಒಂದು ಫಂಕ್ಷನ್ ಟೋಟಲ್ ಸಮ್ ತಗೊಳುತ್ತೆ, ಸಮ್ ಆಫ್ ಪ್ರಾಫಿಟ್ ಅಂತ ಕೊಡ್ತೀನಿ ನೋಡಿ, ಆಯ್ತಾ. ಡಿವೈಡೆಡ್ ಬೈ ಸಮ್ ಆಫ್ ಸೇಲ್ಸ್ ಅಂತ ಕೊಡ್ತೀನಿ, ಆಲ್ಟರ್ನೇಟಿವ್ ವ್ಯಾಲ್ಯೂಸ್. ಈಗ ನೋಡಿ, ಸಮ್ ಆಫ್, ಇವಾಗ ಏನಾಗುತ್ತೆ ಅಂದ್ರೆ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಸೇಲ್ಸ್ ಆಗುತ್ತೆ. ಎಂಟರ್ ಅಂತ ಕೊಡ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿ, ಇದು ಕೆಲವೊಂದು ಕೆಲವೊಂದು ನೀವು ಇದನ್ನ ತಿಳ್ಕೊಬೇಕಾಗುತ್ತೆ. ನಾನು ಇಲ್ಲಿ ಕಾಲಮ್ ಇದೊಂದು ಮೆಷರ್ ಅನ್ನ ಕ್ರಿಯೇಟ್ ಮಾಡಿದ್ನಲ್ಲ, ಈಗ ನೋಡಿ ನಾನು ಇಲ್ಲಿ ಹೋಗ್ಬಿಟ್ಟು ಎಂಡಲ್ಲಿ ನೋಡಿದ್ರೆ ಆ ಮೆಷರ್ ಇಲ್ಲಿ ಕ್ರಿಯೇಟ್ ಆಗಿರಲ್ಲ, ಆಯ್ತಾ. ಸೊ ಇಲ್ಲಿ ನೀವೇನ್ ತಿಳ್ಕೊಬೇಕು ಅಂದ್ರೆ, ನಾನು ಏನಾದ್ರೂ ಅಕಸ್ಮಾತ್ ಆಗಿ ಒಂದು ಟೇಬಲ್ ಅಲ್ಲಿ ಕಾಲಮ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಮಾತ್ರನೇ ನಂಗೆ ಇಲ್ಲೊಂದು ಹೊಸ ಕಾಲಮ್ ಕ್ರಿಯೇಟ್ ಆಗುತ್ತೆ. ಮೆಷರ್ ಕ್ರಿಯೇಟ್ ಮಾಡಿದ್ರೆ ನನಗೆ ಫಿಸಿಕಲಿ ಇಲ್ಲೊಂದು ಕಾಲಮ್ ಕ್ರಿಯೇಟ್ ಆಗಲ್ಲ. ಬಟ್ ಎಲ್ಲಿರುತ್ತೆ ಇದು ನೋಡಿ, ನಾನು ಯಾವ ಟೇಬಲ್ ಅಲ್ಲಿ ಕ್ರಿಯೇಟ್ ಮಾಡಿರ್ತೀನಿ ನೋಡಿ, ಪ್ರಾಫಿಟ್ ಮಾರ್ಜಿನ್ MSR ಅಂತ ಏನ್ ಮಾಡಿದೆ, ಮೆಷರ್ ಅದು ಇರುತ್ತೆ. ಬಟ್ ಯಾವಾಗ ಅದು ಕ್ಯಾಲ್ಕುಲೇಟ್ ಆಗುತ್ತೆ ನೋಡಿ, ಇದೊಂದು ಟೇಬಲ್ ಇದೆ,
ನಾನು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಪ್ರಾಫಿಟ್ ಮಾರ್ಜಿನ್ MSR ಅಂತ ತಗೊಂಡಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ, ಅದು ಇಲ್ಲಿ ಬರುತ್ತೆ ಇವಾಗ. ಆಯ್ತಾ, ಇಲ್ಲಿ ನನಗೆ ವ್ಯಾಲ್ಯೂ ಏನ್ ಬಂತಲ್ಲ, ಇದನ್ನ ಏನ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬಿಡ್ತೀನಿ. ಈಗ ನೋಡಿ 7.92. ಇವಾಗ ನಾನು ಪ್ರಾಫಿಟ್ ಡಿವೈಡೆಡ್ ಬೈ ಇಲ್ಲಿರೋ ಸೇಲ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ವ್ಯಾಲ್ಯೂ ಬರುತ್ತೆ. ಸೊ ಮೆಷರ್ ಅಂದ್ರೆ ಏನ್ ಗೊತ್ತಾ, ನನಗೆ ಏನಾದ್ರೂ ಅಕಸ್ಮಾತ್ ಆಗ್ರಿಗೇಟೆಡ್ ವ್ಯಾಲ್ಯೂಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಆಗ್ರಿಗೇಟ್ ವ್ಯಾಲ್ಯೂಸ್ ಬೇಕು ಅಂದಾಗ ನಾನು ಮೆಷರ್ ತಗೋತೀನಿ. ಮೆಷರ್ ಅಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ, ನಾವು ಏನೇ ಮೆಷರ್ ಕ್ರಿಯೇಟ್ ಮಾಡಿದ್ರು ಅದ್ರ ವ್ಯಾಲ್ಯೂಸ್ ನನಗೆ ಕ್ಯಾಲ್ಕುಲೇಟ್ ಆಗಲ್ಲ ಅನ್ಲೆಸ್ ಅಂಟಿಲ್ ನಾನು ಅದನ್ನ ಡ್ರ್ಯಾಗ್ ಮಾಡಿ ಕ್ಯಾನ್ವಸ್ ಅಲ್ಲಿ ಡ್ರಾಪ್ ಮಾಡೋವರೆಗೂ ನನಗೆ ಯಾವುದೇ ರೀತಿಯಾದ ಕ್ಯಾಲ್ಕುಲೇಷನ್ಸ್ ಆಗಲ್ಲ. ಇದೊಂಥರ ಟೆಂಪ್ಲೇಟ್ ತರ, ಒಂದು ಟೆಂಪ್ಲೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದಾಗ ಅಷ್ಟೇ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಬಟ್ ಕಾಲಮ್ ಹಂಗಲ್ಲ, ನನಗೆ ಫಸ್ಟೇ ಅದು ಕ್ಯಾಲ್ಕುಲೇಟ್ ಆಗಿ ವ್ಯಾಲ್ಯೂಸ್ ಇರುತ್ತೆ, ಅದನ್ನ ನಾನು ತಗೊಬೋದು. ಸೊ ಯಾವಾಗ ನಾನು ಕಾಲಮ್ ಕ್ರಿಯೇಟ್ ಮಾಡಬೇಕು, ಯಾವಾಗ ಮೆಷರ್ ಮಾಡಬೇಕು ನಾನು ಹೇಳ್ತೀನಿ ನೋಡಿ. ಅಕಸ್ಮಾತ್ ಆಗಿ ನಾನೇನಾದ್ರೂ ಇಲ್ಲಿ ರೋ ಲೆವೆಲ್ ಅಂದ್ರೆ ಒಂದೊಂದೇ ರೋಗೆ ನಾನು ವ್ಯಾಲ್ಯೂಸ್ ಅನ್ನ ಕಂಡುಹಿಡಿಯಬೇಕು, ಆ ರೀತಿ ಒಂದು ಕ್ಯಾಲ್ಕುಲೇಷನ್ ಆಗಬೇಕು ಅಂದ್ರೆ ಕಾಲಮ್ಸ್ ಅನ್ನ ತಗೋತೀನಿ. ಇಲ್ಲ ನನಗೆ ಆಗ್ರಿಗೇಟ್ ಆಗಿ ಇಲ್ಲಿ ಕ್ಯಾನ್ವಸ್ ಅಲ್ಲಿ ನನಗೆ ಈ ಒಂದು ಕ್ಯಾಲ್ಕುಲೇಷನ್ಸ್ ಆಗಬೇಕು, ಅವಾಗ ನಾನು ಮೆಷರ್ಸ್ ಅನ್ನ ತಗೋತೀನಿ. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೂಡ ನಾನು ಕೊಡ್ತೀನಿ ನಿಮ್ಗೆ. ಬಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಒಂದು ಮೆಷರ್ ಏನಿದೆ ಯಾವಾಗ್ಲೂ ಅಷ್ಟೇ ಆಗ್ರಿಗೇಟ್ ಆಗಿದ್ದಾಗ ಅಷ್ಟೇ ನಾನು ಇದನ್ನ ತಗೋಬೇಕು. ಆಮೇಲೆ ಈ ಮೆಷರ್ಸ್ ಬಂದು ಯಾವುದೇ ಕಾರಣಕ್ಕೂ ಕ್ಯಾಲ್ಕುಲೇಷನ್ಸ್ ಆಗಿರಲ್ಲ. ಕ್ಯಾಲ್ಕುಲೇಷನ್ಸ್ ಯಾವಾಗ ಆಗುತ್ತೆ ಅಂದ್ರೆ ನಾನು ಕ್ಯಾನ್ವಸ್ ಅಲ್ಲಿ ಆ ಒಂದು ಕಾಲಮ್ ಅನ್ನ ಯೂಸ್ ಮಾಡಿದಾಗ. ಇವಾಗ ನೋಡಿ, ಇದನ್ನ ಕಾಪಿ ಮಾಡ್ಕೊಂಡು ಇದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ ಇಲ್ಲಿ. ಆಯ್ತಾ, ನಾ ಇನ್ನೊಂದು ಟೇಬಲ್ ತಗೊಂಡೆ, ರೀಜನ್ ಬದಲು ನೋಡಿ, ರೀಜನ್ ತೆಗೆದ್ಬಿಡ್ತೀನಿ. ರೀಜನ್ ಬದಲು ಬೇರೆ ಯಾವ್ದಾರ ಒಂದು ಕಾಲಮ್ ತಗೋಣ. ಇಲ್ಲಿ ಹೋಗ್ಬಿಟ್ಟು ಲೊಕೇಶನ್ ಸ್ಟೇಟ್ ಅಂತ ತಗೋತೀನಿ ನೋಡಿ. ಇಲ್ಲಿ ಸ್ಟೇಟ್ ತಗೋತೀನಿ ನೋಡಿ. ಸ್ಟೇಟ್ ವೈಸ್ ನನಗೆ ರಿಸಲ್ಟ್ ಬರ್ತೀನಿ. ಇಲ್ಲಿ ನೋಡಿ, ಇದು ಅಗ್ರಿಗೇಟ್ ಆಗಿರೋದು ಸ್ಟೇಟ್ ವೈಸ್. ಇದು ಅಷ್ಟೇ, ಇದು ಪರ್ಸೆಂಟೇಜ್ ಅಗ್ರಿಗೇಟ್ ಆಗಿದೆ, ಇದು ತಪ್ಪು. ಬಟ್ ಇಲ್ಲಿ ನೋಡಿ, ಇಲ್ಲಿ ನನಗೆ ಪ್ರಾಫಿಟ್ ಮಾರ್ಜಿನ್ ಮೆಷರ್ಸ್ ಏನಿದೆ ಈ ಎರಡು ವ್ಯಾಲ್ಯೂಸ್ ಇದೆ, ಅದ್ರ ಮೇಲೆ ಇಲ್ಲಿ ನನಗೆ ವ್ಯಾಲ್ಯೂಸ್ ಬರುತ್ತೆ. ಸೊ ನಾನು ಇಲ್ಲಿ ಏನ್ ಕಾಲಮ್ ತಗೋತೀನಿ ಅದ್ರ ಮೇಲೆ ಇಲ್ಲಿ ನನಗೆ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಮೆಷರ್ಸ್. ಆಮೇಲೆ ಮೆಷರ್ ಹಿಂಗೆ ಅದು ಯಾವ ರೀತಿ ಕಂಡುಹಿಡಿಬಹುದು ಅಂದ್ರೆ, ಇನ್ನೊಂದು ಇಲ್ಲಿ ನೋಡಿ, ಮೆಷರ್ ಕ್ರಿಯೇಟ್ ಮಾಡಿದಾಗ ಇಲ್ಲೊಂದು ಐಕಾನ್ ಬರುತ್ತೆ, ಕ್ಯಾಲ್ಕುಲೇಟರ್ ತರ ಇರುತ್ತೆ. ಇಲ್ಲಿ ಬಂದು ನನಗೆ ನೋಡಿ, ಈ ಕ್ಯಾಲ್ಕುಲೇಟೆಡ್ ಕಾಲಮ್ ಬಂದು ಈ ಕಾಲಮ್ ತರ ಇರುತ್ತೆ, ಬಟ್ ಒಂದು ಸಿಗ್ಮಾ ಇರುತ್ತೆ ಇಲ್ಲಿ. ಆಯ್ತಾ ನೋಡಿ, ಇಲ್ಲ ಒಂದು ಕಾಲಮ್ಗೆ ಒಂದು ಸಿಗ್ಮಾ ಈ ತರ. ಆಯ್ತಾ, ಸೊ ಈ ರೀತಿ ನಾವು ಇದನ್ನ ಕಂಡುಹಿಡಿಯಬೇಕು. ಓಕೆನಾ? ಸೊ ಇದು ಒಂದು ಕಾಲಮ್ಸ್ ಅಂಡ್ ಮೆಜರ್. ಸಪೋಸ್ ನನಗೆ ಇನ್ನೂ ಕನ್ಫ್ಯೂಷನ್ಸ್ ಇದೆ, ನಾನು ಇನ್ನೂ ಸ್ವಲ್ಪ ಕಾಲಮ್ ಮತ್ತೆ ಮೆಷರ್ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಕಂಡುಹಿಡಿಬೇಕು ಅಂದ್ರೆ, ನಮ್ಗೆ ಸ್ವಲ್ಪ ಕಲ್ತ್ಕೋಬೇಕು ಅಂದ್ರೆ, ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಹೋಗ್ತೀನಿ, ಒಂದು ಟೇಬಲ್ ವ್ಯೂಗೆ ಹೋಗ್ತೀನಿ. ಆಯ್ತಾ, ನನಗೆ ಇಲ್ಲಿ ಒಂದು ಕಾಲಮ್ ಇದೆ, ಏನದು ಸೇಲ್ಸ್ ಕಾಲಮ್ ಅಂತಿದೆ. ಈ ಸೇಲ್ಸ್ ಕಾಲಮ್ ಅಲ್ಲಿ ನಮ್ಗೆ ಒಂದಷ್ಟು ವ್ಯಾಲ್ಯೂಸ್ ಇದೆ. ಈ ವ್ಯಾಲ್ಯೂಸ್ ಚೆಕ್ ಮಾಡಿದ್ರೆ 0.44 ಇಂದ 22,000 ವರೆಗೂ ಏನೋ ಇದೆ. ಆಯ್ತಾ, ಇಲ್ಲಿ ಗೊತ್ತಿಲ್ಲ, ಬಟ್ ನೀವು ನೋಡಿದ್ರೆ ಹೈಯೆಸ್ಟ್ ವ್ಯಾಲ್ಯೂ ಬಂದು 22,000 ಏನೋ ಇದೆ. ಆಯ್ತಾ, ನಾನೊಂದು ಫಾರ್ಮುಲಾ ಬರೀತೀನಿ. ಏನಪ್ಪಾ ಅಂದ್ರೆ, ಒಂದು ಕಾಲಮ್, ಆಯ್ತಾ, ನ್ಯೂ ಕಾಲಮ್. ಇವಾಗ ನೋಡಿ, ಇದು ನಾನು ಕಾಲಮ್ ಬರೀತಾ ಇರೋದು. ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸ್ಟೇಟಸ್ ಅಂತ ಕೊಡಿ. ಆಯ್ತಾ, ಇದು ಒಂದು ಕಾಲಮ್ ವೈಸ್ ಅಂತ ಹೋಗ್ತಾರೆ ನೋಡಿ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಇತ್ತಲ್ಲ, ಇಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ಕಂಡೀಷನಲ್ ಫಂಕ್ಷನ್ಸ್ ಈಕ್ವಲ್ಸ್ ಇಫ್ ಅಂತ ಕೊಡ್ತೀವಿ. ಆಯ್ತಾ, ಸೇಲ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 5,000. ನೋಡಿ, ಅಕಸ್ಮಾತ್ ಆಗಿ ಸೇಲ್ಸ್ ವ್ಯಾಲ್ಯೂ 5,000 ಅಥವಾ ಅದಕ್ಕಿಂತ ಹೆಚ್ಚು ವ್ಯಾಲ್ಯೂಸ್ ಇದ್ರೆ ಹೈ ಅಂತ ಬರಲಿ. ಇಲ್ಲ
ಮತ್ತೊಂದು ಇಫ್ ಹಾಕ್ತೀನಿ, ಸೇಲ್ಸ್ ವ್ಯಾಲ್ಯೂ ಅಕಸ್ಮಾತ್ ಆಗಿ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 2000. ಇವಾಗ ಏನಾಗ್ತಾ ಇದ್ದೀನಿ, 2000 ಇಂದ 5000 ವರೆಗೂ ಏನಾದ್ರು ವ್ಯಾಲ್ಯೂಸ್ ಇದ್ರೆ ಅದು ಮೀಡಿಯಂ ಅಂತ ಬರಬೇಕು. ಆಯ್ತಾ? ಸಪೋಸ್ ಎರಡೂ ಕಂಡೀಷನ್ಸ್ ತಪ್ಪಿತ್ತು ಅಂದ್ರೆ, ಇಲ್ಲ ಇದು ಫಾಲ್ಸ್ ಇದೆ ಅಂತಂದ್ರೆ, ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಲೋ ಅಂತ ಕೊಡ್ತೀನಿ. ನೋಡಿ, ನಾನು ಇಲ್ಲಿ ಬರ್ತಿರೋ ಫಾರ್ಮುಲಾ ಇಫ್ ಕಂಡೀಷನ್ಸ್, ಇಫ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 5000 ಹೈ, ಗ್ರೇಟರ್ ದನ್ ಈಕ್ವಲ್ಸ್ ಟು 2000 ಮೀಡಿಯಂ, ಈ ಎರಡೂ ಕಂಡೀಷನ್ಸ್ ಟ್ರೂ ಇಲ್ಲ ಅಂದ್ರೆ ಲೋ ಅಂತ ಕೊಡ್ತೀನಿ. ಈಗ ನಾನೇನ್ ಮಾಡ್ತೀನಿ, ಲೋ ನಿಮ್ಗೆ ತೋರಿಸ್ತೀನಿ ವ್ಯಾಲ್ಯೂಸ್. ನೋಡಿ, ಲೋ ಕೊಟ್ಟು ನೋಡಿ, ಹೈ, ಲೋ ಅಂಡ್ ಮೀಡಿಯಂ ಅಂತಿದೆಲ್ಲ ಹೈ ಅಂತ ಕೊಡ್ತೀನಿ. ಓಕೆ ಅಂತ ಫಿಲ್ಟರ್ ಮಾಡ್ತೀನಿ. ಇಲ್ಲಿ ವ್ಯಾಲ್ಯೂಸ್ ನೋಡಿ, ಸೇಲ್ಸ್ದು ಸೇಲ್ಸ್, ಇಲ್ಲಿದೆ ಸೇಲ್ಸ್ ನೋಡಿ, 5000 ಇಂದ 22,000 ವರೆಗೂ ನನಗೆ ಹೈ ಅಂತ ಬಂತು ಅಂದ್ರೆ ನನ್ನ ಫಾರ್ಮುಲಾ ಪರ್ಫೆಕ್ಟ್ ಇದೆ. ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಮೀಡಿಯಂ ಅಂತ ಕೊಡ್ತೀನಿ. ಮೀಡಿಯಂ ಅಂತ ಕೊಟ್ರೆ ಈಗ ನನ್ನ ಸೇಲ್ಸ್ ವ್ಯಾಲ್ಯೂ ನೋಡಿದ್ರೆ ನೋಡಿ, 2000 ಇಂದ 5000 ವರೆಗೂ ಇದೆ. ನೆಕ್ಸ್ಟ್ ವ್ಯಾಲ್ಯೂಸ್ ಬಂದು ಲೋ ಅಂತ ಕೊಡ್ತೀನಿ. ನಾನು ಲೋ ಅಂತ ಕೊಟ್ರೆ ಎನಿ ವ್ಯಾಲ್ಯೂ ಲೆಸ್ ದ್ಯಾನ್ 2000. ಆಯ್ತಾ? ಇಲ್ಲಿ ಹೋದ್ರೆ ನನಗೆ ಸೇಲ್ಸ್ ವ್ಯಾಲ್ಯೂ 0.44 ಎಲ್ಲ ಅಲ್ಲಿಂದ 2000 ವರೆಗೂ ನಂಗೆ ಇರುತ್ತೆ. ಇದು ನಿಮಗೆ ತೋರಿಸ್ತಾ ಇಲ್ಲ, ಬಟ್ ನನಗೆ ಈ ರೀತಿ ಫಾರ್ಮುಲಾ ಬರೋದು ನಾನು ಏನ್ ಮಾಡಿದೆ, ಕ್ಯಾಟಗರೈಸ್ ಮಾಡಿದೆ. ಓಕೆನಾ? ರೈಟ್. ಅಂದ್ರೆ ನನ್ನ ಫಾರ್ಮುಲಾ ಕರೆಕ್ಟ್ ಆಗಿದೆ, ಇಲ್ಲಿ ಬರ್ತಾ ಇರೋ ರಿಸಲ್ಟ್ಸ್ ಕೂಡ ಕರೆಕ್ಟ್ ಆಗಿದೆ. ನಾನು ಇವಾಗ ಯೂಸ್ ಮಾಡಿದ್ದು ಕಾಲಮ್, ನ್ಯೂ ಕಾಲಮ್, ಇಲ್ಲೊಂದು ಕಾಲಮ್ ಬಂತು. ಈಗ ಏನ್ ಮಾಡೋಣ ಅಂದ್ರೆ, ಕ್ಯಾನ್ವಸ್ಗೆ ಹೋಗ್ತೀನಿ. ಕ್ಯಾನ್ವಸ್ಗೆ ಹೋಗ್ಬಿಟ್ಟು ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಒಂದು ಟೇಬಲ್ ಇಲ್ಲಿ ಏನ್ ಮಾಡ್ತೀನಿ, ರೀಜನ್ ತೆಗೆದ್ಬಿಡ್ತೀನಿ. ರೀಜನ್ ತೆಗೆದ್ಬಿಟ್ಟು ಸ್ಟೇಟ್ ತಗೊಂಡ್ಬರೋಣ. ಆಯ್ತಾ? ಸ್ಟೇಟ್, ಬಾಕಿ ಎಲ್ಲ ಕಾಲಮ್ಸ್ ತೆಗೆದ್ಬಿಡ್ತೀನಿ. ಸೇಲ್ಸ್ ಇರಲಿ, ಇದ್ರ ಜೊತೆಗೆ ಈಗ ಒಂದು ಕಂಡೀಷನಲ್ ಫಂಕ್ಷನ್ ಅಂತ ತಗೊಂಡಿದ್ದಲ್ಲ, ಎಲ್ಲದು ಸ್ಟೇಟಸ್. ಆಯ್ತಾ? ನೋಡಿ, ನಾನಿವಾಗ ಓಕೆ, ರೈಟ್. ನೋಡಿ, ಇವಾಗ ಸ್ಟೇಟ್, ಸೇಲ್ಸ್ ಮತ್ತೆ ಕಾಲಮ್ ಇದನ್ನು ಸಾರ್ಟ್ ಮಾಡ್ತೀನಿ. ಹೋಗ್ಬಿಟ್ಟು ಸಾರ್ಟ್ ಬೈ ಸೇಲ್ಸ್ ಅಂತ ಕೊಡ್ತೀನಿ. ಈಗ ಜಸ್ಟ್ ಇಲ್ಲಿರ್ತಕ್ಕಂಥ ರಿಸಲ್ಟ್ಸ್ ಏನಿದೆ ಕರೆಕ್ಟ್ ಆಗಿದೆಯಲ್ಲ ಅಂತ ನನಗೆ ಹೇಳಿ. ಕಂಡೀಷನ್ ಏನಿತ್ತು, 5000ಕ್ಕಿಂತ ಜಾಸ್ತಿ ಇದ್ರೆ ಹೈ ಇರಬೇಕು, 2000 ಇಂದ 5000 ಇದ್ರೆ ಮೀಡಿಯಂ ಇರಬೇಕು, ಅಕಸ್ಮಾತ್ ಏನಾದ್ರು 2000ಕ್ಕಿಂತ ಕಮ್ಮಿ ಇದ್ರೆ ಲೋ ಇರಬೇಕು ಅಂತ. ನನಗೆ ಟೇಬಲ್ ಎಲ್ಲ ಚೆಕ್ ಮಾಡಿದಾಗ ಪರ್ಫೆಕ್ಟ್ ಆಗಿತ್ತು. ಬಟ್ ನಾನು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಇಲ್ಲಿ ರಿಪೋರ್ಟ್ಸ್ ಮಾಡ್ಬೇಕಾದ್ರೆ ಇಲ್ಲಿ ನನಗೆ 3,67,000 ಇದೆ ಲೋ ಅಂತ ತೋರಿಸ್ತಿದೆ. ಈ ರಿಪೋರ್ಟ್ ಸರಿ ಇದೆಯಾ ಇಲ್ವಾ? ಕಮೆಂಟ್ ಮಾಡಿ, ಬೇಗ ಕಮೆಂಟ್ ಮಾಡಿ. ಓಕೆ, ರೈಟ್. ಸೊ ಇವಾಗ ನಿಮ್ಗೆ ಈಗಾಗಲೇ ಅರ್ಥ ಆಗಿರ್ಬೇಕು. ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದಾರೆ, ಸಾರಿ ಅದನ್ನ ನಾನು ನೋಡೋಕ್ಕಾಗಿಲ್ಲ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ನಿಮ್ಗೆ ಏನೇನು ಕ್ವಶನ್ಸ್ ಇದೆ ಅದೆಲ್ಲ ರಾಕೇಶ್ ಮತ್ತೆ ಲೋಹಿತ್ ಎಲ್ಲ ಏನೋ ಕ್ವಶನ್ಸ್ ಹಾಕಿದ್ದೀರಾ, ನಾನು ಆಮೇಲೆ ಆನ್ಸರ್ ಮಾಡ್ತೀನಿ. ಓಕೆ, ರೈಟ್. ಓಕೆ, ಸೊ ಇಲ್ಲಿ ದಿಲೀಪ್ ಮತ್ತೆ ಕೆಲವರೆಲ್ಲ ಆನ್ಸರ್ ಮಾಡಿದ್ದಾರೆ. ಏನಂದ್ರೆ ಇಲ್ಲಿ ಆಗಿರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ ರೋ ವೈಸ್ ಅಂತ ಪರ್ಫೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇವಾಗ ಕ್ಯಾಲ್ಕುಲೇಷನ್ ಕಾಲಮ್ ಅನ್ನ ನಾನು ಯೂಸ್ ಮಾಡ್ಬೇಕಾದ್ರೆ ಪ್ರತಿ ಒಂದು ರೋ ಅಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ. ನನಗೆ ಇಲ್ಲಿ ಬರ್ತಕ್ಕಂಥ ರಿಸಲ್ಟ್ಸ್ ಪರ್ಫೆಕ್ಟ್ ಆಗಿ ಯಾಕಿದೆ ಅಂದ್ರೆ ಪ್ರತಿ ಒಂದು ಕಾಲಮ್ಗೆ
ಸಾರಿ ಪ್ರತಿಯೊಂದು ರೋಗೆ ಇದು ಕ್ಯಾಲ್ಕುಲೇಟ್ ಆಗಿ ನಂಗೆ ಇಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಬಟ್ ನಾನು ಇಲ್ಲಿ ತಗೋಬೇಕಾದ್ರೆ ಈ ಕಾಲಮ್ ಇದೆಲ್ಲ ಸಮ್ ಆಫ್ ಸೇಲ್ಸ್ ಇದು ಆಗ್ರಿಗೇಟ್ ಆಗ್ಬಿಡ್ತು. ಸೊ ನಾನು ಇಲ್ಲಿ ತಗೋಬೇಕಾಗಿರೋ ಒಂದು ಕಾಲಮ್ ಇದೇನಿದೆಯಲ್ಲ ಇದು ಸ್ಟೇಟಸ್, ಇದು ಬಂದು ನನಗೆ ಆಗ್ರಿಗೇಟ್ ವ್ಯಾಲ್ಯೂಸ್ ಮೇಲೆ ಬರಬೇಕು. ಸೊ ಅವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಈ ಟೇಬಲ್ ಅಲ್ಲಿ ನೋಡಿ ಡೇಟಾ ಟೇಬಲ್ ಹೋಗ್ತೀನಿ. ಯಾವ ಟೇಬಲ್ ಅಂತ ತಗೋಬಹುದು, ಡೇಟಾ ಟೇಬಲ್ಗೆ ಹೋಗ್ಬಿಟ್ಟು ಇಲ್ಲಿ ಒಂದು ಮೆಷರ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಆಯ್ತಾ, ಮೆಷರ್ ರೈಟ್. ಇಲ್ಲೇನ್ ಮಾಡ್ತೀನಿ, ಸ್ಟೇಟಸ್ ಅಂಡರ್ಸ್ಕೋರ್ MSR ಅಂತ ಕೊಡ್ತೀನಿ. ಅದೇ ಫಾರ್ಮುಲಾ ಇಲ್ಲಿ ಬರ್ತೀನಿ, ಇಫ್ ಸಮ್ ಆಫ್ ಸೇಲ್ಸ್ ಅಂತ ಕೊಟ್ಬಿಡ್ತೀನಿ. ಸರಿ, ಮುಂಚೆ ಏನ್ ಕೊಟ್ಟಿದ್ದೆ, ಬರೀ ಸೇಲ್ಸ್ ಕೊಟ್ಟಿದ್ದೆ. ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 5000 ಅದೇ ವ್ಯಾಲ್ಯೂ ತಗೊಂಡು ಹೈ ಅಂತ ಕೊಡ್ತೀನಿ. ಎಲ್ಸ್ ಇಫ್ ಸಮ್ ಆಫ್ ಸೇಲ್ಸ್ greater than or equals to 2000, then medium. ಆಯ್ತಾ, ಎಲ್ಸ್ ಲೋ ಅಂತ ಕೊಡ್ತೀನಿ. ನೋಡಿ ಅದೇ ಫಾರ್ಮುಲಾ, ಬಟ್ ಏನಂದ್ರೆ ನಾನು ಸಮ್ ಆಫ್ ಸೇಲ್ಸ್ ಅಂತ ತಗೊಂಡೆ. ಸೊ ಇಲ್ಲಿ ಹೋದ್ರೆ ನನಗೆ ಇವಾಗ ಸ್ಟೇಟಸ್ ಅಲ್ಲಿ ಇದನ್ನ ತಗೊಂಡ್ಬಿಡೋಣ. ಇವಾಗ ಈ ಸ್ಟೇಟಸ್ ಬೇಡ, ನಾನು ಈ ಸ್ಟೇಟಸ್ ತಗೋತೀನಿ ಅಂದ್ರೆ ಮೆಷರ್. ನೋಡಿ ಇವಾಗ ಆಯ್ತಾ, ಈಗ ನೋಡಿ ಹೈ ಅಂತಿದೆ, ಜಸ್ಟ್ ಚೆಕ್ ಮಾಡೋಣ. ಲೋಗ್ ನೋಡಿದ್ರೆ ನೋಡಿ 5000 ಗಿಂತ ಅಬೌವ್ ಹೈ ಇದೆ. 4000 ಅಂದ್ರೆ 2000 ಇಂದ 5000 ವರೆಗೂ ಮೀಡಿಯಂ ಅಂತಿದೆ. ಎನಿಥಿಂಗ್ ಲೆಸ್ ದ್ಯಾನ್ 2000 ಲೋ ಅಂತಿದೆ. ನೋಡಿ ಪರ್ಫೆಕ್ಟ್ ಆಗಿ. ಸೊ ಈ ರೀತಿ ನಾನು ಏನ್ ಮಾಡ್ಬೇಕು ಅಂದ್ರೆ, ಅಕಸ್ಮಾತ್ ಆಗಿ ನನಗೇನಾದ್ರೂ ಈ ಕ್ಯಾನ್ವಸ್ ಅಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸ್ ಏನಿದೆಲ್ಲ ಇಲ್ಲಿ ಬಂದಾಗ ನನಗೆ ಅಗ್ರಿಗೇಟ್ ಆಗಿ ಬರುವಂತ ವ್ಯಾಲ್ಯೂಸ್ ಏನಾದ್ರೂ ನಾನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಮೆಷರ್ ಅನ್ನ ಯೂಸ್ ಮಾಡಬೇಕು. ಇಲ್ಲ ನಾವು ಒಂದು ಟೇಬಲ್ ಅಲ್ಲಿ ಒಂದು ಕಾಲಮ್ ಅಲ್ಲಿ ರೋ ವೈಸ್ ಕ್ಯಾಲ್ಕುಲೇಷನ್ ಆಗ್ಬೇಕಂದ್ರೆ ಕಾಲಮ್ ಅನ್ನ ಯೂಸ್ ಮಾಡಬೇಕು. ಇಷ್ಟೇ ಡಿಫ್ರೆನ್ಸ್. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈ ಒಂದು ಏನ್ ನಾವು ಯೂಸ್ ಮಾಡ್ತಾ ಇದೀವಲ್ಲ ಈ ಡ್ಯಾಕ್ಸ್ ಫಂಕ್ಷನ್ಸ್ ತುಂಬಾ ಈಸಿ ಇರುತ್ತೆ. ಇಲ್ಲ ನಾನು ಸುಮ್ಮನೆ ಕನ್ಫ್ಯೂಷನ್ ಮಾಡ್ಕೊಂಡು ಏನೋ ಒಂದು ಅಷ್ಟೆಲ್ಲ ನಾನು ಫಾರ್ಮುಲಾಸ್ ನಾನು ಕಲ್ತಿ ಅಂತ ಮಾಡ್ತಾ ಹೋದ್ರೆ ಖಂಡಿತವಾಗಿ ನೀವು ಡ್ಯಾಕ್ಸ್ ಫಂಕ್ಷನ್ಸ್ ಅಲ್ಲಿ ಡೈನಮಿಕ್ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕಾಗಲ್ಲ. ಓಕೆನಾ, ರೈಟ್. ಸೊ ಒಂದು ನಿಮಿಷ ಬ್ರೇಕ್ ತಗೋಣ. ಕೆಲವೊಂದು ಕ್ವಶನ್ಸ್ ಬಂದಿದೆ. ಏನದು, ಓಕೆ MTD ಓಕೆ ಮಾಡೋಣ. ಲೋಹಿತ್ ಇವತ್ತು ತುಂಬಾ ಇದೆ ಟಾಪಿಕ್ಸ್, ಇದು ಮುಗಿಸಿ ಬೇಕಿದ್ರೆ ನಾಳೆ ಹೆಂಗೋ ಪ್ರಾಜೆಕ್ಟ್ ಮಾಡ್ಬೇಕಲ್ಲ ಅದ್ರಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿ ನೋಡೋಣ. ಆಯ್ತಾ, ಸಾರಿ ಇದೇನೋ ಕ್ಲಿಕ್ ಆಗ್ಬಿಟ್ಟು. ಸೊ ಲೋಹಿತ್ MTD ಫೈನ್ ಹೇಳ್ಕೊಡ್ತೀನಿ ಖಂಡಿತ. ಶಿಲ್ಪ ಸಮ್ ಆಫ್ ಪ್ರಾಫಿಟ್ ಇಸ್ ಇನ್ ಪಾಸಿಟಿವ್, ಸೊ ವೈ ದ ಮಾರ್ಜಿನ್ ಇಸ್ ಇನ್ ನೆಗೆಟಿವ್. ಅದು ಏನಕ್ಕೆ ನೆಗೆಟಿವ್ ಅಂದ್ರೆ ಸಮ್ ಆಫ್ ಪ್ರಾಫಿಟ್ ಅದು ಪಾಸಿಟಿವ್ ಅಂತ ಆಕ್ಚುಲ್ ಆಗಿ ನಾನು ಇದು ತಗೊಂಡಲ್ಲ ಏನೋ ಸ್ಟೇಟ್ ವೈಸ್, ಅವಾಗ ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ನೆಗೆಟಿವ್ ಬರುತ್ತೆ. ಅದು ನಾವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದೇನಿದೆ. ಓಕೆ ರಾಕೇಶ್ ಸರ್, ಕಾಲಮ್ ಚಾರ್ಟ್ ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ಏಪ್ರಿಲ್. ಓಕೆ ನಿಮ್ದು ಏನೋ ಫಿನಾನ್ಷಿಯಲ್ ಇಯರ್ ಚಾರ್ಟ್ಸ್ ತರ ಬೇಕು ಅಂತ. ಓಕೆ ಇದು ಮಾಡೋಣ, ಬೇಕಾದ್ರೆ ನಾಳೆ ಇದು ಪ್ರಾಜೆಕ್ಟ್ಸ್ ಅಲ್ಲಿ ಮಾಡೋಣ. ಯಾಕಂದ್ರೆ ಇನ್ನೂ ತುಂಬಾ ಟಾಪಿಕ್ಸ್ ಇದೆ. ನಾನು ಇವಾಗ ಸ್ವಲ್ಪ ಡೈವರ್ಟ್ ಆಗ್ಬಿಟ್ರೆ ನಮ್ದು ಇದೆಲ್ಲ ಡೈವರ್ಟ್ ಅಂದ್ರೆ ಪ್ಲಾನ್ಸ್ ಎಲ್ಲ ಹೋಗ್ಬಿಡುತ್ತೆ. ನಾನು ಇದನ್ನ ತಗೊಂಡ್ಬಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಯ್ತಾ, ರೈಟ್. ಓಕೆ ಫೈನ್. ಸೊ ಇವಾಗ ಇಲ್ಲಿವರೆಗೂ ನಾವು ಮೆಷರ್ಸ್ ಮತ್ತೆ ಕಾಲಮ್ಸ್ ಅನ್ನ ಏನ್ ಮಾಡಿದ್ವಲ್ಲ, ಅಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಬಂತು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು ಹಾಫ್ ಅನ್ ಅವರ್ 45 ಮಿನಿಟ್ಸ್ ಅಲ್ಲಿ ಇಡೀ ಡ್ಯಾಕ್ಸ್ ಅನ್ನ ಕಲ್ಸಕ್ ಆಗದೆ ಇದ್ರು ನಿಮ್ಗೊಂದು ಐಡಿಯಾ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಹೆಂಗ್ ಅನಿಸ್ತು ಇಲ್ಲಿವರೆಗೂ ಡ್ಯಾಕ್ಸ್? ಇನ್ನೂ ಇದೆ, ಇವತ್ತು ಕೆಲಸ ಮಾಡೋಣ, ಬರೀ ಡ್ಯಾಕ್ಸ್ ಅಷ್ಟೇ ತಗೋತೀನಿ. ನಾಳೆ ಬೇರೆ ಎಲ್ಲ ಟಾಪಿಕ್ಸ್ ಅನ್ನ ತಗೊಂಡು ಒಂದು ಪ್ರಾಜೆಕ್ಟ್ ತರನೇ ಮಾಡಿ ಎಲ್ಲಾ ಟಾಪಿಕ್ಸ್ ಅನ್ನು ಒಂದ್ರಲ್ಲಿ ಹಾಕ್ಕೊಳ್ಳೋಣ. ಬಟ್ ಇಲ್ಲಿವರೆಗೂ ನಾನು ಏನ್ ಡ್ಯಾಕ್ಸ್ ಮಾಡಿದ್ನಲ್ಲ ನಿಮ್ಗೆ ಹೆಂಗ್ ಅನ್ನಿಸ್ತು ದಯವಿಟ್ಟು ತಿಳಿಸಿ. 1 ನಿಮಿಷ ಟೈಮ್ ಕೊಡ್ತೀನಿ, ನಾನು ಒಂದು ಸಣ್ಣ ಬ್ರೇಕ್ ತಗೋತೀನಿ. ಆಮೇಲೆ ಇನ್ನು
ಟೇಬಲ್ ಫಂಕ್ಷನ್ಸ್ ಮತ್ತೆ ಇನ್ನೂ ಕೆಲವೊಂದು ಲುಕ್ಅಪ್ ಫಂಕ್ಷನ್ಸ್ ಎಲ್ಲ ಇದೆ, ಅದನ್ನು ಮುಗಿಸ್ಬಿಡೋಣ. ಕ್ವಿಕ್ 1 ನಿಮಿಷ ಟೈಮ್. ಓಕೆ, ರೈಟ್. ಓಕೆ, ಥ್ಯಾಂಕ್ ಯು ಸೊ ಮಚ್. ನಿಮಗೆ ಅಟ್ಲೀಸ್ಟ್ ನಾನು ಹೇಳ್ತಾ ಇರೋದು ಎಲ್ಲಾ ಫಾರ್ಮುಲಾಸ್ ಅರ್ಥ ಆಗಬೇಕು ಅಂತಿಲ್ಲ, ನಿಮ್ಗೆ ಕಾನ್ಸೆಪ್ಟ್ ಒಂದು ಅರ್ಥ ಆಗ್ಬಿಟ್ರೆ, ನಾನು ಹೇಳೋದು ಡ್ಯಾಕ್ಸ್ ಫಂಕ್ಷನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ, ಆಮೇಲೆ ನೀವು ಯಾವುದೇ ಕಾಲಮ್ಸ್ ಇರ್ಬೋದು, ಮೆಷರ್ಸ್ ಇರ್ಬೋದು, ಈಸಿ ಕಲಿಬೋದು. ಆಯ್ತಾ? ರೈಟ್. ಇವಾಗ ನೆಕ್ಸ್ಟ್ ಬಂದು ಈ ಲುಕ್ಅಪ್ ಫಂಕ್ಷನ್ಸ್ ಇದೆಲ್ಲ ಅದನ್ನ ವರ್ಕ್ ಮಾಡೋಣ. ದಯವಿಟ್ಟು ಇವಾಗ ಎಲ್ಲ ಮೆಸೇಜ್ ಮಾಡೋದನ್ನ ಸ್ಟಾಪ್ ಮಾಡಿ, ಆಯ್ತಾ? ಯಾಕಂದ್ರೆ ಕೆಲವೊಂದು ಫಂಕ್ಷನ್ಸ್ ಎಲ್ಲ ನಿಮ್ಗೆ ಸುಲಭ ಅಂತ ಅನ್ಸಿದ್ರು ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನಾನು ಇವಾಗ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇವತ್ತು, ಅದೇ ನಾನು ಹೇಳ್ತೀನಲ್ಲ, ನಾನು ಬೇರೆ ಪ್ಲಾನ್ಸ್ ಇತ್ತು ಇವತ್ತು ವಿಜುವಲೈಸೇಷನ್ಸ್ ಎಲ್ಲ ಮಾಡೋಣ ಅಂತ. ಬಟ್ ಏನಂದ್ರೆ ಒಂದು ತಿಳ್ಕೊಳ್ಳಿ, ವಿಜುವಲೈಸೇಷನ್ಸ್ ಮತ್ತೆ ಈ ಟಾಪಿಕ್ಸ್ ಎಲ್ಲ ಇದಾವಲ್ಲ, ಇದೆಲ್ಲ ತುಂಬಾ ಈಸಿ, ಆಯ್ತಾ? ಬೇಕಿದ್ರೆ ನಾನು ನಾಳೆ ಖಂಡಿತ ಒಂದು ಪ್ರಾಜೆಕ್ಟ್ ತರ ಅಥವಾ ಈ ಟಾಪಿಕ್ಸ್ ಅನ್ನ ಎಷ್ಟು ಬೇಗ ಆದ್ರೂ ಮುಗಿಸ್ಕೊಂಡ್ಬಿಡ್ಬೋದು. ಬಟ್ ಡ್ಯಾಕ್ಸ್ ಫಂಕ್ಷನ್ಸ್ ಇದೆಲ್ಲ ಇದು ತುಂಬಾನೇ ಒಂದು ಕನ್ಫ್ಯೂಷನ್ ಟಾಪಿಕ್ ಇದು, ಆಯ್ತಾ? ಸೊ ಇವತ್ತು ಕಂಪ್ಲೀಟ್ ಆಗಿ ನಾವು ಡ್ಯಾಕ್ಸ್ ಅನ್ನ ಮುಗಿಸ್ಕೊಳ್ಳೋಣ. ಬೇಕಿದ್ರೆ ನಾಳೆ ಬೇಕಾದ್ರೆ ಇದೆಲ್ಲ ನಾನು ವಿತ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತೀನಿ. ಮತ್ತೆ ಕೆಲವೊಂದೆಲ್ಲ ಕ್ವೈರೀಸ್ ಅನ್ನ ಕೊಟ್ಟಿದ್ರಲ್ಲ, ಅದನ್ನು ಕೂಡ ನಾನು ಅದರಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಒಂದಷ್ಟು KPS ಮಾಡ್ಬೇಕಾದ್ರೆ MTD YTD ಎಲ್ಲ ಹೆಂಗ್ ಮಾಡ್ಬೋದು, ಮತ್ತೆ ಇನ್ನೊಂದಷ್ಟೇನೋ ಒಂದು ಕ್ವೈರೀಸ್ ಎಲ್ಲ ಹಾಕಿದ್ರಲ್ಲ, ಅದನ್ನೆಲ್ಲ ಬೇಕಾದ್ರೆ ನಾವು ಮಾಡೋಣ. ರೈಟ್? ಓಕೆ, ಇವಾಗ ದಯವಿಟ್ಟು ಯಾರು ಮೆಸೇಜ್ ಮಾಡಬೇಡಿ, ಜಸ್ಟ್ ಕಾನ್ಸಂಟ್ರೇಟ್ ಮಾಡಿ. ನಾವಿವಾಗ ಏನ್ ವರ್ಕ್ ಮಾಡೋಣ ಅಂದ್ರೆ ಇಲ್ಲಿ ಲುಕ್ಅಪ್ ಫಂಕ್ಷನ್ಸ್, ಆಯ್ತಾ? ಓಕೆ, ಲುಕ್ಅಪ್ ಫಂಕ್ಷನ್ಸ್ ಅನ್ನ ನಾವು ಫಸ್ಟ್ ಆಫ್ ಆಲ್ ಈ ಲುಕ್ಅಪ್ ಫಂಕ್ಷನ್ಸ್ ಅಂದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲೊಂದು ಟೇಬಲ್ ಇದೆ, ಡೇಟಾ ಟೇಬಲ್, ಆಯ್ತಾ? ಎಲ್ಲಾನು ಮಿನಿಮೈಸ್ ಮಾಡ್ತೀನಿ. ಓಕೆ, ಇಲ್ಲೊಂದು ಡೇಟಾ ಟೇಬಲ್ ಅಂತಿದೆ. ಈ ಡೇಟಾ ಟೇಬಲ್ ನೀವು ಅಬ್ಸರ್ವ್ ಮಾಡಿದ್ರೆ ಸೆಗ್ಮೆಂಟ್ ID, ಲೊಕೇಶನ್ ID, ಪ್ರಾಡಕ್ಟ್ ID, ಶಿಪ್ ID, ಬರೀ IDs ಗಳಷ್ಟೇ ಇದೆ. ಬಟ್ ನನಗೆ ಫಾರ್ ಎಕ್ಸಾಂಪಲ್ ಕಸ್ಟಮರ್ ID ಅಂತ ಇಟ್ಕೋ. ಈ ಕಸ್ಟಮರ್ ID ಏನಿದೆಯಲ್ಲ, ನನಗೆ ಇಲ್ಲಿ ಕಸ್ಟಮರ್ ನೇಮ್ ಬೇಕು. ಬಟ್ ಕಸ್ಟಮರ್ ನೇಮ್ ಎಲ್ಲಿದೆ? ಕಸ್ಟಮರ್ ನೇಮ್ ಬಂದು ಕಸ್ಟಮರ್ ಟೇಬಲ್ ಅಲ್ಲಿ ಇದೆ. ಸೊ ನಾನು ಇಲ್ಲಿ ಕಸ್ಟಮರ್ ನೇಮ್ ಅನ್ನ, ಇಲ್ಲಿರುವಂತ ಕಸ್ಟಮರ್ ನೇಮ್ ಅನ್ನ ನಾನು ಡೇಟಾ ಟೇಬಲ್ ತಗೊಂಡೋಗ್ಬೇಕು. ಸೊ ಇಲ್ಲಿ ನೀವು ನೋಡಬಹುದು, ಈ ಕಸ್ಟಮರ್ ಟೇಬಲ್ ಒಂದು ಯುನೀಕ್ IDs ಅಂತ ಇರುತ್ತೆ. ಅಂದ್ರೆ ಯುನೀಕ್ IDs ಅಂದ್ರೆ ನಾನು ನೋಡಿದ್ವಿ 1 to many, many to 1 ಈ ತರದ್ದು.
ಇಲ್ಲಿ ಬಂದು ನನಗೆಲ್ಲ ಇಂಡಿವಿಜುವಲ್ ವ್ಯಾಲ್ಯೂಸ್ ನನಗೆ ಇದು ಯುನೀಕ್ ಆಗಿರುತ್ತೆ. ಯುನೀಕ್ ಅಂದ್ರೆ ಡೂಪ್ಲಿಕೇಟ್ಸ್ ಇರಲ್ಲ ಅಂತ. ಇಲ್ಲಿರ್ತಕ್ಕಂಥ ಕಸ್ಟಮರ್ ನೇಮ್ ಅನ್ನ ನಾನು ಡೇಟಾ ಟೇಬಲ್ಗೆ ತಗೋಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಯಾಕಂದ್ರೆ ನನಗೆ ಇವಾಗ ಕಾಲಮ್ ಅಲ್ಲಿ ಬೇಕಿಲ್ಲಿ, ಆಯ್ತಾ. ನನಗೆ ಅಕಸ್ಮಾತ್ ಆಗಿ ಕಾಲಮ್ ಅಲ್ಲೇ ಬೇಕು ಇಲ್ಲಿ ಒಂದು ಟೇಬಲ್ ಅಲ್ಲಿ ಅಂದ್ರೆ ಅವಾಗ ಕಾಲಮ್ ಫಂಕ್ಷನ್ ಯೂಸ್ ಮಾಡ್ತೀನಿ. ನಾನೇನ್ ಮಾಡ್ತೀನಿ, ಗೆಟ್ ನೇಮ್ ಅಂತ ಕೊಡ್ತೀನಿ. ಜಸ್ಟ್ ನಾ ಏನ್ ಮಾಡ್ಬೇಕು, ಇಲ್ಲಿ ಹೋಗ್ಬಿಟ್ಟು ನೋಡಿ ಲುಕ್ಅಪ್ ವ್ಯಾಲ್ಯೂ, ಆಯ್ತಾ. ಲುಕ್ಅಪ್ ವ್ಯಾಲ್ಯೂ ಅಂತ ಕೊಟ್ಬಿಟ್ಟು ರಿಸಲ್ಟ್ ಕಾಲಮ್ ಕೇಳುತ್ತೆ. ನನಗೆ ಬೇಕಾಗಿರೋದು ಕಸ್ಟಮರ್ ನೇಮ್, ಓಕೆನಾ. ಕಸ್ಟಮರ್ ನೇಮ್ ಕೊಟ್ಟೆ. ಸರ್ಚ್ ಕಾಲಮ್ ಅಂತ ಕೇಳುತ್ತೆ. ಯಾವ ಒಂದು ಕಾಲಮ್ ಮೇಲೆ ನಾನು ಸರ್ಚ್ ಮಾಡಬೇಕು, ಇಲ್ಲಿ ಹೋಗ್ಬಿಟ್ಟು ನಾನು ಕಸ್ಟಮರ್ ಐ ಡಿ ಮೇಲೆ ಸರ್ಚ್ ಮಾಡಬೇಕು. ಯಾಕಂದ್ರೆ ಕಸ್ಟಮರ್ ಐ ಡಿನೇ ನನಗೆ ಒಂದು ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ ಮ್ಯಾಚ್ ಮಾಡುವಂಥದ್ದು ಅಥವಾ ಕನೆಕ್ಟ್ ಮಾಡುವಂಥದ್ದು. ಕಮ ಸರ್ಚ್ ವ್ಯಾಲ್ಯೂ ಅಂತ ಕೇಳುತ್ತೆ. ಯಾವುದ್ರ ಮೇಲೆ ನಾನು ಸರ್ಚ್ ಮಾಡ್ತೀನಿ, ಕಸ್ಟಮರ್ ಐ ಡಿ ಅಂದ್ರೆ ಡೇಟಾ ಟೇಬಲ್ ಅಲ್ಲಿರೋ ಕಸ್ಟಮರ್ ಐ ಡಿ ಮೇಲೆ ನಾನು ಸರ್ಚ್ ಮಾಡ್ತೀನಿ. ನೋಡಿ, ರಿಸಲ್ಟ್ ಕಾಲಮ್ ಕಸ್ಟಮರ್ ನೇಮ್. ಯಾವ ಕಾಲಮ್ ಇಂದ ಹುಡುಕ್ತೇನೆ, ಕಸ್ಟಮರ್ ಐ ಡಿ ಕಸ್ಟಮರ್ ಟೇಬಲ್ ಅಲ್ಲಿ. ಅದಕ್ಕೆ ಕನೆಕ್ಟ್ ಮಾಡುವಂತ ಕಾಲಮ್ ಬಂದು ಡೇಟಾ ಟೇಬಲ್ ಅಲ್ಲಿರೋ ಕಸ್ಟಮರ್ ಐ ಡಿ. ಇವಾಗ ನಾನು ಕ್ಲೋಸ್ ಮಾಡ್ಬಿಟ್ಟು ಎಂಟರ್ ಅಂತ ಕೊಟ್ರೆ ನನ್ಗಿವಾಗ ಕಸ್ಟಮರ್ ನೇಮ್ ಡಿಪೆಂಡಿಂಗ್ ಆನ್ ಕಸ್ಟಮರ್ ಐ ಡಿಸ್ ಇಲ್ಲಿ ಬಂದ್ಬಿಡುತ್ತೆ. ಓಕೆನಾ, ಫೈನ್. ಈ ಲುಕ್ಅಪ್ ಫಂಕ್ಷನ್ ಏನಿದೆಯಲ್ಲ, ಇನ್ನೊಂದಿದೆ. ನ್ಯೂ ಕಾಲಮ್ ಅಂತ ಕೊಡ್ತೀನಿ. ಕೊಟ್ಬಿಟ್ಟು ಇಲ್ಲೇ ಇದು ಸೇಮ್ ಗೆಟ್ ಕಸ್ಟಮರ್ ನೇಮ್, ಆಯ್ತಾ. ರಿಲೇಟೆಡ್ ಅಂತ ಕೊಡ್ತೀನಿ. ರಿಲೇಟೆಡ್ ಅಂತ ಕೊಟ್ಬಿಟ್ಟು ನಾನೇನ್ ಮಾಡ್ತೀನಿ, ನಾನು ಕಸ್ಟಮರ್ ನೇಮ್ ಬೇಕು, ಕಸ್ಟಮರ್ ನೇಮ್ ಕೊಡ್ತೀನಿ ಅಷ್ಟೇ. ರಿಲೇಟೆಡ್ ಕಸ್ಟಮರ್ ನೇಮ್ ಎಂಟರ್ ಅಂತ ಕೊಟ್ರೆ ನೋಡಿ ನನಗೆ ಇವಾಗ ಕಸ್ಟಮರ್ ನೇಮ್ ಬಂದ್ಬಿಡ್ತು. ಸೊ ಲುಕ್ಅಪ್ ವ್ಯಾಲ್ಯೂ ಕೊಟ್ಟರು ನಾನು ಕಸ್ಟಮರ್ ನೇಮ್ ತಗೋಬಹುದು, ರಿಲೇಟೆಡ್ ಅಂತ ಕೊಟ್ಬಿಟ್ಟು ಕಸ್ಟಮರ್ ಅಂತ ಕೊಟ್ಟರು ನನಗೆ ಕಸ್ಟಮರ್ ನೇಮ್ ಬರುತ್ತೆ. ಎರಡೂ ಫಾರ್ಮುಲಾ ನಾನು ಬೇಕಾದ್ರೆ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ನಾನು ಅಕಸ್ಮಾತ್ ಲುಕ್ಅಪ್ ವ್ಯಾಲ್ಯೂ ಯೂಸ್ ಮಾಡ್ತೀನಿ ನೋಡಿ, ಆಯ್ತಾ. ನಂಗೆ ರಿಸಲ್ಟ್ಸ್ ಬಂತು. ರಿಲೇಟೆಡ್ ಕೂಡ ನಂಗೆ ರಿಸಲ್ಟ್ಸ್ ಬಂತು. ಬಟ್ ಈ ರಿಲೇಟೆಡ್ ವರ್ಕ್ ಆಗೋದು ಅಕಸ್ಮಾತ್ ಆಗಿ ಈ ಡೇಟಾ ಟೇಬಲ್ ಮತ್ತೆ ಕಸ್ಟಮರ್ ಟೇಬಲ್ ರಿಲೇಟ್ ಆಗಿದ್ರೆ ಮಾತ್ರ. ಅಂದ್ರೆ ನಾ ಇಲ್ಲಿ ಹೋಗ್ತೀನಿ ನೋಡಿ, ಕಸ್ಟಮರ್ ಟೇಬಲ್ ಮತ್ತೆ ಡೇಟಾ ಟೇಬಲ್ ಸೆಲೆಕ್ಟ್ ಮಾಡ್ಕೋತೀನಿ, ಡಿಲೀಟ್ ಮಾಡ್ಬಿಡ್ತೀನಿ ಈ ಒಂದು ರಿಲೇಶನ್ಶಿಪ್, ಆಯ್ತಾ. ಇವಾಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಈ ಟೇಬಲ್ ನೋಡಿದ್ರೆ ನೋಡಿ ಇದು ಎರರ್ ಬರುತ್ತೆ. ಯಾಕೆಂದ್ರೆ ಆ ಎರಡು ಟೇಬಲ್ ರಿಲೇಟ್ ಆಗೇ ಇಲ್ಲ. ಬಟ್ ಲುಕ್ಅಪ್ ವ್ಯಾಲ್ಯೂ ಹೆಂಗೆ ಅಂದ್ರೆ ಅದ್ರಲ್ಲಿರುವಂತ ವ್ಯಾಲ್ಯೂ ನಾನು ನೋಡ್ಬಿಟ್ಟು ನನಗೆ ಈ ಒಂದು ರಿಸಲ್ಟ್ಸ್ ಕೊಡುತ್ತೆ. ಓಕೆನಾ. ಸೊ ನಾನು ಇಲ್ಲಿ ಇವಾಗ ಮಾಡೆಲ್ ಹೋಗ್ತೀನಿ, ಕಸ್ಟಮರ್ ಐ ಡಿ ತಗೋತೀನಿ, ಡ್ರ್ಯಾಗ್ ಅಂಡ್ ಡ್ರಾಪ್, ಮತ್ತೆ ರಿಲೇಶನ್ಶಿಪ್ ಕ್ರಿಯೇಟ್ ಆಗುತ್ತೆ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಈ ಟೇಬಲ್ ಅಲ್ಲಿ ನೋಡಿದ್ರೆ ನೋಡಿ ನಾನು ಇವಾಗ ಸೊ ಈ ರೀತಿ ನಾನು ಬೇರೆ ಟೇಬಲ್ ಇಂದ ವ್ಯಾಲ್ಯೂಸ್ ಅನ್ನ ತಗೋಬೇಕಾಗ್ತದೆ, ಅಂದ್ರೆ ತಗೋಬಹುದು. ರಿಲೇಟೆಡ್ ಅನ್ನ ನಾನು ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ, ಯಾವುದೇ ಕಾರಣಕ್ಕೂ ರಿಲೇಟೆಡ್ ಅಂದ್ರೆ ರಿಲೇಶನ್ಶಿಪ್ ಇದ್ರೆ ಮಾತ್ರ, ಅಂದ್ರೆ ಒಂದಕ್ಕೊಂದು ಟೇಬಲ್ ರಿಲೇಟ್ ಇದ್ರೆ ಮಾತ್ರನೇ ರಿಲೇಟೆಡ್ ವರ್ಕ್ ಆಗೋದು, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಓಕೆ, ರೈಟ್. ಸೊ ಇದು ಒಂದು ನನಗೆ ಲುಕ್ಅಪ್ ಫಂಕ್ಷನ್ಸ್. ಇದು ಬಿಟ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಇದು ತುಂಬಾ ಜನಕ್ಕೆ ಕನ್ಫ್ಯೂಷನ್, ಮತ್ತೆ ನಾನ್ ನೋಡ್ರಂಗೆ ತುಂಬಾ ಜನ ಇದನ್ನ ಯೂಸ್ ಮಾಡಲ್ಲ. ಯಾತಕ್ಕೆ ಯೂಸ್ ಮಾಡಲ್ಲ ಅಂದ್ರೆ, ಈಗ ನೋಡಿ ನಿಮ್ಗೆ ಅದನ್ನ ಏನಕ್ಕೆ ಯೂಸ್ ಮಾಡಲ್ಲ ಅಂತ ಹೇಳ್ತೀನಿ, ಬಟ್ ಏನಕ್ಕೆ ಯೂಸ್ ಆಗಬಹುದು ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾನೇನ್ ಮಾಡ್ತೀನಿ, ಒಂದು ಕೆಲಸ ಮಾಡಿ, ಟೇಬಲ್ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಮಾಡ್ತೀನಿ. ರೀಜನ್ ತಗೋತೀನಿ, ಸ್ಟೇಟ್ ಬೇಡ. ಓಕೆನಾ. ನನಗೆ ಇವಾಗ ಸೇಲ್ಸ್ ಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಟೇಬಲ್ ಸೇಲ್ಸ್ ಅಂತ ಕೊಡ್ತೀನಿ ನೋಡಿ. ನನಗೆ ಇಲ್ಲಿ ಸೇಲ್ಸ್ ಬಂದ್ಬಿಡುತ್ತೆ, ಸಿಂಪಲ್ ಅಷ್ಟೇ, ಆಯ್ತಾ. ಸಪೋಸ್ ನನಗೆ ರೀಜನ್ ಬೇಡ,
ನನಗೆ ಶಿಪ್ ಮೋಡ್ ಬೇಕು ನೋಡಿ, ಇಲ್ಲಿ ನನಗೆ ಟೋಟಲ್ ಇಲ್ಲೇ ಬಂದ್ಬಿಡುತ್ತೆ. ಆಯ್ತಾ, ಇದು ಒಂದು ಆಗ್ರಿಗೇಟ್ ವ್ಯಾಲ್ಯೂಸ್ ನಾನು ಎಲ್ಲಿ ತಗೋತೀನಿ, ಕ್ಯಾನ್ವಸ್ ಅಲ್ಲಿ ನಾನು ತಗೋತೀನಿ. ಓಕೆನಾ, ರೈಟ್. ಸಪೋಸ್ ನನ್ನ ರಿಕ್ವೈರ್ಮೆಂಟ್ ಬೇರೆ ಇದೆ ಇವಾಗ. ಇದೇನಪ್ಪ ರಿಕ್ವೈರ್ಮೆಂಟ್ ಅಂದ್ರೆ, ಈಗ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ತೀನಿ, ಕ್ಯಾನ್ವಸ್ ಅಲ್ಲಿ ಮಾಡ್ತೇನೆ. ಅರ್ಥ ಮಾಡ್ಕೊಳ್ಳಿ, ಕ್ಯಾನ್ವಸ್ ಅಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀನಿ, ಆಗ್ರಿಗೇಟ್ ಬಂತು. ಈಗ ಟೇಬಲ್ಗೆ ಹೋಗ್ತೀನಿ. ಇವಾಗ ನೋಡಿ, ಟೇಬಲ್ ಅಲ್ಲಿ ಇದ್ದೀನಿ ನಾನು. ಆಯ್ತಾ, ಕನ್ಫ್ಯೂಸ್ ಆಗ್ಬೇಡಿ. ನಾನಿವಾಗ ಇಲ್ಲಿ ಶಿಪ್ ಮೋಡ್ ಟೇಬಲ್ಗೆ ಹೋಗ್ತೀನಿ. ರೈಟ್, ನಾನು ಇಲ್ಲಿ ಏನು ರಿಪೋರ್ಟ್ ತಗೊಂಡಿದ್ದೇನೆ, ಶಿಪ್ ಮೋಡ್ ಮತ್ತೆ ಇಲ್ಲಿ ಸೇಲ್ಸ್. ಇದು ಬಂದು ನಾನು ರಿಪೋರ್ಟ್ಸ್ ಮಾಡೋದು ಕ್ಯಾನ್ವಸ್ ಅಲ್ಲಿ. ನಾನಿವಾಗ ಇರೋದು ಟೇಬಲ್. ನನಗೆ ಇಲ್ಲಿ ಆಗ್ರಿಗೇಟ್ ವ್ಯಾಲ್ಯೂಸ್ ಬೇಕು. ನನ್ನ ರಿಕ್ವೈರ್ಮೆಂಟ್ ನೋಡಿ, ಇಲ್ಲಿ ಆಗ್ರಿಗೇಟ್ ವ್ಯಾಲ್ಯೂಸ್ ಅಂದ್ರೆ ಈ ತರ ಆಗ್ರಿಗೇಟ್ ವ್ಯಾಲ್ಯೂಸ್ ನನಗೆ ಟೇಬಲ್ ಅಲ್ಲಿ ಬೇಕು. ಈಗಷ್ಟೇ ನಾನು ಹೇಳಿದೆ, ಆಗ್ರಿಗೇಟ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅಂದ್ರೆ ಮೆಜರ್ಸ್ ಯೂಸ್ ಮಾಡಬೇಕು ಅಂತ. ಸೊ ಅದಕ್ಕೆ ನಾವು ಮೆಜರ್ಸ್ ಅನ್ನ ಯೂಸ್ ಮಾಡಿದ್ವಿ. ಸಮ್, ಆವರೇಜ್, ಮಿನಿಮಮ್, ಈ ತರದ ಯಾವ್ದೋ ಫಾರ್ಮುಲಾ ಯೂಸ್ ಮಾಡ್ಬೋದು. ಬಟ್ ಈ ಮೆಜರ್ಸ್ ಅನ್ನ ನಾ ಏನ್ ಯೂಸ್ ಮಾಡ್ತೀನಲ್ಲ ಆಗ್ರಿಗೇಟ್ ಕ್ಯಾಲ್ಕುಲೇಷನ್ಸ್ಗೆ, ಕ್ಯಾನ್ವಸ್ ಮಾತ್ರ. ಅರ್ಥ ಆಯ್ತಾ? ಈಗ ಇಲ್ಲಿ ಹೋಗ್ತೀನಿ ಟೇಬಲ್ಗೆ. ನನ್ನ ರಿಕ್ವೈರ್ಮೆಂಟ್ ಏನಪ್ಪಾ ಅಂದ್ರೆ, ಇಲ್ಲೊಂದು ಕಾಲಮ್ ಕ್ರಿಯೇಟ್ ಆಗಬೇಕು, ಕಾಲಮ್ ಒಳಗೆ ನನಗೆ ಆಗ್ರಿಗೇಟ್ ಆಗ್ಬೇಕು. ಸೊ ನಾನು ಹೇಳ್ದೆ, ಇಲ್ಲೊಂದು ಫಿಸಿಕಲಿ ಒಂದು ಕಾಲಮ್ ಬೇಕಂದ್ರೆ ನ್ಯೂ ಕಾಲಮ್ ಅಂತ ಕೊಡಬೇಕು. ಬಟ್ ನ್ಯೂ ಕಾಲಮ್ ಅವಾಗಲೇ ನೋಡಿದ್ವಿ, ರೋ ವೈಸ್ ಅಷ್ಟೇ ಕ್ಯಾಲ್ಕುಲೇಟ್ ಆಗ್ತಿತ್ತು, ಆಗ್ರಿಗೇಟ್ ಆಗ್ತಿರ್ಲಿಲ್ಲ. ಬಟ್ ನಿಮಗೆ ರಿಕ್ವೈರ್ಮೆಂಟ್ ಬಂದು ಒಂದು ಕಾಲಮ್ ಕ್ರಿಯೇಟ್ ಆಗಬೇಕು, ಜೊತೆಗೆ ಅಗ್ರಿಗೇಟ್ ಆಗ್ಬೇಕಂದ್ರೆ ನೋಡಿ, ಇಲ್ಲಿ ನಾನು ಏನ್ ಮಾಡ್ತೀನಿ, ಗೆಟ್ ಟೋಟಲ್ ಸೇಲ್ಸ್. ಇಲ್ಲಿರುವಂತ ಶಿಪ್ ಐ ಡಿ ಎಲ್ಲದಕ್ಕೂ ಅಥವಾ ಶಿಪ್ ಮೋಡ್ಗೆ ಟೋಟಲ್ ಸೇಲ್ಸ್ ಅಂದ್ರೆ ಒಂದೊಂದೇ ರೋಗೆ ಆಗ್ರಿಗೇಟ್ ಆಗ್ಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, ಎಕ್ಸೆಲ್ ಅಲ್ಲಿ ಸಮ್ ಇಫ್ಸ್ ಅಂತಿದೆ, ಕಂಡೀಷನ್ ಮೇಲೆ ನಾನು ಟೋಟಲ್ ಅನ್ನ ಮಾಡ್ತೀನಿ. ಅದೇ ರೀತಿ ಇಲ್ಲೂ ಕೂಡ ಸಮ್ ಎಕ್ಸ್ ಅಂತಿದೆ. ಆಯ್ತಾ, ಸಮ್ ಎಕ್ಸ್ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ, ಅಕಸ್ಮಾತ್ ಆಗಿ ಒಂದು ಟೇಬಲ್ ಅಲ್ಲಿ ಒಂದು ಕಾಲಮ್ ಅನ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಆಗ್ರಿಗೇಟ್ ವ್ಯಾಲ್ಯೂಸ್ ಬೇಕಂದ್ರೆ ಸಮ್ ಎಕ್ಸ್ ಅನ್ನ ಯೂಸ್ ಮಾಡ್ತೀವಿ. ನೋಡಿ, ನಾನು ಮತ್ತೆ ಪದೇ ಪದೇ ಹೇಳ್ತೀನಿ, ಈ ಒಂದು ಫಾರ್ಮುಲಾಸು ನೀವು ಯೂಟ್ಯೂಬ್ ಅಲ್ಲೋ ಅಥವಾ ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ನೋಡಿ, ಇದನ್ನ ತುಂಬಾ ಜನ ಯೂಸ್ ಮಾಡಿರಲ್ಲ. ಬಟ್ ಎಕ್ಸ್ಪ್ಲೇನ್ ಮಾಡಿದ್ರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಯಾರು ಮಾಡೇ ಇಲ್ಲ, ನಾನು ಒಬ್ಬನೇ ಮಾಡಿದ್ ನಾನು ಹೇಳ್ತಾ ಇಲ್ಲ, ತುಂಬಾ ಕಮ್ಮಿ ಜನ ಇದನ್ನ ಯೂಸ್ ಮಾಡೋದು. ಬಟ್ ನಿಮಗೆ ಈ ತರ ಒಂದು ರಿಕ್ವೈರ್ಮೆಂಟ್ ಬಂದಾಗ ನೀವು ಸಮ್ ಅಂತ ಕೊಡ್ಬೇಡಿ, ಸಮ್ ಎಕ್ಸ್. ಯಾವಾಗ ಒಂದು ಟೇಬಲ್ ಅಲ್ಲಿ ಒಂದು ಕಾಲಮ್ ಅಲ್ಲಿ ಆಗ್ರಿಗೇಟ್ ವ್ಯಾಲ್ಯೂಸ್ ಬೇಕು ಅಂದಾಗ ಸಮ್ ಎಕ್ಸ್ ಯೂಸ್ ಮಾಡಬೇಕು. ಇದು ಸಮ್ ಇಫ್ಸ್ ತರನೇ ವರ್ಕ್ ಆಗುತ್ತೆ. ಎಕ್ಸೆಲ್ ಅಲ್ಲಿ ಸಮ್ ಇಫ್ಸ್ ಏನ್ ಯೂಸ್ ಮಾಡ್ತೀವಿ ಆ ತರ. ಹೆಂಗ್ ಯೂಸ್ ಮಾಡೋದು, ತುಂಬಾ ಈಸಿ ಇದೆ. ಆಯ್ತಾ, ಸಮ್ ಎಕ್ಸ್ ಟೇಬಲ್ ಅಂತ ಕೇಳುತ್ತೆ. ನಾನು ಇಲ್ಲೇನ್ ಮಾಡ್ತೀನಿ, ಡೇಟಾ ಟೇಬಲ್. ಯಾಕಂದ್ರೆ ನನಗೆ ಸೇಲ್ಸ್ ಇರೋದು ಡೇಟಾ ಟೇಬಲ್ ಅಲ್ಲಿ. ಓಕೆನಾ, ಡೇಟಾ ಅಂತ ತಗೋತೀನಿ, ಕಾಮ ಎಕ್ಸ್ಪ್ರೆಷನ್ ಕೇಳುತ್ತೆ, ನನಗೆ ಸೇಲ್ಸ್ ಅಂತ ಕೊಡ್ತೀನಿ. ಓಕೆನಾ, ಇವಾಗ ನೋಡಿ ಆಯ್ತು, ನಾನು ಇದೇನೋ ಕೊಟ್ಟೆ, ಡೇಟಾ ಟೇಬಲ್ ಅಂತ ಕೊಟ್ಟೆ, ಸೇಲ್ಸ್ ಅಂತ ಕೊಟ್ಟೆ, ಎಂಟ್ರಿ ಕೊಟ್ಟಿದ್ದಷ್ಟು ನನ್ಗೆ ಆಗೋಯ್ತು, ರಿಸಲ್ಟ್ಸ್ ಬರುತ್ತೆ ಅಂತ. ಅಷ್ಟಕ್ಕೆ ನಿಲ್ಲಲ್ಲ, ನನಗೆ ರಿಸಲ್ಟ್ಸ್ ಬರುತ್ತೆ. ಬಟ್ ಏನ್ ಬರುತ್ತೆ ಗೊತ್ತಾ ನೋಡಿ, ಓವರ್ ಆಲ್ ಎಂಟೈರ್ ಟೇಬಲ್ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಬಟ್ ನನಗೆ ಬೇಕಾಗಿರೋದೇನು, ಫಸ್ಟ್ ಕ್ಲಾಸ್, ಸೇಮ್ ಡೇ, ಸೆಕೆಂಡ್ ಕ್ಲಾಸ್, ಸ್ಟ್ಯಾಂಡರ್ಡ್ ಕ್ಲಾಸ್ಗೆ ಆಗ್ರಿಗೇಟ್ ವ್ಯಾಲ್ಯೂಸ್ ಬೇಕು. ನಾ ಇಲ್ಲಿ ಹೋಗಿ ನೋಡಿದ್ರೆ ನೋಡಿ, ಫಸ್ಟ್ ಕ್ಲಾಸ್ ಅಲ್ಲಿ 3.5 lakhs, ಸೇಮ್ ಡೇ 1.2 lakhs. ಸೊ ಈ ತರ ಇರಬೇಕು ನಮಗೆ. ಸೊ ನಾನು ವಾಪಸ್ ಹೋಗ್ತೀನಿ ಇಲ್ಲಿ ಟೇಬಲ್ಗೆ. ಏನ್ ಮಾಡ್ಬೋದು ನೋಡಿ, ಈ ತರ ಇದ್ದಾಗ ಸಮ್ ಎಕ್ಸ್ ಕೊಡ್ತೀನಿ, ಟೇಬಲ್ ಇದೆಯಲ್ಲ ಇದನ್ನ ನಾನೇನ್ ಮಾಡ್ತೀನಿ, ಇಲ್ಲಿ ಆ ಟೇಬಲ್ಗೆ ರಿಲೇಟೆಡ್ ಟೇಬಲ್ ಅಂತ ಕೊಡ್ತೀನಿ. ಏನಕ್ಕೆ ಕೊಡಬೇಕು ಅಂತ ನಾನು ಹೇಳ್ತೀನಿ. ಈ ರಿಲೇಟೆಡ್ ಟೇಬಲ್ ಅಂದ್ರೆ ಈ ಕ್ಯಾಲ್ಕುಲೇಷನ್ ಆಗ್ತಿತ್ತಲ್ಲ ಸಮ್ ಎಕ್ಸ್ ಅಲ್ಲಿ, ಇದು ಮತ್ತೆ ಇವಾಗ ನಾನೇನು ಶಿಪ್ ಮೋಡ್ ಮತ್ತೆ ಡೇಟಾ ಟೇಬಲ್ ಇವೆರಡು ರಿಲೇಟ್ ಆಗಿದೆ ಅಂತ ನಾನು ಈ ಸಮ್ ಎಕ್ಸ್ಗೆ ತಿಳಿಸ್ತೀನಿ. ಈಗ ಎಂಟರ್ ಅಂತ ಕೊಡ್ತೀನಿ ನೋಡಿ. ನೋಡಿ ಇಲ್ಲೇನ್ ಇತ್ತಲ್ಲ, ಇಲ್ಲಿ ರಿಸಲ್ಟ್ಸ್, ಅದೇ ರಿಸಲ್ಟ್ಸ್ ಇಲ್ಲೋ ಬರುತ್ತೆ ಟೇಬಲ್ ಅಲ್ಲಿ. ಅಷ್ಟೇ ಸಿಂಪಲ್. ಆದ್ರೆ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕನ್ಫ್ಯೂಷನ್ ಆಗಬಹುದು. ನಿಮ್ಗೆ ಈಸಿಗೆ ಅರ್ಥ ಮಾಡಿಸಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಎನಿ ಪಾಯಿಂಟ್ ಆಫ್ ಟೈಮ್ ನಿಮಗೆ
ಒಂದು ಟೇಬಲ್ ಅಲ್ಲಿ ಅಗ್ರಿಗೇಟ್ ವ್ಯಾಲ್ಯೂಸ್ ರೋ ವೈಸ್ ಅಲ್ಲಿ ಬೇಕಂದ್ರೆ ಸಮ್ ಎಕ್ಸ್, ಆವರೇಜ್ ಬೇಕಂದ್ರೆ ಆವರೇಜ್ ಎಕ್ಸ್, ಮಿನಿಮಮ್ ಬೇಕಂದ್ರೆ ಮಿನ್ ಎಕ್ಸ್, ಮ್ಯಾಕ್ಸ್ ಬೇಕಂದ್ರೆ ಮ್ಯಾಕ್ಸ್ ಎಕ್ಸ್, ಈ ತರ ಇದೆ. ಆಯ್ತಾ? ಸೊ ನೀವು ಅಗ್ರಿಗೇಟ್ ವ್ಯಾಲ್ಯೂಸ್ ಟೇಬಲ್ ಅಲ್ಲಿ ಕಾಲಮ್ ಅಲ್ಲಿ ಬೇಕಂದ್ರೆ ಈ ರೀತಿ ಯೂಸ್ ಮಾಡ್ಕೊಳ್ಳಿ. ಆಯ್ತಾ? ಇದು ಒಂದು ಫಾರ್ಮುಲಾಸ್, ತುಂಬಾ ಕಮ್ಮಿ ಜನ ಯೂಸ್ ಮಾಡೋದು. ಇನ್ ಕೇಸ್ ಏನಾದ್ರು ನಿಮ್ಗೆ ರಿಕ್ವೈರ್ಮೆಂಟ್ ಬಂದಾಗ ಯೂಸ್ ಮಾಡಿ. ಇಲ್ಲ ನನಗೆ ಕನ್ಫ್ಯೂಷನ್ ಆಗ್ತದೆ ಬೇಡ ಬೇಡ ಅಂದ್ರೆ ಬಿಟ್ಬಿಡಿ, ತೊಂದರೆ ಇಲ್ಲ. ನೀವು ಇಲ್ಲೇ ಅಗ್ರಿಗೇಟ್ ಮಾಡ್ಕೊಂಡು ಅಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡು ಮಾಡ್ಬೋದು. ಓಕೆನಾ? ಸೊ ಇದು ಬಂದು ನಿಮ್ಗೆ ಅಗ್ರಿಗೇಟ್ ಫಂಕ್ಷನ್ಸ್ ಇನ್ ಕಾಲಮ್. ಆಯ್ತಾ? ನೆಕ್ಸ್ಟ್, ಸಪೋಸ್ ನಾನೇನಾದ್ರೂ ಒಂದು ಟೇಬಲ್ ಅನ್ನ ಕ್ರಿಯೇಟ್ ಮಾಡೋದು. ಆಯ್ತಾ? ಟೇಬಲ್ ಅಂದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್ ಇಲ್ಲೇ ಎಷ್ಟೊಂದು ಟೇಬಲ್ಸ್ ಇದಾವೆ, ಮತ್ತೆ ನಾನು ಫಾರ್ಮುಲಾ ಯೂಸ್ ಮಾಡ್ಕೊಂಡು ಟೇಬಲ್ ಕ್ರಿಯೇಟ್ ಮಾಡ್ಬೇಕಾ? ನೋಡಿ ಇಲ್ಲಿ ಹೋಗ್ತೀನಿ, ನ್ಯೂ ಟೇಬಲ್ ಅಂತೀನಿ. ಆಯ್ತಾ? ಇಲ್ಲ ಏನ್ ಮಾಡ್ತೀನಿ, ನ್ಯೂ ಟೇಬಲ್ ಅಂತ ಕೊಡ್ತೀನಿ. ಹೊಸ ಟೇಬಲ್ ಅನ್ನ ಕ್ರಿಯೇಟ್ ಮಾಡಿ. ಟೇಬಲ್ ಹೆಂಗ್ ಕ್ರಿಯೇಟ್, ಕಾಲಮ್ ಹೆಂಗ್ ಕ್ರಿಯೇಟ್ ಮಾಡಿದೆ? ಒಂದು ಕಾಲಮ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಇನ್ನೊಂದು ಕಾಲಮ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ಗೆ ಫಾರ್ಮುಲಾ ಬರೆದು ಒಂದು ಕಾಲಮ್ ಅನ್ನ ಕ್ರಿಯೇಟ್ ಮಾಡ್ತೀನಿ, ಹೊಸ ಕಾಲಮ್. ಅದೇ ರೀತಿ ಒಂದು ಟೇಬಲ್ ನಾನು ಹೆಂಗ್ ಕ್ರಿಯೇಟ್ ಮಾಡ್ತೀನಿ ಅಂದ್ರೆ ಇಲ್ಲಿರುವಂತ ಟೇಬಲ್ ಫಾರ್ಮುಲಾಸ್ ಬರೆದು ಇನ್ನೊಂದು ಹೊಸ ಟೇಬಲ್ ಅನ್ನ ನಾನು ಕ್ರಿಯೇಟ್ ಮಾಡ್ತೀನಿ. ಹೆಂಗ್ ಮಾಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಡೇಟಾ ಟೇಬಲ್ ಅಲ್ಲಿ ನಂಗೊಂದಷ್ಟು ಡೇಟಾ ಇದೆ, ಒಂದು 10,000 ರೆಕಾರ್ಡ್ಸ್ ಇದೆ. ನನಗೆ 10,000 ಬೇಕಾಗಿಲ್ಲ. ಯಾವ್ದೆಲ್ಲ ಸೇಲ್ಸ್ ವ್ಯಾಲ್ಯೂ 5,000ಕ್ಕಿಂತ ಜಾಸ್ತಿ ಇದೆ ಅದೆಲ್ಲ ಸಪರೇಟ್ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೋಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ ನೋಡಿ, ಫಿಲ್ಟರ್ 5000 ಅಂತ ಕೊಡ್ತೀನಿ. ಆಯ್ತಾ? ಫಿಲ್ಟರ್ ಅಂತ ಒಂದು ಫಂಕ್ಷನ್ ಇದೆ. ಯಾವ ಟೇಬಲ್ ಮೇಲೆ? ಡೇಟಾ ಟೇಬಲ್ ಮೇಲೆ. ರೈಟ್? ಎಕ್ಸ್ಪ್ರೆಷನ್ ಕೇಳುತ್ತೆ, ಸೇಲ್ಸ್ ವ್ಯಾಲ್ಯೂ ಗ್ರೇಟರ್ ದನ್ 5,000. ಇಷ್ಟೇ ನಾ ಬರೀಬೇಕಾಗುತ್ತೆ. ಫಿಲ್ಟರ್ ಡೇಟಾ ಟೇಬಲ್ 5,000ಗಿಂತ ಜಾಸ್ತಿ ಇರುವಂತ ವ್ಯಾಲ್ಯೂಸ್ ಸಪರೇಟ್ ಟೇಬಲ್. ನೋಡಿ ಸಪರೇಟ್ ಟೇಬಲ್ ಆಗೋಯ್ತಿಲ್ಲಿ. ಐಕಾನ್ ಕೂಡ ನೋಡಿ, ಒಂದು ಟೇಬಲ್, ಒಂದು ಚಿಕ್ಕ ಒಂದು ಕ್ಯಾಲ್ಕುಲೇಟರ್ ಅಂತ. ಓಕೆನಾ? ಇದು ಸಪರೇಟ್ ಟೇಬಲ್. ಫೈನ್, ಇದೊಂದು ಆಯ್ತು ಅಂತ ತಿಳ್ಕೊಳ್ಳೋಣ. ಸಪೋಸ್ ನನ್ಗೊಂದು ಟೇಬಲ್ ಬೇಕು. ಯಾವ ತರ ಟೇಬಲ್? ಟಾಪ್ 10 ವ್ಯಾಲ್ಯೂಸ್ ಅಷ್ಟೇ ನನಗೆ ಒಂದು ಸಪರೇಟ್ ಟೇಬಲ್ ಅಲ್ಲಿ ಇರಬೇಕು. ಟಾಪ್ 10 ವ್ಯಾಲ್ಯೂಸ್. ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಟಾಪ್ 10 ಅಂತ ಕೊಡ್ತೀನಿ. ಆಯ್ತಾ? ಈಕ್ವಲ್ಸ್ ಟಾಪ್ ಎನ್ ಅಂತ ಒಂದು ಫಾರ್ಮುಲಾ ಇದೆ. ಟಾಪ್ ಎನ್ ಅಂತ ಎನ್ ವ್ಯಾಲ್ಯೂ ಕೇಳುತ್ತೆ. 10 ವ್ಯಾಲ್ಯೂಸ್ ಬೇಕು ನನಗೆ. ಯಾವ ಟೇಬಲ್? ಡೇಟಾ ಟೇಬಲ್. ಆರ್ಡರ್ ಬೈ ಎಕ್ಸ್ಪ್ರೆಷನ್, ಯಾವ ಕಾಲಮ್ ಆಧಾರದ ಮೇಲೆ ಟಾಪ್ 10 ಅಂತ ತಗೋತೀನಿ. ಆಯ್ತಾ? ನಾನೇನ್ ಮಾಡ್ತೀನಿ, ಸೇಲ್ಸ್ ಕಾಲಮ್ ಮೇಲೆ ನನಗೆ ಟಾಪ್ 10 ಅನ್ನ ಡಿಸೈಡ್ ಮಾಡಬೇಕು ಅಂತ ಕೊಡ್ತೀನಿ. ಸೊ ಅದೇನಾಗುತ್ತೆ ಅಂದ್ರೆ ಯಾವ್ದೆಲ್ಲ ಟಾಪ್ 10 ಅಲ್ಲಿ ಸೇಲ್ಸ್ ವ್ಯಾಲ್ಯೂ ಇದೆ ಅದು ತಗೊಳುತ್ತೆ. ಆರ್ಡರ್ ಬೈ ಕೇಳುತ್ತೆ. ಯಾಕೆ ಅಂದ್ರೆ ನನಗೆ ಇವಾಗ ಡಿಸೆಂಡಿಂಗ್ ಅಂತ ಕೊಟ್ರೆ ಹೈಯೆಸ್ಟ್ ವ್ಯಾಲ್ಯೂ ಇಂದ ಲೋಯೆಸ್ಟ್ ವ್ಯಾಲ್ಯೂ ಬರುತ್ತೆ, ಅದರಲ್ಲಿ ಟಾಪ್ 10 ತಗೊಳುತ್ತೆ. ಎಂಟರ್ ಅಂತ ಕೊಡ್ತೀನಿ. ನೋಡಿ 10 ವ್ಯಾಲ್ಯೂ ಸಪರೇಟ್ ಒಂದು ಟೇಬಲ್ ಕ್ರಿಯೇಟ್ ಆಗೋಣ ಈ ರೀತಿ. ರೈಟ್? ಸಪೋಸ್ ನನಗೆ ಇಲ್ಲಿ ಲೊಕೇಶನ್ ಇದೆ. ಆಯ್ತಾ? ಲೊಕೇಶನ್ ಅಲ್ಲಿ ಸ್ಟೇಟ್ ಇದೆ. ಸ್ಟೇಟ್ ಅಲ್ಲಿ ನನಗೆ ಈ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಯುನೀಕ್ ಸ್ಟೇಟ್ಸ್ ಇದೆ. ಪ್ರಾಬ್ಲಿ ಒಂದು 49 ಡಿಸ್ಟಿಂಕ್ಟ್ ವ್ಯಾಲ್ಯೂಸ್, ಅಂದ್ರೆ 49 ಸ್ಟೇಟ್ಸ್ ಇದೆ. ಇದು ನನಗೆ ಸಪರೇಟ್ ಟೇಬಲ್ ಅಲ್ಲಿ ಬೇಕು, ಅಂದ್ರೆ ಒಂದೇ ಕಾಲಮ್ ಸಪರೇಟ್ ಟೇಬಲ್ ಅಲ್ಲಿ ಬೇಕು. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ನ್ಯೂ ಟೇಬಲ್ ಅಂತ ಕೊಡ್ತೀನಿ. ಆಯ್ತಾ? ನ್ಯೂ ಟೇಬಲ್, ಇಲ್ಲಿ ಒಂದು ಟೇಬಲ್ ಫಂಕ್ಷನ್ ಬರೀತೀನಿ. ಯುನೀಕ್ ಸ್ಟೇಟ್ ಅಂತ ಕೊಡ್ತೀನಿ. ಈಕ್ವಲ್ಸ್ ಡಿಸ್ಟಿಂಕ್ಟ್. ಡಿಸ್ಟಿಂಕ್ಟ್ ಅಂತ ಕೊಟ್ರೆ ಯಾವ ಕಾಲಮ್ ಅಲ್ಲಿ ನನಗೆ ಡಿಸ್ಟಿಂಕ್ಟ್ ವ್ಯಾಲ್ಯೂ ಬೇಕು ಅಂತ, ನನಗೆ ಸ್ಟೇಟ್ ಕಾಲಮ್ ಮೇಲೆ ಡಿಸ್ಟಿಂಕ್ಟ್ ಅಷ್ಟೇ. ನೋಡಿ ಇಷ್ಟೇ ನಾನು ಕೊಡ್ಬೇಕಾದ್ರು. ಎಂಟರ್ ಅಂತ ಕೊಟ್ರೆ ನೋಡಿ ನನಗೆ ಇವಾಗ ಸಿಂಗಲ್ ಕಾಲಮ್ ಟೇಬಲ್ ಬರುತ್ತೆ. ಡಿಸ್ಟಿಂಕ್ಟ್ ಅನ್ನೋ ಫಂಕ್ಷನ್
ಟೇಬಲ್ ಫಂಕ್ಷನ್ ಏನ್ ಕ್ರಿಯೇಟ್ ಮಾಡುತ್ತೆ ಅಂದ್ರೆ ಸಿಂಗಲ್ ಕಾಲಮ್ ಟೇಬಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಯಾವ ಕಾಲಮ್ ನಾವು ಕೊಟ್ಟಿರ್ತೀವಿ ಆ ಕಾಲಮ್ದು ಯುನೀಕ್ ವ್ಯಾಲ್ಯೂಸ್ ಅಲ್ಲಿ ಬರುತ್ತೆ. ಯಾವ್ದಾದ್ರು ಕಾಲಮ್ ತಗೊಳ್ಳಿ, ಅದರಲ್ಲಿರುವಂತ ಯುನೀಕ್ ವ್ಯಾಲ್ಯೂಸ್ ನನಗೆ ಸಪರೇಟ್ ಟೇಬಲ್ ಅಲ್ಲಿ ಬರುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್, ಇಲ್ಲಿ ಎಷ್ಟೊಂದು ಟೇಬಲ್ ಇದಾವೆ. ಡೇಟಾ ಟೇಬಲ್ ಇದೆ, ಕಸ್ಟಮರ್ ಟೇಬಲ್ ಇದೆ, ಸೆಗ್ಮೆಂಟ್ ಟೇಬಲ್ ಇದೆ, ಶಿಪ್ಮೆಂಟ್ ಟೇಬಲ್ ಇದೆ. ಏನಾಗುತ್ತೆ ಅಂದ್ರೆ ನಾನಿಲ್ಲಿ ಒಂದು ರಿಪೋರ್ಟ್ಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಇಲ್ಲಿ ಶಿಪ್ ಮೋಡ್ ಇದೆ. ಈಗ ನಾನು ಸೆಗ್ಮೆಂಟ್ ತಗೋಬೇಕು. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಗ್ಮೆಂಟ್ ಟೇಬಲ್ ಹೋಗ್ತೀನಿ. ಆಯ್ತಾ? ಸೆಲೆಕ್ಟ್ ಮಾಡ್ಕೊಂಡು ಸೆಗ್ಮೆಂಟ್. ರೈಟ್. ಓಕೆ. ನೆಕ್ಸ್ಟ್ ಇಲ್ಲಿ ಹೋಗ್ತೀನಿ. ನನಗೆ ರೀಜನ್ ಕಾಲಮ್ ಬೇಕು, ರೀಜನ್. ಸೊ ಇಲ್ಲಿ ಏನಾಗ್ತಿದೆ ಅಂದ್ರೆ ಪ್ರತಿ ಸರಿ ಒಂದೊಂದೊಂದು ಟೇಬಲ್ಗೆ ಹೋಗ್ಬೇಕು. ನನಗೆ ಆ ಥರ ಬೇಡ. ಒಂದು ಟೇಬಲ್ ನಾನು ಕ್ರಿಯೇಟ್ ಮಾಡ್ಕೋತೀನಿ, ಅದ್ರಲ್ಲಿ ಎಲ್ಲಾ ಕಾಲಮ್ಸ್ ನನಗೆ ಬೇಕಾಗಿರೋ ಕಾಲಮ್ಸ್ ಎಲ್ಲ ಒಂದ್ ಕಡೆ ಹಾಕ್ತೀನಿ. ಸೊ ಆ ರೀತಿ ನಾನು ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಸಮ್ಮರೈಸ್ ಅಂತ ಒಂದು ಫಂಕ್ಷನ್ ಇದೆ. ಇದು ಒಂದು ಟೇಬಲ್ ಫಂಕ್ಷನ್, ಸಮ್ಮರೈಸ್. ಆಯ್ತಾ? ಸಮ್ಮರೈಸ್ ಟೇಬಲ್ ಅಂತ ಕೊಟ್ಟಿರ್ತೀನಿ. ಟೇಬಲ್ ಸಮ್ಮರೈಸ್ ಟೇಬಲ್ ಕೇಳುತ್ತೆ. ನಾನು ಡೇಟಾ ಟೇಬಲ್ ಅಂತ ಕೊಟ್ಟಿರ್ತೀನಿ. ಗ್ರೂಪ್ ಬೈ ಕಾಲಮ್ ನೇಮ್ ಅಂತ ಇರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಸ್ಟ್ ಏನ್ ಮಾಡೋಣ, ರೀಜನ್ ಕೊಡೋಣ, ಕಾಮನ್. ನೆಕ್ಸ್ಟ್ ಇನ್ನೊಂದು ಯಾವ್ದು ಕೊಡೋಣ, ಸೆಗ್ಮೆಂಟ್ ಕೊಡ್ತೀನಿ, ಕಾಮನ್. ಸೆಗ್ಮೆಂಟ್ ಕಾಮನ್. ಶಿಪ್ ಮೋಡ್ ಕೊಡೋಣ. ಆಯ್ತಾ? ಕಾಮನ್. ಸೇಲ್ಸ್ ವ್ಯಾಲ್ಯೂ ಬೇಕು ನನಗೆ, ಪ್ರಾಫಿಟ್. ಸೊ ಇಷ್ಟು ಕಾಲಮ್ಸ್ ನನಗೆ ಒಂದು ಸಪರೇಟ್ ಟೇಬಲ್ ಆಗುತ್ತೆ ನೋಡಿ. ಸೊ ಇವಾಗ ಸಪರೇಟ್ ಕಾಲಮ್ ಆಗೋಯ್ತಿದೆ, ಸಾರಿ ಸಪರೇಟ್ ಟೇಬಲ್ ಆಗೋಯ್ತಿತ್ತು. ಸೊ ನಾನು ಇವಾಗ ಇದನ್ನ ಇಲ್ಲಿ ಹೋಗ್ಬಿಟ್ಟು ಈ ಕ್ಯಾನ್ವಾಸ್ ಅಲ್ಲಿ ಒಂದೇನೋ ರಿಪೋರ್ಟ್ ಮಾಡಬೇಕು ಅಂದ್ರೆ ನೋಡಿ, ಈ ಟೇಬಲ್ ಇಟ್ಕೊಂಡು ಸಮ್ಮರೈಸ್ ಟೇಬಲ್, ಇದರಿಂದ ನಾನು ಎಲ್ಲ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಾ ಹೋಗ್ಬೋದು. ಸಪೋಸ್ ನಾನು ಒಂದು ಟೇಬಲ್ ಅನ್ನ ಮಾಡಬೇಕು, ಅದು ಬಂದು ಅಗ್ರಿಗೇಟ್ ವ್ಯಾಲ್ಯೂಸ್ ಅಂದ್ರೆ ಗ್ರೂಪ್ ವ್ಯಾಲ್ಯೂಸ್ ಬೇಕು. ಇಲ್ಲಿದೆಲ್ಲ ಇಲ್ಲಿ ಈ ತರ ಗ್ರೂಪ್ ಇದೆಯಲ್ಲ, ಈ ತರ ನನಗೆ ಅಗ್ರಿಗೇಟ್ ಆಗ್ಬೇಕು. ಸೊ ಅದೇ ರೀತಿಯಾದ ಟೇಬಲ್ ನನಗೆ ಬೇಕು ಅಂದ್ರೆ ನೋಡಿ, ನ್ಯೂ ಟೇಬಲ್. ಅವಾಗ ನಾನೇನ್ ಮಾಡ್ತೀನಿ, ಸಮ್ಮರೈಸ್ ಕಾಲಮ್ಸ್ ಅಂತ ಕೊಡ್ತೀನಿ. ಸಮ್ಮರೈಸ್ ಕಾಲಮ್ಸ್, ಸಮ್ಮರೈಸ್ ಕಾಲಮ್ಸ್. ಸಮ್ಮರೈಸ್ ಕಾಲಮ್ಸ್ ಏನ್ ಮಾಡುತ್ತೆ ಅಂದ್ರೆ ಅದು ಬಂದು ಟೇಬಲ್ ಕ್ರಿಯೇಟ್ ಮಾಡುತ್ತೆ. ಬಟ್ ಇಲ್ಲಿ ಕಾಲಮ್ಸ್ ಅನ್ನ, ಟೆಕ್ಸ್ಟ್ ಕಾಲಮ್ಸ್ ಅನ್ನ ಗ್ರೂಪ್ ಮಾಡುತ್ತೆ, ನಂಬರ್ ಕಾಲಮ್ ಅನ್ನ ಅಗ್ರಿಗೇಟ್ ಮಾಡುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ರೀಜನ್ ಅಂತ ತಗೋತೀನಿ, ಸೆಗ್ಮೆಂಟ್ ಅಂತ ತಗೋತೀನಿ. ಇಲ್ಲಿ ನಾ ಏನ್ ಮಾಡ್ತೀನಿ, ಟೋಟಲ್ ಸೇಲ್ಸ್ ಅಂತ ಒಂದು ಕಾಲಮ್ ಕ್ರಿಯೇಟ್ ಮಾಡ್ಕೋತೀನಿ. ಯಾಕಂದ್ರೆ ನಾನಿವಾಗ ಮಾಡ್ತಿರೋದು ಸಮ್ ಆಫ್ ಸೇಲ್ಸ್ ಅಂತ ಕೊಡೋಣ. ಆಯ್ತಾ? ಕ್ಲೋಸ್ ಬ್ರಾಕೆಟ್ 8. ನೋಡಿ, ಸಪರೇಟ್ ಟೇಬಲ್ ಅನ್ನು ಕ್ರಿಯೇಟ್ ಆಗುತ್ತೆ ಈ ತರ. ಸೊ ಈ ರೀತಿ ನಾನು ಟೇಬಲ್ ಫಂಕ್ಷನ್ಸ್ ನ ಯೂಸ್ ಮಾಡ್ಕೋಬಹುದು. ಇನ್ನೂ ತುಂಬಾ ಇದೆ. ಅಂದ್ರೆ ನೋಡಿ, ನಾನು ಫಸ್ಟ್ ಪ್ಲಾನ್ ಮಾಡಿದ್ದು 1 hour ಅಲ್ಲಿ ಅದಷ್ಟು ಮುಗಿಸ್ಬಿಟ್ಟು ಆಮೇಲೆ ವಿಜುವಲೈಸೇಷನ್ಸ್ ಎಲ್ಲ ಹೋಗೋಣ ಅಂತ. ಬಟ್ ಏನಂದ್ರೆ ನಿಮ್ಗೆ ಮೇನ್ ಬಂದು ಡ್ಯಾಕ್ಸ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಂಡೆ. ಬಟ್ ನಿಮ್ಗೆ ಖಂಡಿತವಾಗಿ ನಾನು ನಾಳೆ ಈ ಎಲ್ಲಾ ಟಾಪಿಕ್ಸ್ ಅನ್ನ ಮಾಡ್ತೇನೆ. ಮತ್ತೆ ಇನ್ನು ಕೆಲವೊಂದೆಲ್ಲ ಕ್ವಶನ್ಸ್ ಹಾಕೋದು, ಸಾರಿ ನಾನು ಅದನ್ನ ನೋಡಕ್ಕಾಗ್ಲಿಲ್ಲ, ಯಾಕಂದ್ರೆ ಒಂದಷ್ಟು ಫಂಕ್ಷನ್ಸ್ ಅನ್ನ ಮುಗಿಸ್ಬೇಕು ಅಂತ ನಾನು ಅನ್ಕೊಂಡು ಕೆಲವೊಂದು ಏನೋ ಒಂದಷ್ಟು ಕ್ವೈರೀಸ್ ಹಾಕಿದ್ದಾರೆ. ಖಂಡಿತವಾಗಿ ಅದನ್ನ ನಾಳೆ ನಾವು ಮಾಡೋಣ. ಪ್ರಾಜೆಕ್ಟ್ ಏನ್ ಮಾಡ್ತೀವಲ್ಲ ಅದರಲ್ಲಿ, ಅದರ ಜೊತೆಗೆ ನಾವಿನ್ನೂ ಎಷ್ಟೊಂದು ಟಾಪಿಕ್ಸ್ ಇದೆ. ಅಕಸ್ಮಾತ್ ಆಗಿ ನಾನು ಈ ಒಂದು ಟಾಪಿಕ್ಸ್ ಅನ್ನ ಕವರ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ದಯವಿಟ್ಟು ನೀವು ತಲೆ ಕೆಡಿಸ್ಕೋಬೇಡಿ. ನಾನು ಹೇಳಿದೆ ನಿಮ್ಗೆ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಲ್ಲಿ ನೋಡಿ, ಪವರ್ BI ಕಂಪ್ಲೀಟ್ 14 ವಿಡಿಯೋಸ್. ಆಯ್ತಾ? ಇಲ್ಲಿದೆ. ಇದನ್ನ ನಾನು ಲಾಸ್ಟ್ ಟೈಮ್ ನಾನು ಆಗಸ್ಟ್ ಅಂತ ಅನ್ಕೊಂಡೆ, ಅದು ಜುಲೈ ಅಂತ ಹೇಳು, ಜೂನ್ ಅಲ್ಲಿ ನೋಡಿ, ಜೂನ್. ಆಯ್ತಾ? ಇವೆಲ್ಲ ಇದೆ ಇಲ್ಲಿ, ಮೇ ಜೂನ್ ಅಲ್ಲೇನೋ ಮಾಡಿದ್ದೆ ನಾನು. ಸೊ ಇದು
ಕಂಪ್ಲೀಟ್ ಪವರ್ BI ಇದೆ ಇಲ್ಲಿ ವಿತ್ ಪ್ರಾಜೆಕ್ಟ್ಸ್ ಎಲ್ಲ. ಸೊ ನಮ್ಮ ಇಲ್ಲಿ ಡ್ಯಾಕ್ಸ್ ಕೂಡ ಇದೆ ನಿಮ್ಗೆ ಇಲ್ಲಿ, ಆಯ್ತಾ. ಇಲ್ಲಿ ಡ್ಯಾಕ್ಸ್ ಫಂಕ್ಷನ್ಸ್ 1 2 3 3 ಪಾರ್ಟ್ ಇದೆ. ಅದಾದ್ಮೇಲೆ ವಿಜುವಲೈಸೇಷನ್ಸ್, ಫಿಲ್ಟರ್ಸ್ ಎಲ್ಲದು ನೀಟಾಗಿದೆ, ಸರಿನಾ. ಇದನ್ನ ಬೇಕಾದ್ರೆ ನಾನು ನಾವು ವೆಬ್ಸೈಟ್ ಅಲ್ಲಿ ನಾನು ಏನೊಂದು ಕೋರ್ಸ್ ಕ್ರಿಯೇಟ್ ಮಾಡಿದ್ದೇನೆ ಅದ್ರಲ್ಲಿ ಕೂಡ ಇದನ್ನು ಕೊಡ್ತೀನಿ. ಜಸ್ಟ್ ಇನ್ ಕೇಸ್ ನಿಮ್ಗೆ ಇವಾಗಲೇ ಬೇಕಂದ್ರೆ ಈ ಲಿಸ್ಟ್ ಅನ್ನು ನಾನು ಇವಾಗಲೇ ಕೊಟ್ಟಿರ್ತೀನಿ, ಇದನ್ನು ಬೇಕು ನೀವು ತಗೊಂಡು ಕಲ್ತ್ಕೊಳ್ಳಿ, ಆಯ್ತಾ. ಇದಕ್ಕೆ ನಾ ಯೂಸ್ ಮಾಡಿರೋ ಡೇಟಾ ಬಂದು ಕಂಪ್ಲೀಟ್ ಆಗಿ ಇವಾಗ ಏನು ಯೂಸ್ ಮಾಡ್ತೀನಿ ಅದೇ ಡೇಟಾ ಅದೇ ಟಾಪಿಕ್ಸ್. ಸೊ ಹಂಗಾಗಿ ನಿಮ್ಗೆ ಏನು ಕನ್ಫ್ಯೂಷನ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಫುಲ್ ಇದೆ, ಆಯ್ತಾ. ಮೇ ಬಿ ನಮ್ಗಿರೋಂಥ ಟೈಮ್ ಸಾಕಾಗದೆ ಇರ್ಬೋದು, ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ನಮಗೆ ಏನ್ ಟೈಮ್ ಇದೆ ಅದರಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆ ರೈಟ್. ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಇವಾಗ ನಿಮ್ಗೆ 1 ನಿಮಿಷ ಟೈಮ್ ಕೊಡ್ತೀನಿ. ಹೆಂಗ್ ಅನ್ಸ್ತೀವಿ ಇವತ್ತಿನ ಟಾಪಿಕ್ ತಿಳಿಸಿ. ನಾನು ಅಕಸ್ಮಾತ್ ಇವತ್ತು ನೀವು ಕೇಳಿರ್ತಕ್ಕಂಥ ಕ್ವೈರೀಸ್ ಅನ್ನ ನಾನು ಮಾಡೋಕ್ಕಾಗಿಲ್ಲ ಅಂದ್ರೆ ಖಂಡಿತವಾಗಿ ನಾಳೆ ಅಥವಾ ಯಾವಾಗ ಟೈಮ್ ಸಿಗದೆ ಖಂಡಿತ ನಾನು ಮಾಡ್ತೀನಿ. ರೈಟ್, ಕ್ವಿಕ್. ರೈಟ್, ಡ್ಯಾಕ್ಸ್ ಸಮುದ್ರ ಅನ್ಕೊಂಡಿದ್ದೆ, ಸಾಗರ ಅನ್ನಿಸ್ತು. ಓಕೆ, ಎಲ್ಲಾದ್ರೂ ಅಷ್ಟೇ ಕಲಿತಾ ಕಲಿತಾ ಇನ್ನೂ ತುಂಬಾ ಇರುತ್ತೆ, ಆಯ್ತಾ. ನಾನು ಹೆಚ್ಚು ಕಮ್ಮಿ ಪವರ್ BI 2017-18 ಸ್ಟಾರ್ಟ್ ಮಾಡಿದ್ದೆ. ಇನ್ನೂ ಕಲಿತಾನೆ ಇದೆ, ಇನ್ನೂ ಎಷ್ಟೊಂದಿದೆ. ನನಗೆ ಅನ್ಸುತ್ತೆ ಕೆಲವು ಇನ್ನೂ ಕಲಿತಾ ಇಲ್ಲ ಅಂತ, ತುಂಬಾ ಇದೆ. ಓಕೆ ರೈಟ್ ಪೀಪಲ್. ಸೊ ಮತ್ತೊಂದು ಪ್ರಶ್ನೆ, ನಾವು ನನಗೆ ಗೊತ್ತಿಲ್ಲ ಅಂದ್ರೆ ತುಂಬಾ ಜನ ಬರ್ತಿಲ್ಲ, ಬಟ್ ರೆಗ್ಯುಲರ್ ಆಗಿ ನಾನು ತುಂಬಾ ಜನ ನೋಡ್ತಾ ಇದ್ದೀನಿ. ಸೊ ನನ್ನೊಂದು ಪ್ರಶ್ನೆ, ಈ ಒಂದು ಕಾರ್ಯಕ್ರಮ ಆಯ್ತಾ, ನಾನು ವರ್ಷಕ್ಕೆ 2 ಸರಿ ನಾವೇನ್ ಪ್ರೋಗ್ರಾಮ್ ಮಾಡ್ತೀವಲ್ಲ, ಸೊ ಇದು ನಿಮ್ಗೆ ಏನ್ ಅನ್ಸುತ್ತೆ? ಇದು ನಿಜಕ್ಕೂ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಅಥವಾ ನನಗೆ ಕೆಲವು ಟೈಮ್ ಅನ್ಸುತ್ತೆ ನಾನು ನಿಜಕ್ಕೂ ನಾನು ಸುಮ್ಮನೆ ಮಾಡ್ತಾ ಇದ್ದೀನ ಅಥವಾ ಏನು ಅಂತ. ಅಂದ್ರೆ ನನ್ನ ಇಷ್ಟಪಟ್ಟು ನಾನು ಮಾಡ್ತಾ ಇರೋದು, ಕೌಂಟ್ ಇಟ್ಕೊಂಡು ನಾನು ಮಾಡ್ತಾ ಇಲ್ಲ. ಬಟ್ ನಿಮ್ಗೆ ಏನ್ ಅನ್ಸುತ್ತೆ? ಸೊ ಈಸ್ ಇಟ್ ಗುಡ್ ಆರ್ ಏನು ಯೂಸ್ ಆಗುತ್ತೆ ಆಗಲ್ಲ, ಹೆಂಗ್ ಅನ್ಸುತ್ತೆ ನಿಮಗೆ? ರೈಟ್, ಥ್ಯಾಂಕ್ ಯು ವಿನಯ್. ದಯವಿಟ್ಟು ಮ್ಯೂಟ್ ಅಲ್ಲಿ ಪ್ಲೀಸ್. ಅಕಸ್ಮಾತ್ ಏನಾದ್ರು ನೀವು ಹೇಳೋದಿದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು, ಇಲ್ಲಾಂದ್ರೆ ಮ್ಯೂಟ್ ಅಲ್ಲಿ ಪ್ಲೀಸ್. ನಿಮ್ಗೆ ಏನಾದ್ರು ಮಾತಾಡೋ ತರ ಇದ್ರೆ ಮಾತ್ರ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಇಲ್ಲಾಂದ್ರೆ ಮ್ಯೂಟ್ ಅಲ್ಲಿ. ಸರ್ ಬಹಳ ಹೆಲ್ಪ್ ಆಗ್ತಿದೆ ಸರ್, ಡೇ ಬೈ ಡೇ ವರ್ಕಿಂಗ್. ಇದಕ್ಕೆ ನಾವು ಇದರಿಂದ ಬಹಳ ಯೂಸೇಜ್ ತಗೊಂತಾ ಇದೀವಿ. ಲಾಸ್ಟ್ ಟೈಮ್ ಪುನೀತ್ ರಾಜ್ಕುಮಾರ್ ಇದು ಬಂದಾಗ, ಪ್ಲಸ್ ಇವಾಗ ಕರ್ನಾಟಕ ರಾಜ್ಯೋತ್ಸವದ ಬಂದಾಗ ಹೆಲ್ಪ್ ಆಗಿದೆ ಸರ್. ಆಮೇಲೆ ನೀವು ಮಧ್ಯ ಜೂನ್ ಅಲ್ಲಿ ಕಂಪ್ಲೀಟ್ ಇದನ್ನ ಹೇಳ್ಕೊಟ್ರಲ್ಲ, ಇದ್ರದ್ದು 15 days 15 ಕ್ಲಾಸ್, ಇದನ್ನು ಎಸ್, ಅದನ್ನು ನಮಗೆ ಬಹಳ ಹೆಲ್ಪ್ ಆಗಿದೆ ಸರ್. ನಮಗೆ ಇದರಿಂದ ನಾವು ಡೇ ಟು ಡೇ ವರ್ಕ್ ಲೈಫಿಗೂ ಹೆಲ್ಪ್ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ರೈಟ್, ಓಕೆ ಫೈನ್. ತುಂಬಾ ಧನ್ಯವಾದಗಳು. ನಾಳೆ ಒಂದಷ್ಟು ಪ್ರಾಜೆಕ್ಟ್ಸ್ ತರ ಏನಾದ್ರು ಮಾಡೋಣ, ಅದ್ರ ಜೊತೆಗೆ ಬೇರೆ ಎಲ್ಲ ವಿಜುವಲೈಸೇಷನ್ಸ್ ಇದೆಲ್ಲ ಮಾಡೋಣ. ಜಸ್ಟ್ ಇನ್ ಕೇಸ್ ಏನಾದ್ರು ಇವತ್ತಿನ ತರನೇ ಅಕಸ್ಮಾತ್ ಏನಾದ್ರು ಟಾಪಿಕ್ಸ್ ಟ್ರ್ಯಾಗ್ ಆಗಿ ನಾವು ಏನಾದ್ರು ಅಕಸ್ಮಾತ್ ಆಗಿ ಎಲ್ಲೋ ಒಂದ್ ಕಡೆ ಒಂದು ಇನ್ಕಂಪ್ಲೀಟ್ ಅಂತ ಅನ್ಸಿದ್ರು, ಪವರ್ BI ಮಾತ್ರ ನಾನು ನಿಮಗೆ ಆಲ್ರೆಡಿ ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ನೋಡ್ಕೊಂಡು ಕಲ್ತ್ಕೊಳ್ಳಿ. ಅದು ಬಿಟ್ಟು ಅಕಸ್ಮಾತ್ ನಿಮಗೆ ಏನೋ ಒಂದು ಟಾಪಿಕ್ಸ್ ಕಲಿಬೇಕಿತ್ತು, ಇವಾಗ ಯಾರೋ ಒಬ್ರು MTT ಬಗ್ಗೆ ಕೇಳಿದ್ರು, YTD ಬಗ್ಗೆ, ಮತ್ತೆ ಇನ್ನೂ ಒಂದಷ್ಟು ಕ್ವೆರೀಸ್ ಹಾಕಿದ್ರು.
ಸೊ ಆ ಥರ ಕೆಲವೊಂದು ಟಾಪಿಕ್ಸ್ ನಾವು ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದ್ರು ಅಕಸ್ಮಾತ್ ನೀವು ಇಂಥದ್ದು ಕಲಿಬೋದೇನಂತ ಬಂದಿದ್ರೆ ದಯವಿಟ್ಟು ಆ ಥರ ಮೆಸೇಜ್ ಹಾಕಿ ನೋಡೋಣ. ನಮ್ಮ ಇರುವಂಥ ಟೈಮ್ ಲಿಮಿಟ್ಸ್ ನಾವು ಏನು ಮಾಡ್ಬೋದು ಅದನ್ನು ಖಂಡಿತ ನಾನು ನಿಮಗೆ ಮಾಡ್ಕೊಡ್ತೀನಿ. ಓಕೆ ರೈಟ್. ಸುನಿಲ್ ಕುಮಾರ್, ತುಂಬಾ ಯೂಸ್ಫುಲ್ ಆಗುತ್ತೆ, ಎಷ್ಟೋ ಜನಕ್ಕೆ ಸಿಟಿಗೆ ಹೋಗಿ ಕಲಿಯೋಕೆ ಆಗಲ್ಲ. ಓಕೆ ಫೈನ್. ಸೊ ಏನೋ ನಾನು ಸ್ಟಾರ್ಟ್ ಮಾಡಿದ್ದು ಒಂದು 5% ಆದ್ರೆ ಯಾರಿಗಾನ ಯೂಸ್ ಆದ್ರೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಅನಿಸುತ್ತೆ. ಓಕೆನಾ? ರೈಟ್. ಇಷ್ಟ ಹೇಳ್ತಾ ಕ್ಲಾಸ್ ಮುಗಿಸೋಣ. ನಾಳೆ 8:00 ಪವರ್ BI 3ನೇ ದಿನ ಒಂದು ಪ್ರಾಜೆಕ್ಟ್ ಅನ್ನು ಮಾಡೋದಕ್ಕೆ ಸಿಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಗುಡ್ ನೈಟ್, ಶುಭರಾತ್ರಿ.